ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಮರೇಶ್ ಪೋತ್ನಾಳ್. ಇದು ಕ್ಲಾಸ್ ನಂಬರ್ 786 ಆಗುತ್ತೆ ಮತ್ತು ಏಪ್ರಿಲ್ 2025 ಪ್ರಮುಖವಾಗಿರ್ತಕ್ಕಂಥ ಪ್ರಚಲಿತ ಘಟನೆಗಳ 7ನೇ ಭಾಗವಾಗುತ್ತೆ. ಪಾರ್ಟ್ 7 ಏಪ್ರಿಲ್ 2025 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಆಗುತ್ತೆ. ಹಾಗಾದರೆ ಬನ್ನಿ, ಮೊದಲನೇ ಪ್ರಶ್ನೆ ಏನಿದೆ? ಕ್ವಶನ್ ನಂಬರ್ 1. ಮಲೈ ಮಹದೇಶ್ವರ ಬೆಟ್ಟದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ಸಭೆ ನಡೆಯಿತು. ಹಾಗಾದ್ರೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರದ ಸಚಿವ ಸಂಪುಟ ಸಭೆ ಎಲ್ಲಿ ನಡೆಯಿತು ಅಂತ ಕೇಳಿದ್ರೆ, ಮಲೈ ಮಹದೇಶ್ವರ ಬೆಟ್ಟದಲ್ಲಿ ನಡೆಯಿತು ಅಲ್ವಾ? ಮಲೈ ಮಹದೇಶ್ವರ ಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆ ನಡೆದಿರೋದ್ರಿಂದ ಏನೇನು ತೀರ್ಮಾನಗಳನ್ನು ತೆಗೆದುಕೊಳ್ತು ಅಲ್ವಾ? ನೋಡೋಣ. ಮಧ್ಯಾಹ್ನ 12ಕ್ಕೆ ನಿಗದಿ, ಹಲವು ಘೋಷಣೆಗಳ ನಿರೀಕ್ಷೆ. ಮಹದೇಶ್ವರ ಬೆಟ್ಟದಲ್ಲಿ ಸಂಪುಟ ಸಭೆ, ಮಹದೇಶ್ವರನ ಚರಿತ್ರೆಗೊಳಗೊಂಡ ಮ್ಯೂಸಿಯಂ, ವಜ್ರಮಲೆ ಭವನ ವಸತಿ ಗೃಹ, ಸಮಗ್ರ ಒಳಚರಂಡಿ ಯೋಜನೆ, ಹೀಗೆ ಸಾಕಷ್ಟು ಅಭಿವೃದ್ಧಿ ಯೋಜನೆಗಳು. ಜೊತೆಗೆ ಚಾಮರಾಜನಗರದ ವಿವಿಧ ಚಾಮರಾಜನಗರ ಆಗಿರ್ಬೋದು, ಸುತ್ತಮುತ್ತಲ ಜಿಲ್ಲೆಗಳು ಮೈಸೂರು, ಮಂಡ್ಯ ಅಥವಾ ಈವನ್ ಮಡಿಕೇರಿ, ಕೊಡಗು, ಹೀಗೆ ವಿವಿಧ ಜಿಲ್ಲೆಗಳ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂತಹ ಸಾಕಷ್ಟು ವಿಚಾರಗಳು ಸಚಿವ ಸಂಪುಟ ಸಭೆಯ ಮುಂದೆ ಇದ್ವು ಅಜೆಂಡಾದಲ್ಲಿ. ಓಕೆ, ಹಾಗಾದ್ರೆ ಎಲ್ಲಿ ಬರುತ್ತೆ ಮಹದೇಶ್ವರ ಬೆಟ್ಟ ಅಂದ್ರೆ ಚಾಮರಾಜನಗರ ಜಿಲ್ಲೆಯ ಅನೂರು ತಾಲೂಕಿನ ಮಹದೇಶ್ವರ ಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆ ನಡೆಯಿತು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ. ಗಡಿ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಹೆಚ್ಚು ಮಹತ್ವವನ್ನು ಪಡೆದುಕೊಂಡಿತ್ತು. ನೆರೆಯ ಮೈಸೂರು, ಮಂಡ್ಯ, ಹಾಸನ ಸೇರಿದಂತೆ ಮೈಸೂರು ಪ್ರದೇಶದ ಪ್ರಗತಿಗೆ ಸಂಬಂಧಿಸಿದ ಯೋಜನೆಗಳು ಘೋಷಣೆಯಾಗುವ ನಿರೀಕ್ಷೆಯನ್ನು ಹೊಂದಲಾಗಿತ್ತು. 1997ರಲ್ಲಿ ಮೈಸೂರು ಜಿಲ್ಲೆಯಿಂದ ಬೇರ್ಪಟ್ಟು ನೂತನ ಜಿಲ್ಲೆಯಾಗಿ ರಚನೆಯಾದರೂ ಕೂಡ ಚಾಮರಾಜನಗರ ಜಿಲ್ಲೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ತೀರಾ ಹಿಂದುಳಿದಿರತಕ್ಕಂಥ ಜಿಲ್ಲೆಯಾಗಿದೆ. ಹಾಗಾಗಿ ಈ ಒಂದು ಸಚಿವ ಸಂಪುಟದಲ್ಲಿ ಜಿಲ್ಲೆಯ ಒಂದು ಅಭಿವೃದ್ಧಿಗೆ ಬೇಕಾಗಿರತಕ್ಕಂಥ ವಿಶೇಷ ಘೋಷಣೆಗಳು ಕೂಡ ಇದರಲ್ಲಿ ಆದವು. ಈ ಹಿಂದೆ ಎಸ್ ಎಂ ಕೃಷ್ಣರವರು ಮುಖ್ಯಮಂತ್ರಿಯಾಗಿದ್ದಾಗ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ, ಇವತ್ತು ಮಹದೇಶ್ವರ ಬೆಟ್ಟದಲ್ಲಿ, ಈ ಹಿಂದೆ BR ಹಿಲ್ಸ್ ಅಲ್ಲಿ ವಿಶೇಷ ಸಚಿವ ಸಂಪುಟ ಸಭೆಯನ್ನ ನಡೆಸಲಾಗಿತ್ತು. ಆಗ ನೋಡ್ಕೊಂಡ್ರೆ BR ಹಿಲ್ಸು ಮತ್ತು ಮಲೈ ಮಹದೇಶ್ವರ ಹಿಲ್ಸು, MM ಹಿಲ್ಸ್ ಅಂತ ಕರಿತೀವಿ. ಈ MM ಹಿಲ್ಸ್ ಮತ್ತು BR ಹಿಲ್ಸ್ ಎರಡೂ ಕೂಡ ವನ್ಯಜೀವಿ ಧಾಮಗಳಾಗಿದ್ದಾವೆ. ಅದರಲ್ಲೂ BR ಹಿಲ್ಸು ಒಂದು ಟೈಗರ್ ರಿಸರ್ವ್ ಕೂಡ ಆಗಿದೆ, ಗಮನಿಸಬೇಕು. ಜೊತೆಗೆ MM ಹಿಲ್ಸ್ ಕೂಡ ಈಗ ಟೈಗರ್ ರಿಸರ್ವ್ ಆಗೋದ್ರಲ್ಲಿ ಇನ್ನೇನು ಕೊನೆಯ ಹಂತದಲ್ಲಿದೆ. ಯಾಕೆ ಅನೌನ್ಸ್ ಮಾಡ್ತಾ ಇಲ್ಲ, 2-3 ವರ್ಷ ಆಯಿತು. ಓಕೆ, ಸೊ ಇವೆಲ್ಲವೂ ಕೂಡ ನಾವು ನೆನ್ಪಿಟ್ಕೋಬೇಕು ಅಂತ ಹೇಳ್ತಾ, ಮಹದೇಶ್ವರ ಬೆಟ್ಟದಲ್ಲಿ ಕ್ಯಾಬಿನೆಟ್ ಆಯಿತು. ಸೊ ಅದರಲ್ಲಿ ಸಾಕಷ್ಟು ತೀರ್ಮಾನಗಳು ಕೂಡ ಆದವು. ಜೊತೆಗೆ ಮಲೈ ಮಹದೇಶ್ವರ ಸ್ವಾಮಿ ಕ್ಷೇತ್ರ ಅಭಿವೃದ್ಧಿಗೆ ಪ್ರಾಧಿಕಾರದ ಸಭೆ ಕೂಡ ನಡೀತು. ಅದರಲ್ಲಿ ಮುಖ್ಯಮಂತ್ರಿಗಳು ಕೂಡ ಭಾಗವಹಿಸಿದ್ರು. ಸುಮಾರು 3647 ಕೋಟಿ ರೂಪಾಯಿಗಳ ಅನುದಾನವನ್ನು ಈ ಸಂದರ್ಭದಲ್ಲಿ ಘೋಷಣೆ ಕೂಡ ಮಾಡಿದರು. ಇನ್ನು ಎರಡನೇ ಪ್ರಶ್ನೆ, ರಾಜ್ಕುಮಾರ್ ಅವರು ಕರ್ನಾಟಕ ಕಂಡಂತಹ ಅತ್ಯದ್ಭುತ ನಟ, ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ 96ನೇ ಜನ್ಮದಿನಾಚರಣೆಯ ಸಂದರ್ಭದಲ್ಲಿ ಅವರು ಯಾವಾಗಲೂ ಕೂಡ ಮುಂದಿನ ಪೀಳಿಗೆಗೆ ಸಾಕಷ್ಟು ಸ್ಫೂರ್ತಿ ನೀಡುವ ಒಬ್ಬ ದಂತಕಥೆಯಾಗಿ ಉಳಿತಾರೆ ಅಲ್ವಾ? ಸೊ ಅದಕ್ಕೋಸ್ಕರ ಕನ್ನಡಕ್ಕೊಬ್ಬನೇ ರಾಜಕುಮಾರ್ ಅಂತ ಹೇಳ್ತಾರೆ. ಕನ್ನಡಕ್ಕೊಬ್ಬರೇ ರಾಜ್ಕುಮಾರ್ ಅಂತ ಕರಿಬೇಕು. ಯಾಕಂದ್ರೆ ಅವರಂತವ್ರು ಮತ್ತೆ ಹುಟ್ಟಕ್ಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ. ಕೇವಲ ನಟನೆ ಮಾತ್ರವಲ್ಲ, ಅವರ ಹಾಡುಗಾರಿಕೆ ಕೂಡ ರಾಷ್ಟ್ರ ಪ್ರಶಸ್ತಿಯನ್ನು ತಂದುಕೊಟ್ಟಿತ್ತು ಅಲ್ವಾ? ಭಕ್ತಿಗೀತೆಗಳಾಗಿರ್ಬೋದು, ಚಲನಚಿತ್ರ ಗೀತೆಗಳಾಗಿರ್ಬೋದು ಅಲ್ವಾ? ಜೊತೆಗೆ ನಟನೆ ಅಂದಾಗ ಕೇವಲ ಸಾಮಾಜಿಕ ಚಿತ್ರಗಳಷ್ಟೇ ಅಲ್ಲ, ಐತಿಹಾಸಿಕ ಆಗಿರ್ಬೋದು, ಪೌರಾಣಿಕ ಆಗಿರ್ಬೋದು. ಬಬ್ರುವಾಹನ ಐತಿಹಾಸಿಕ, ಇನ್ನು ಬಬ್ರುವಾಹನ ಪೌರಾಣಿಕ ಮೂವಿ ಆದರೆ ಮಯೂರ ಐತಿಹಾಸಿಕ ಮೂವಿ. ಹಾಗೆ ಸಾಕಷ್ಟು ಭಕ್ತಿ ಪ್ರಧಾನ ಚಿತ್ರಗಳಲ್ಲೂ ಕೂಡ ನಟಿಸಿ ಸೈ ಎನಿಸ್ಕೊಂಡಿದ್ರು. ಅದೇ ರೀತಿಯಾಗಿ ಭಕ್ತ ಪ್ರಹ್ಲಾದಂತಹ ಒಂದು ರೀತಿಯ ವಿಲನ್ ಕೈಂಡ್ ಆಫ್ ಶೇಡ್ ಇರ್ತಕ್ಕಂಥ ಮೂವಿಯಲ್ಲೂ ಕೂಡ ನಟಿಸಿ ಅದ್ಭುತವಾಗಿರ್ತಕ್ಕಂಥದ್ದು. ಜೊತೆಗೆ ಜೀವನ ಚೈತ್ರ, ಆಕಸ್ಮಿಕದಂತಹ ಸಾಮಾಜಿಕ ಚಿತ್ರಗಳಾಗಿರ್ಬೋದು. ಜೀವನ ಚೈತ್ರದ ಹಾಡಿಗಾಗಿ ರಾಜ್ಕುಮಾರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಓಕೆ, ಸೊ ಸಾಮಾನ್ಯವಾಗಿ ಈ ಎಲ್ಲ ಅಂಶಗಳು ನಮಗೆ ಗೊತ್ತಿದ್ದರೂ ಸಹಿತ ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಪ್ರಮುಖ ಅಂಶಗಳಂದರೆ ರಾಜ್ಕುಮಾರ್ ಅವರಿಗೆ
ಕರ್ನಾಟಕ ರತ್ನ ಪ್ರಶಸ್ತಿ ಮೊಟ್ಟ ಮೊದಲ ಬಾರಿಗೆ ಕುವೆಂಪುರವರ ಜೊತೆಗೂಡಿ ಬಂದಿರತಕ್ಕಂಥದ್ದು 1992 ಅನಿಸುತ್ತೆ, ಒಂದು ಪ್ರಮುಖ ಅಂಶ. ಎರಡನೇದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಪದ್ಮಭೂಷಣವನ್ನು ಯಾವ ವರ್ಷ ಕೊಟ್ಟರು ಅಂತಕ್ಕಂಥ ವಿಚಾರ ಕೂಡ ಬಹಳ ಎಕ್ಸಾಮಲ್ಲಿ ಕೇಳಿದ್ದಾರೆ. ಇವೆರಡು ಪ್ರಮುಖವಾಗಿರ್ತಕ್ಕಂಥವು ಕಾಂಪಿಟೇಟಿವ್ ಎಕ್ಸಾಮ್ ಪರ್ಸ್ಪೆಕ್ಟಿವ್. ಹಾಗಾದರೆ ವರ ನಟ ರಾಜ್ಕುಮಾರ್ ಅವರ 96ನೇ ಜನ್ಮದಿನ. ಅವರು ನಮ್ಮನ್ನಗಲಿ 19 ವರ್ಷ ಉರುಳಿದ್ದರೂ ಕೂಡ ಅವರ ನೆನಪು ಇನ್ನೂ ಹಸಿರಾಗಿದೆ. ಜನ್ಮದಿನದ ಅಂಗವಾಗಿ ಸಾಕಷ್ಟು ಕಾರ್ಯಕ್ರಮಗಳು ಕೂಡ ನಡೆದಿದ್ದಾವೆ ಕರ್ನಾಟಕದಲ್ಲಿ. ಇಲ್ಲಿ ಪ್ರಮುಖವಾಗಿ ನಾವೇನು ನೋಡ್ಕೋಬೇಕಂದ್ರೆ, ಒಂದು, ಪದ್ಮಭೂಷಣವನ್ನು 1983ರಲ್ಲಿ ನೀಡಲಾಗಿತ್ತು. ಕೆಂಟುಕಿ ಕರ್ನಲ್ ಎನ್ನುವ ಒಂದು ಪ್ರಶಸ್ತಿ 1985. ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಫಾರ್ ದ ಬೆಸ್ಟ್ ಮೇಲ್ ಪ್ಲೇ ಬ್ಯಾಕ್ ಸಿಂಗರ್ 1992, ಜೀವನ ಚೈತ್ರದ ನಾದಮಯ ಒಂದು ಏನು ಸಾಂಗಿಗಾಗಿ. ಕರ್ನಾಟಕ ರತ್ನವನ್ನು 1992ರಲ್ಲಿ. ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ 1995 ಪ್ರಮುಖವಾಗಿ ನೆನಪಿಡಬೇಕು. ಜೊತೆಗೆ ನಾಡೋಜ ಅವಾರ್ಡು, NTR ನ್ಯಾಷನಲ್ ಅವಾರ್ಡು, ಹೀಗೆ ಸಾಕಷ್ಟು ಪ್ರಶಸ್ತಿಗಳು ಅವರಿಗೆ ಸಂದಿದ್ವು. ಜೊತೆಗೆ 1976ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಡಾಕ್ಟರೇಟು. ಹೀಗೆ ನೋಡ್ಬೋದು, ಮತ್ತಷ್ಟು ಡೀಟೇಲ್ಸ್ ಕೂಡ ಇದೆ. ಅವರ 96ನೇ ಜನ್ಮದಿನವನ್ನು ಇತ್ತೀಚೆಗೆ ನಾವು ಆಚರಣೆ ಕೂಡ ಮಾಡಿದ್ವಿ. ಸೊ ಏಪ್ರಿಲ್ 24. ಇನ್ನು ಪ್ರಶಸ್ತಿಗಳು ಮತ್ತು ಗೌರವಗಳ ಬಗ್ಗೆ ಅವಾಗ ಮಾತಾಡ್ತಾನೆ ಇರ್ತೀವಿ, ಅಪ್ಡೇಟ್ ಆಗ್ತಾನೆ ಇರ್ತೀವಿ. ಇತ್ತೀಚೆಗೆ ಅಂದರೆ 744th ಕ್ಲಾಸಲ್ಲಿ, ಜೊತೆಗೆ 615th ಕ್ಲಾಸಲ್ಲಿ ಕೂಡ ಮಾತಾಡಿದ್ದೀವಿ. ಕರ್ನಾಟಕ ರತ್ನ ಕರ್ನಾಟಕ ಸರ್ಕಾರ ನೀಡುವ ಅತ್ಯುನ್ನತ ನಾಗರಿಕ ಗೌರವವಾಗುತ್ತೆ. ಅದನ್ನು ಮೊದಲ ಪ್ರಶಸ್ತಿಯನ್ನು 1992ರಲ್ಲಿ ಕುವೆಂಪುರವರಿಗೆ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನೀಡಲಾಗಿತ್ತು. ಇತ್ತೀಚಿನದು ಅಂದರೆ ಕಾಕತಾಳೀಯವೆಂಬಂತೆ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರ ದಿವಂಗತ ಪುನೀತ್ ರಾಜ್ಕುಮಾರ್ ಅವರಿಗೆ ಮರಣೋತ್ತರವಾಗಿ 2021-22ರಲ್ಲಿ ನೀಡಲಾಯಿತು. ನೆಕ್ಸ್ಟ್ 3ನೇ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 3. ಬಿರಡಹಳ್ಳಿ ಗ್ರಾಮ ಪಂಚಾಯತ್ ಕರ್ನಾಟಕದ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಬಿರಡಹಳ್ಳಿ ಗ್ರಾಮ ಪಂಚಾಯಿತು ಒಂದು ದೊಡ್ಡ ಸಾಧನೆಯನ್ನು ಮಾಡಿದೆ. ಏನು ಸಾಧನೆ ಅಂದರೆ, ಕ್ಲೈಮೇಟ್ ಆಕ್ಷನ್ ಸ್ಪೆಷಲ್ ಪಂಚಾಯತ್ ಅವಾರ್ಡ್ ಕಾಸ್ಪಾ, ಕ್ಲೈಮೇಟ್ ಆಕ್ಷನ್ ಸ್ಪೆಷಲ್ ಪಂಚಾಯತ್ ಅವಾರ್ಡ್ ಕಾಸ್ಪಾ ಕೆಟಗರಿಯಲ್ಲಿ, ಅಂದರೆ ಹವಾಮಾನ ಕ್ರಿಯಾ ವಿಶೇಷ ಪಂಚಾಯತ್ ಪ್ರಶಸ್ತಿಯನ್ನು ಆ ಒಂದು ವಿಭಾಗದಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಬಿರಡಹಳ್ಳಿ ಗ್ರಾಮ ಪಂಚಾಯತ್, ಸಕಲೇಶಪುರ ತಾಲೂಕು, ಹಾಸನ ಜಿಲ್ಲೆ. ಹಾಗಾದರೆ ಯಾರು ಕೊಡ್ತಾರೆ ಈ ಒಂದು ಪ್ರಶಸ್ತಿಯನ್ನು? ಓಕೆ, ಪ್ರಶಸ್ತಿ ಪಡೆದ ರಾಜ್ಯದ ಏಕೈಕ ಗ್ರಾಮ ಪಂಚಾಯಿತಿ, ರಾಷ್ಟ್ರೀಯ ಪರಿಸರ ಪುರಸ್ಕಾರಕ್ಕೆ ಬಿರಡಹಳ್ಳಿ ಗ್ರಾಮ ಪಂಚಾಯತ್ ಆಯ್ಕೆ, ಕೇಂದ್ರ ಸರ್ಕಾರ ನೀಡುವ ರಾಷ್ಟ್ರೀಯ ಪಂಚಾಯತ್ ರಾಜ್ ಪುರಸ್ಕಾರಕ್ಕೆ ಸಕಲೇಶಪುರ ತಾಲೂಕಿನ ಬಿರಡಹಳ್ಳಿ ಗ್ರಾಮ ಪಂಚಾಯಿತಿ ಭಾಜನವಾಗಿದೆ. ಯಾವ ಜಿಲ್ಲೆ, ಯಾವ ತಾಲೂಕು ಅಂದರೆ ಹಾಸನ ಜಿಲ್ಲೆ, ಸಕಲೇಶಪುರ ತಾಲೂಕಿನ ಬಿರಡಹಳ್ಳಿ ಗ್ರಾಮ ಪಂಚಾಯಿತು ಪರಿಸರ ಪುರಸ್ಕಾರಕ್ಕೆ, ರಾಷ್ಟ್ರೀಯ ಪರಿಸರ ಪುರಸ್ಕಾರ ಅನ್ಬೋದು, ಅಥವಾ ಪರಿಸರ ಸ್ನೇಹಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ದೇಶದ ಗಮನವನ್ನು ಸೆಳೆದಿದೆ. ಆ ಮೂಲಕ ಈ ಒಂದು ಪ್ರಶಸ್ತಿಗೆ ಆಯ್ಕೆಯಾದ ರಾಜ್ಯದ ಏಕೈಕ ಗ್ರಾಮ ಪಂಚಾಯಿತಿ ಎನ್ನುವ ಹಿರಿಮೆಗೆ ಕೂಡ ಪಾತ್ರವಾಗಿದೆ. 6,000ಕ್ಕೂ ಹೆಚ್ಚಿನ ಗ್ರಾಮ ಪಂಚಾಯತ್ಗಳು ನಮ್ಮ ರಾಜ್ಯದಲ್ಲಿದ್ದಾವೆ. ಆ 6,000ಕ್ಕೂ ಹೆಚ್ಚಿನ ಗ್ರಾಮ ಪಂಚಾಯತ್ಗಳಲ್ಲಿ ಏಕೈಕ ಗ್ರಾಮ ಪಂಚಾಯತ್ ಸೆಲೆಕ್ಟ್ ಆಗಿರ್ತಕ್ಕಂಥದ್ದು ಅದು ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಬಿರಡಹಳ್ಳಿ ಗ್ರಾಮ ಪಂಚಾಯಿತಿ. ಬಿರಡಹಳ್ಳಿ ಗ್ರಾಮ ಪಂಚಾಯಿತಿ ನವೀನ ತಂತ್ರಜ್ಞಾನ ಅಳವಡಿಕೆ, ಉತ್ತಮ ಸೇವೆ ಹಾಗೂ ಕ್ರಿಯಾಶೀಲ ಆಡಳಿತ ಗುರುತಿಸಿ ಪರಿಸರ ಸ್ನೇಹಿ ಪಂಚಾಯಿತಿ ವಿಭಾಗದಲ್ಲಿ ಪ್ರಶಸ್ತಿಗೆ ಭಾಜನವಾಗಿದೆ. ಗ್ರಾಮ ಪಂಚಾಯತ್ ಕಚೇರಿಯ ತಾರಸಿಯಲ್ಲಿ ಸೋಲಾರ್ ವಿದ್ಯುತ್ ಫಲಕವನ್ನು ಅಳವಡಿಸಲಾಗಿದೆ. ಅಷ್ಟೇ ಅಲ್ಲ, ಮಳೆ ಮಾಪನ ಯಂತ್ರ, ತಂತಿ ಬೇಲಿ, CCTV ಕ್ಯಾಮ್ರಾ, ಇಂಟರ್ನೆಟ್ ಸಂಪರ್ಕ, ಅಂಚೆ ಕಚೇರಿಗಳು ಸಹ ಸೋಲಾರ್ ವಿದ್ಯುತ್ ಸಹಾಯವನ್ನು ಪಡ್ಕೊಳ್ತಾ ಇದ್ದೇವೆ. ಗ್ರಾಮ ಪಂಚಾಯತ್ ಇಡೀ ವ್ಯಾಪ್ತಿಯ ಪ್ರದೇಶದಲ್ಲಿ 20 ಸೋಲಾರ್ ಐಮಾಸ್ಕ್ ಬೀದಿ ದೀಪಗಳನ್ನು, 190 ಸೋಲಾರ್ ಬೀದಿ ದೀಪಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ವಿದ್ಯುತ್ ವೆಚ್ಚವನ್ನು ನಿಯಂತ್ರಿಸಲು ಪ್ರಯತ್ನವನ್ನು ಆ ಗ್ರಾಮ ಪಂಚಾಯತ್ ಮಾಡಿದೆ. ಜೊತೆಗೆ
ಗ್ರಾಮ ಪಂಚಾಯಿತಿಯ ಹಲವು ಮನೆಗಳು ಸೋಲಾರ್ ವಿದ್ಯುತ್ತನ್ನು ಉತ್ಪಾದಿಸಿಕೊಂಡು ಸ್ವಾವಲಂಬಿಯಾಗಿದ್ದಾವೆ. ಸ್ವಂತ ಸಂಪನ್ಮೂಲದಿಂದ ಸೋಲಾರ್ ಲಾಟಿನ್ಗಳನ್ನು ದುರ್ಬಲ ವರ್ಗದ ಸಮುದಾಯಕ್ಕೆ ವಿತರಿಸಲಾಗಿದೆ. ಹಲವು ಮನೆಗಳು ಸೋಲಾರ್ ವಾಟರ್ ಹೀಟರ್ ಅನ್ನು ವ್ಯವಸ್ಥೆಯನ್ನು ಹೊಂದಿದ್ದಾವೆ ಮತ್ತು ಗ್ರಾಮ ಪಂಚಾಯತ್ ವ್ಯಾಪ್ತಿಯ 100% ಮನೆಗಳು ಅಡುಗೆ ಮಾಡಲು LPG ಬಳಸುವ ಮೂಲಕ ಇಂಗಾಲದ ಹೊರಸೂಸುವಿಕೆಯನ್ನು ಕೂಡ ತಗ್ಗಲು ಕೊಡುಗೆಯನ್ನು ಬಿರಡಹಳ್ಳಿ ಗ್ರಾಮ ಪಂಚಾಯತ್ ನೀಡ್ತಾ ಇದೆ. ಜೊತೆಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏಕಬಳಕೆ ಪ್ಲಾಸ್ಟಿಕ್ ನಿಷೇಧಿಸಲು ನಿರಂತರ ಪ್ರಯತ್ನಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಹಸಿರೀಕರಣವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ವನ ಮಹೋತ್ಸವ ಕಾರ್ಯಕ್ರಮ, ಮನ್ರೇಗಾ ಯೋಜನೆಯಡಿ ಇದುವರೆಗೆ 1 ಲಕ್ಷ ವಿವಿಧ ಜಾತಿಯ ಸಸಿಗಳನ್ನು ನಡೆಸಲಾಗಿದೆ. ಹೀಗೆ ಘನತ್ಯಾಜ್ಯ ಸಂಸ್ಕರಣಾ ಘಟಕ, ಹಸಿ ಮತ್ತು ಒಣ ಕಸಗಳನ್ನು ಬೇರ್ಪಡಿಸಿ ಸಂಸ್ಕರಣೆ ಮಾಡ್ತಾ ಇದೆ. ಹೀಗೆ ಒಂದು ಗ್ರಾಮ ಅಥವಾ ಒಂದು ಗ್ರಾಮ ಪಂಚಾಯತ್ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕು ಅಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ರಾಷ್ಟ್ರೀಯ ಪುರಸ್ಕಾರಕ್ಕೆ ಭಾಜನವಾಗಿದೆ ಬಿರಡಹಳ್ಳಿ ಗ್ರಾಮ ಪಂಚಾಯತ್. ಓಕೆ, ಇದನ್ನು ನೀಡ್ತಕ್ಕಂಥವರು ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್. ಇದು ಮೊದಲ ಬಾರಿಗೆ ಸ್ಪೆಷಲ್ ಕ್ಯಾಟಗರಿ ಅವಾರ್ಡ್ಸ್ ಅನ್ನು ಕೊಡ್ತಾ ಇದೆ. ಈ ಸ್ಪೆಷಲ್ ಕ್ಯಾಟಗರಿ ಅವಾರ್ಡ್ಸ್ ಅಲ್ಲಿ 3 ಕ್ಯಾಟಗರಿ ಇದಾವೆ. ಒಂದು ಕ್ಲೈಮೇಟ್ ಆಕ್ಷನ್ ಸ್ಪೆಷಲ್ ಪಂಚಾಯತ್ ಅವಾರ್ಡ್, ಕಾಸ್ಪಾ ಅವಾರ್ಡ್. ಇನ್ನೊಂದು ಆತ್ಮನಿರ್ಭರ್ ಪಂಚಾಯತ್ ಸ್ಪೆಷಲ್ ಅವಾರ್ಡ್, ಆನ್ಸ್ಪಾ ಅವಾರ್ಡ್. ಇನ್ನೊಂದು ಆನ್ಸ್ಪಾ ಅವಾರ್ಡ್, ಪಂಚಾಯತ್ ಕ್ಷಮತಾ ನಿರ್ಮಾಣ ಸರ್ವೋತ್ತಮ ಸಂಸ್ಥಾನ ಪುರಸ್ಕಾರ ಅಂತ. ಹೀಗೆ PKNSSP 3 ಸ್ಪೆಷಲ್ ಕ್ಯಾಟಗರಿ ಅವಾರ್ಡ್ಸ್ ಅನ್ನ ಕೇಂದ್ರದ ಈ ಪಂಚಾಯತ್ ರಾಜ್ ಸಚಿವಾಲಯ ನೀಡ್ತಾ ಇದೆ. ಅದರಲ್ಲಿ ಮೊದಲನೇ ಕ್ಯಾಟಗರಿ ಆಗಿರ್ತಕ್ಕಂಥ ಕ್ಲೈಮೇಟ್ ಆಕ್ಷನ್ ಸ್ಪೆಷಲ್ ಪಂಚಾಯತ್ ಅವಾರ್ಡ್, ಕ್ಲೈಮೇಟ್ ಆಕ್ಷನ್ ಸ್ಪೆಷಲ್ ಪಂಚಾಯತ್ ಅವಾರ್ಡ್ ಕಾಸ್ಪಾ ಅವಾರ್ಡ್ ಅಲ್ಲಿ ಮೊದಲನೇ ರ್ಯಾಂಕ್ ಅನ್ನ ಮಹಾರಾಷ್ಟ್ರದ ಗೋಂಡಿಯಾ ಡಿಸ್ಟ್ರಿಕ್ಟ್ನ ದವ್ವಾ ಎಸ್ ಗ್ರಾಮ ಪಂಚಾಯತ್ ಅಂತೆ. 2ನೇ ಸ್ಥಾನವನ್ನ ನಮ್ಮ ಕರ್ನಾಟಕದ ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ಬಿರಡಹಳ್ಳಿ ಗ್ರಾಮ ಪಂಚಾಯತ್ 2ನೇ ಸ್ಥಾನ. 3ನೇ ಸ್ಥಾನದಲ್ಲಿ ಬಿಹಾರದ ಮೋತಿಪುರ್ ಗ್ರಾಮ ಪಂಚಾಯತ್ ಇದೆ. ಅದೇ ರೀತಿಯಾಗಿ 2ನೇ ಒಂದು ಕ್ಯಾಟಗರಿ 3ನೇ ಕ್ಯಾಟಗರಿಯಲ್ಲೂ ಕೂಡ ಆಯಾ ವಿವಿಧ ರಾಜ್ಯಗಳ ವಿವಿಧ ಗ್ರಾಮ ಪಂಚಾಯತ್ಗಳು ಸೆಲೆಕ್ಟ್ ಆಗಿದ್ದಾವೆ. ಒಟ್ಟಾರೆಯಾಗಿ ಸೆಲೆಕ್ಟ್ ಆಗಿರ್ತಕ್ಕಂತಹ ಮೊದಲ ಸ್ಥಾನ ಪಡೆದಿರ್ತಕ್ಕಂತಹ ಗ್ರಾಮ ಪಂಚಾಯತಿಗೆ 1 ಕೋಟಿ ರೂಪಾಯಿಗಳು, 2ನೇ ಸ್ಥಾನ ಪಡೆದಂತವಕ್ಕೆ 75 ಲಕ್ಷ, 3ನೇ ಸ್ಥಾನ ಪಡೆದ ಗ್ರಾಮ ಪಂಚಾಯತಿಗೆ 50 ಲಕ್ಷ. ಹಾಗಾದರೆ ನಮ್ಮ ಬಿರಡಹಳ್ಳಿ ಗ್ರಾಮ ಪಂಚಾಯತಿಗೆ ಎಷ್ಟು ಬರುತ್ತೆ? 75 ಲಕ್ಷ ರೂಪಾಯಿಗಳ ಬಹುಮಾನ ಮೊತ್ತ ಸಿಗುತ್ತೆ. ಓಕೆ, ಇಲ್ಲಿ ನಾವು ಬೇರೆ ಬೇರೆ ನೆನಪಿಡ್ಬೇಕಾ ಅಂದ್ರೆ ಸದ್ಯಕ್ಕೆ ನಮಗೆ ಬಿರಡಹಳ್ಳಿ ಗ್ರಾಮ ಪಂಚಾಯತ್ ನೆನಪಿದ್ರೆ ಸಾಕು. ಯಾವ ಕ್ಯಾಟಗರಿ? ಕಾಸ್ಪಾ ಕ್ಯಾಟಗರಿ. ಮತ್ತು 3 ಕ್ಯಾಟಗರಿಗಳಿಗೆ 3 ಕ್ಯಾಟಗರಿ ಇದಾವೆ. ಒಂದೊಂದು ಕ್ಯಾಟಗರಿಯಲ್ಲಿ 3 ಅವಾರ್ಡ್ ಇದಾವೆ. ಫಸ್ಟ್, ಸೆಕೆಂಡ್ ಅಂಡ್ ಥರ್ಡ್. ಫಸ್ಟ್ ಬಂದ್ರೆ 1 ಕೋಟಿ, ಸೆಕೆಂಡ್ ಬಂದ್ರೆ 75 ಲಕ್ಷ, 3ನೇ ಪ್ಲೇಸ್ ಬಂದ್ರೆ 50 ಲಕ್ಷ. ಮತ್ತಷ್ಟು ಡೀಟೇಲ್ಸ್ ಇದೆ. ನೆಕ್ಸ್ಟ್ ಹೋಗೋಣ. 4ನೇ ಪ್ರಶ್ನೆ, ಕ್ವಶನ್ ನಂಬರ್ 4. BBMP ವಿಭಜನೆಗೆ ಸಂಬಂಧಿಸಿದ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕ 2024ಕ್ಕೆ ಕರ್ನಾಟಕದ ರಾಜ್ಯಪಾಲರು ಕೊನೆಗೂ ಕೂಡ ಅನುಮೋದನೆಯನ್ನು ನೀಡುವ ಮೂಲಕ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇನ್ನು ಮುಂದೆ ಒಂದು 5 ರಿಂದ 7 ಮಹಾನಗರ ಪಾಲಿಕೆಗಳಾಗಬಹುದು ಅಂತ ಹೇಳ್ತಾ ಇದ್ದಾರೆ. ಮತ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿ GBA, ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಅಥಾರಿಟಿ ಆಗುತ್ತೆ. ಸೊ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಅಡಿಯಲ್ಲಿ ಮಹಾನಗರ ಪಾಲಿಕೆಗಳು ಬರ್ತವೆ. ಒಂದೊಂದು ಮಹಾನಗರ ಪಾಲಿಕೆಗೂ ಕೂಡ 100 ರಿಂದ 150 ವಾರ್ಡ್ಗಳು ಬರಬಹುದು. ಸೊ ಎಲ್ಲ ದೊಡ್ಡ ಡಿಸಿಷನ್ ಅನ್ನ ಗ್ರೇಟರ್ ಬೆಂಗಳೂರು ಅಥಾರಿಟಿಯೇ ತೆಗೆದುಕೊಳ್ತಕ್ಕಂತಹ ಮತ್ತು ಆ ಗ್ರೇಟರ್ ಬೆಂಗಳೂರಿನ ವ್ಯಾಪ್ತಿಯನ್ನು ವಿಸ್ತರಿಸುವ, ಕುಗ್ಗಿಸುವ, ಹೆಚ್ಚಿಸುವ ಎಲ್ಲ ಅಧಿಕಾರವನ್ನ ಕರ್ನಾಟಕ ಸರ್ಕಾರಕ್ಕೆ ನೀಡತಕ್ಕಂತಹ ಒಂದು ವಿಧೇಯಕ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕ 2024ಕ್ಕೆ ಈಗ ಅನುಮೋದನೆ ದೊರಕಿದೆ. 7 ನಗರ ಪಾಲಿಕೆಗಳನ್ನು ರಚಿಸುವ ಸಾಧ್ಯತೆಯ ಕಾಯ್ದೆ ಅಧಿಸೂಚನೆ ಪ್ರಕಟ, ಗ್ರೇಟರ್ ಬೆಂಗಳೂರಿಗೆ ಅಸ್ತು. ಸೊ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನ ಅಂದ್ರೆ BBMPಯನ್ನು ವಿಭಜಿಸಿ ಗರಿಷ್ಠ 7 ನಗರ ಪಾಲಿಕೆಗಳನ್ನು ರಚಿಸುವ ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ 2024ರ ಕುರಿತು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಇನ್ನು ಎಷ್ಟು ಮಹಾನಗರ ಪಾಲಿಕೆಗಳಂತ ಇನ್ನೂ ಆಗಿಲ್ಲ. 4 ಆಗ್ಬೋದು, 5 ಆಗ್ಬೋದು, 7ರವರೆಗೂ ಹೋಗ್ಬೋದು, ಅಥವಾ 2 ಆಗ್ಬೋದು. ಒಟ್ಟಾರೆಯಾಗಿ ವಿಭಜನೆ ಆಗುತ್ತೆ. ಒಂದೊಂದರಲ್ಲಿ 100 ವಾರ್ಡ್ನಿಂದ 125, 150 ವಾರ್ಡ್ವರೆಗೂ ಕೂಡ ವಿಸ್ತರಿಸಬಹುದು. ಪ್ರತಿ ವಾರ್ಡ್ಗೂ ಕೂಡ ಪ್ರತಿ ಪಾಲಿಕೆಗೂ ಕೂಡ ಮೇಯರ್, ಉಪಮೇಯರು, ಆ ರೀತಿಯ ಒಂದು ಸೇಮ್ ಇವಾಗ ಹೆಂಗೆ ಬೆಂಗಳೂರು ಇಡೀ ಬೆಂಗಳೂರಿಗೊಬ್ರು ಮೇಯರ್, ಉಪಮೇಯರ್ ಇದ್ದಾರೋ ಅದೇ ರೀತಿಯಾಗಿ ಮುಂದೆ 2 ರಿಂದ 7 ನಗರ ಪಾಲಿಕೆಗಳು ಬರಬಹುದು. ನೋಡೋಣ.
ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಮಸೂದೆ ಬಗ್ಗೆ ಮಾರ್ಚ್ 25ರಂದು ಕೆಲವು ಸ್ಪಷ್ಟನೆಗಳನ್ನು ಕೇಳಿದ್ರು. ಅಂದರೆ ಈ ಹಿಂದೆ ಡೆಲ್ಲಿಯಲ್ಲೂ ಕೂಡ ಡೆಲ್ಲಿ ಮಹಾನಗರ ಪಾಲಿಕೆಯ ವಿಭಜನೆ ಸಂದರ್ಭದಲ್ಲಿ ಆದಂತೆ ಸಮಸ್ಯೆಗಳು ಸೃಷ್ಟಿಯಾಗಬಹುದು. ಮಸೂದೆಯು ಸಂವಿಧಾನದ 74ನೇ ತಿದ್ದುಪಡಿಗೆ ವಿರೋಧವಾಗಿದೆ ಅಂತ ಕೆಲವು ನಿಯೋಗಗಳು ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಿದ್ವು. ಜೊತೆಗೆ ಮಸೂದೆಯನ್ನು ತಡೆ ಹಿಡಿಯುವಂತೆಯೂ ಕೂಡ ಒತ್ತಾಯಿಸಿದವು. ಹಾಗಾದರೆ ಅದಕ್ಕೋಸ್ಕರ ರಾಜ್ಯಪಾಲರು ಸ್ಪಷ್ಟನೆಯನ್ನು ಕೇಳಿ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ರು. ಆ ಪ್ರಶ್ನೆಗಳಿಗೆ ಇವತ್ತು ಸಮಜಾಯಿಷಿಯನ್ನು ಸರ್ಕಾರ ನೀಡೋದರೊಂದಿಗೆ ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ 2024ಕ್ಕೆ ಮನೆಗೂ ಕೂಡ ಸಮ್ಮತಿಯನ್ನು ಸೂಚಿಸಿದ್ದಾರೆ ರಾಜ್ಯಪಾಲರು. ಸೊ ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ 2024ರಂತೆ ಸರ್ಕಾರ ಗ್ರೇಟರ್ ಬೆಂಗಳೂರು ಪ್ರದೇಶದ ವ್ಯಾಪ್ತಿಯನ್ನು ಘೋಷಿಸಲಿದೆ. ಬೆಂಗಳೂರು ನಗರ ಜಿಲ್ಲೆ ಮಾತ್ರವಲ್ಲ, ಸುತ್ತಲಿನ ಬೆಂಗಳೂರು ಗ್ರಾಮಾಂತರ, ರಾಮನಗರ ಜಿಲ್ಲೆಯ ಕೆಲವು ಪ್ರದೇಶಗಳು, ಈವನ್ ತುಮಕೂರು ಕೂಡ ಕೆಲವು ಪ್ರದೇಶಗಳು ಅಂತ ಹೇಳ್ತಾರೆ. ನೋಡೋಣ ಆಕ್ಚುಲ್ ಬಂದಾಗ ಈ ಒಂದು ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಬರಲಿದೆ. ಈ ಥರ ಗ್ರೇಟರ್ ನೋಯ್ಡಾ ಅವೆಲ್ಲ ಆಗಿದಾವಲ್ಲ ಉತ್ತರ ಭಾರತದಲ್ಲಿ, ಆ ರೀತಿಯಾಗಿ. ಓಕೆ, ಇದು ಅಸ್ತಿತ್ವಕ್ಕೆ ಬಂದ ಬಳಿಕ ಅದರ ವ್ಯಾಪ್ತಿಯಲ್ಲಿರುವ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ BBMP, ನಗರ ಪಾಲಿಕೆ, ಗ್ರಾಮ ಪಂಚಾಯತ್ಗಳು ರದ್ದಾಗಲಿವೆ. ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ 2024ರಂತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ, ನೋಡಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಥವಾ GBA ಅಂತ ಕರಿತೀವಿ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಕರಿತೀವಿ. ಸೊ ಈ GBA ಪಾಲಿಕೆ ಹಾಗೂ ವಾರ್ಡ್ಗಳೆಂಬ 3 ಹಂತದಲ್ಲಿ ಆಡಳಿತ ವ್ಯವಸ್ಥೆ ಇರಲಿದೆ. ಫಸ್ಟ್ ಹಂತದಲ್ಲಿ GBA ಗ್ರೇಟರ್ ಬೆಂಗಳೂರು ಅಥಾರಿಟಿ, 2ನೇ ಹಂತದಲ್ಲಿ ಪಾಲಿಕೆಗಳಂತೆ, 3ನೇ ಹಂತದಲ್ಲಿ ವಾರ್ಡ್ಗಳು. ಹೀಗೆ 3 ಹಂತದ ವ್ಯವಸ್ಥೆ ಬೆಂಗಳೂರಿನಲ್ಲಿ ಜಾರಿಗೆ ಬರಲಿದೆ. ಮತ್ತು ಕಾಯ್ದೆ ಜಾರಿಯಾದ 120 ದಿನಗಳಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆ ಆಗಬೇಕು. ಒಂದು 3 to 4 ಮಂತ್ ತಗೊಳುತ್ತೆ. ಆಮೇಲೆ GBA ವ್ಯಾಪ್ತಿಯಲ್ಲಿ ತಲಾ 150 ವಾರ್ಡ್ಗಳ 7 ನಗರ ಪಾಲಿಕೆಗಳನ್ನು ಸೃಜಿಸುವ ಅವಕಾಶ ಇದೆ. 7 ಮಾಡಲೇಬೇಕಂತಿಲ್ಲ, ಅವಕಾಶ ಇದೆ ಅಂತೆ. ಪ್ರತಿ ನಗರ ಪಾಲಿಕೆಯನ್ನು ಬೆಂಗಳೂರು ಎಂಬ ಮೊದಲ ಪದದಿಂದ ನಾಮಕರಣ ಮಾಡಲಾಗುತ್ತದೆ. ಮೇ ಬಿ ಬೆಂಗಳೂರು ಉತ್ತರ ಪಾಲಿಕೆ, ಬೆಂಗಳೂರು ದಕ್ಷಿಣ ಪಾಲಿಕೆ, ಬೆಂಗಳೂರು ಪೂರ್ವ ಪಾಲಿಕೆ, ಬೆಂಗಳೂರು ಪಶ್ಚಿಮ ಪಾಲಿಕೆ, ಬೆಂಗಳೂರು ಕೇಂದ್ರ ಪಾಲಿಕೆ, ಬೆಂಗಳೂರು, ಹೀಗೆ ಮೋಸ್ಟ್ಲಿ ನೋಡೋಣ ಹೆಂಗೆ ಮಾಡ್ತಾರೆ ಏನು. ಸೊ ಇಷ್ಟಂತೂ ಡೀಟೇಲ್ಸ್ ಬಂದಿದೆ ಈಗ ಸದ್ಯ. ಇನ್ನು 120 ದಿನಗಳ ಒಳಗೇನೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆ ಆಗ್ಬೇಕಂತೆ. ರಚನೆ ಆದಾಗ ಇನ್ನೇನು ಡೀಟೇಲ್ಸ್ ಬರ್ತೇವೆ ಅವಾಗ ನೋಡೋಣ. ಸದ್ಯಕ್ಕಂತೂ BBMP ವಿಭಜನೆ ಆಗ್ತಾ ಇದೆ. ಇನ್ನಷ್ಟು ಡೀಟೇಲ್ಸ್ ಇದೆ, ಈಗ ಸದ್ಯಕ್ಕೆ ಓದ್ಕೊಂಡಿರಿ, ಫೈನಲ್ ಬಂದಾಗ ನೋಡೋಣ. ಇದು ಕೇವಲ ಇವಾಗಿನ ಸುದ್ದಿ ಅಲ್ಲ. ಕ್ಲಾಸ್ ನಂಬರ್ 601 ಮಾತಾಡಿದ್ವಿ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆಗೆ ಸಂಪುಟ ಅಸ್ತು ಒಂದಿತ್ತು. ಸಂಪುಟ ಅಸ್ತು ಅಂದ್ರೆ ಆಗಲ್ವಲ್ಲ. ಸೊ ಕೊನೆಗೆ ಏನಾಗಬೇಕು, ಒಂದು ವಿಧೇಯಕ ಮಂಡನೆ ಆಗಬೇಕು, ವಿಧೇಯಕ ಪಾಸ್ ಆಗಬೇಕು, ರಾಜ್ಯಪಾಲರ ಹತ್ರ ಹೋಗ್ಬೇಕು, ರಾಜ್ಯಪಾಲರು ಫೈನಲ್ ಅದಕ್ಕೆ ಓಕೆ ಅನ್ಬೇಕು. ಇವೆಲ್ಲ ಆಗಕ್ಕೆ ಇವಾಗ ಇಷ್ಟು ಟೈಮ್ ಹಿಡಿದಿದೆ. ಕ್ಲಾಸ್ ನಂಬರ್ 738 ಮಾತಾಡಿದ್ವಿ ಅಂತ ನೋಡಿ. ನಾವೇ 2-3 ಸಲ ಮಾತಾಡಿದ್ವಿ. ಇದರ ಉದ್ದೇಶ ಏನಂದ್ರೆ ಬೆಂಗಳೂರು ಇವತ್ತು ಬಹಳಷ್ಟು ದೊಡ್ಡ ನಗರವಾಗಿ ಬೆಳೆದುಬಿಟ್ಟಿದೆ. ಹಾಗಾಗಿ ಒಂದಷ್ಟು ಆಡಳಿತ ವಿಭಜನೆಯನ್ನು ಮಾಡಬೇಕು. ಜೊತೆಗೆ ಆ ಸೆಂಟ್ರಲ್ ಬೆಂಗಳೂರನ್ನು ಹೊರತುಪಡಿಸಿ ಬೆಂಗಳೂರು ಬೆಳವಣಿಗೆಯನ್ನು ಇನ್ನಷ್ಟು ವಿಸ್ತರಿಸಬೇಕು. ಔಟ್ಸ್ಕರ್ಟ್ಸಲ್ಲೂ ಕೂಡ ಬೆಳವಣಿಗೆ ಆಗಬೇಕು. ಅವಾಗ ಮೇಜರ್ ಸೆಂಟರ್ ಏನಿದೆಯಲ್ಲ, ಸೆಂಟ್ರಿಗೆ ಸ್ವಲ್ಪ ಏನು ಹೊಡೆತ ಕಮ್ಮಿ ಆಗಲಿ ಅನ್ನೋ ಉದ್ದೇಶಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ನೋಡೋಣ ಫೈನಲ್ ಜಾರಿಗೆ ಬಂದಾಗ ನಾವು ಮತ್ತಷ್ಟು ಡೀಟೇಲ್ಸನ್ನು ನೋಡೋಣ ಅಂತ ಹೇಳ್ತಾ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 5, ಪಹಲ್ಗಾಮ್ ದಾಳಿ ಎಲ್ಲಾಯಿತು, ಏನಾಯಿತು ಅಂತ ನೋಡಿದ್ವಿ. ಅದಾದ ಮೇಲೆ ಸರ್ಕಾರಗಳು ತೆಗೆದುಕೊಂಡಿರತಕ್ಕಂಥ ಕೆಲವು ನಿರ್ಧಾರಗಳು ಸುದ್ದಿಗೆ ಬಂದಿದ್ದಾವೆ. ಒಂದು, ಭಾರತದ ಮತ್ತು ಪಾಕಿಸ್ತಾನದ ಮಧ್ಯೆ ಇರತಕ್ಕಂತಹ ಸಿಂಧೂ ನದಿಯ ನೀರು ಒಪ್ಪಂದ ಅಂತ ಕರಿತೀವಿ. ಸೊ ಇಂಡಸ್ ವಾಟರ್ ಟ್ರೀಟಿ ಅಂತ, ಅದರ ಬಗ್ಗೆ ಒಂದಷ್ಟು ಸುದ್ದಿಗೆ ಬರ್ತಾ ಇದೆ. ಅದನ್ನು ಅಮಾನತುಗೊಳಿಸಿದೆ ನಮ್ಮ ಕೇಂದ್ರ ಸರ್ಕಾರ. ಜೊತೆಗೆ ವಾಘಾ ಅಟಾರಿ ಗಡಿಯನ್ನು ಮುಚ್ಚಿದೆ. ವಾಘಾ ಅಟಾರಿ ಬಾರ್ಡರ್ ಕ್ಲೋಸ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಪಾಕಿಸ್ತಾನಿಗಳಿಗೆ ವೀಸಾ ರದ್ದುಗೊಳಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಸಾಕಷ್ಟು ನಿರ್ಧಾರಗಳು ಹೊರಬಂದಿದ್ದಾವೆ. ಇಲ್ಲಿ ಪ್ರಮುಖವಾಗಿ ನಾವು
ಗಮನಿಸಬೇಕಾಗಿರ್ತಕ್ಕಂಥದ್ದು ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯೆ ಇರತಕ್ಕಂತಹ ಇಂಡಸ್ ವಾಟರ್ ಟ್ರೀಟಿ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ. ಮತ್ತು ಬೇರೆ ಬೇರೆ ನ್ಯೂಸ್ ಪೇಪರ್ ಕಟ್ಟಿಂಗ್ಸ್ ಇದ್ದಾವೆ, ಅದನ್ನೆಲ್ಲ ನೀವೇ ಓದ್ಕೋಬಹುದು. ನಾನು ಕೆಲವೊಂದು ಪ್ರಮುಖವಾಗಿರತಕ್ಕಂಥ ಅಂಶಗಳನ್ನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಪಹಲ್ಗಾಮ್ ದಾಳಿಯ ವಿರುದ್ಧ ಪ್ರಧಾನಿ ನೇತೃತ್ವದ ಭದ್ರತೆ ಕುರಿತ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರಗಳು ಹೊರಬಿದ್ದಿದ್ದಾವೆ. ಪಾಕ್ ಜೊತೆಗಿನ ಸಂಬಂಧ ಕಡಿತ, ಸಿಂಧೂ ಜಲ ಒಪ್ಪಂದಕ್ಕೆ ತಡೆ, ಪಾಕ್ ಜೊತೆಗಿನ ಅಟ್ಟಾರಿ ಗಡಿ ಬಂದು, ಪಾಕಿಸ್ತಾನದ ಪ್ರಜೆಗಳಿಗೆ ಸಾರ್ಕ್ ವೀಸಾ ಸೌಲಭ್ಯ ರದ್ದು, ಪಾಕಿಸ್ತಾನದ ಭಾರತೀಯ ರಾಯಭಾರಿ ಕಚೇರಿಯಿಂದ ಸಿಬ್ಬಂದಿ ವಾಪಸ್, ಪಾಕ್ನ ಮಿಲಿಟರಿ ರಾಜತಾಂತ್ರಿಕರಿಗೆ ಭಾರತದಿಂದ ಹೊರ ನಡೆಯಲು ಸೂಚನೆ, ಸಾರ್ಕ್ ವೀಸಾ ವಿನಾಯಿತಿ ಸೌಲಭ್ಯದ ಮೇಲೆ ಭಾರತದಲ್ಲಿರುವ ಪಾಕ್ ಪ್ರಜೆಗಳಿಗೆ ದೇಶ ತೊರೆಯಲು ಗಡುವು, ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಭಯೋತ್ಪಾದಕರು ನಡೆಸಿದ ದಾಳಿಗೆ ಪ್ರತ್ಯುತ್ತರವಾಗಿ ಭಾರತವು ಪಾಕಿಸ್ತಾನದ ಜೊತೆಗಿನ ಸಿಂಧೂ ಜಲ ಒಪ್ಪಂದವನ್ನು ತಕ್ಷಣದಿಂದಲೇ ಅಮಾನತುಗೊಳಿಸಲು ತೀರ್ಮಾನಿಸಿದೆ. ಪಾಕಿಸ್ತಾನದ ಜೊತೆಗಿನ ರಾಜತಾಂತ್ರಿಕ ಸಂಬಂಧವನ್ನು ಕಡಿಮೆ ಮಾಡಲು ತೀರ್ಮಾನಿಸಿರುವ ಕೇಂದ್ರ ಸರ್ಕಾರವು ಭಾರತದಲ್ಲಿ ಇರುವ ಪಾಕಿಸ್ತಾನದ ದೂತಾವಾಸ ಕಚೇರಿಗಳಲ್ಲಿನ ಮಿಲಿಟರಿ ರಾಜತಾಂತ್ರಿಕರನ್ನು ದೇಶದಿಂದ ಹೊರಗೆ ಕಳಿಸಲು ತೀರ್ಮಾನಿಸಿದೆ. ಭದ್ರತೆ ಕುರಿತ ಸಚಿವ ಸಂಪುಟ ಸಭೆ ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ನವದೆಹಲಿಯಲ್ಲಿ ನಡೆಯಿತು. ಸೊ ಆ ಸಂದರ್ಭದಲ್ಲಿ ಇಂತಹ ತೀರ್ಮಾನಗಳು ಹೊರಬಿದ್ದಿದ್ದಾವೆ. 1960ರಲ್ಲಿ ಮಾಡಿಕೊಂಡ ಸಿಂಧೂ ಜಲ ಒಪ್ಪಂದವನ್ನು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಅಮಾನತೆಯಲ್ಲಿ ಇರಿಸಲಾಗಿದೆ. ಪಾಕಿಸ್ತಾನವು ಗಡಿಯಾಚೆಗಿನ ಭಯೋತ್ಪಾದನೆಗೆ ಬೆಂಬಲವನ್ನು ನೀಡುವುದನ್ನು ವಿಶ್ವಾಸ ಮೂಡಿಸುವ ಬಗೆಯಲ್ಲಿ ಹಾಗೂ ಶಾಶ್ವತವಾಗಿ ನಿಲ್ಲಿಸುವವರೆಗೆ ಈ ತೀರ್ಮಾನ ಜಾರಿಯಲ್ಲಿರುತ್ತದೆ ಎಂದು ವಿದೇಶಾಂಗ ವ್ಯವಹಾರಗಳ ಕಾರ್ಯದರ್ಶಿಗಳು ಕೂಡ ಹೇಳಿದ್ದಾರೆ. ಪಾಪಿಗಳೇ ಭಾರತ ಬಿಟ್ಟು ತೊಲಗಿ, ಪಾಕಿಸ್ತಾನಕ್ಕೆ ಭಾರತದ ಮೊದಲ ತಿರುಗೇಟು, ರಾಜತಾಂತ್ರಿಕ ಸಂಬಂಧ ಕಟ್, ಸಿಂಧೂ ನದಿ ಒಪ್ಪಂದಕ್ಕೆ ಬ್ರೇಕ್, ವಾಘಾ ಅಟಾರಿ ಗಡಿ ಬಂದ್, ಪಾಕಿಗಳಿಗೆ ವೀಸಾ ಕ್ಯಾನ್ಸಲ್, ಭಾರತ ತೊರೆಯಲು 48 ಗಂಟೆಗಳ ಗಡುವನ್ನು ನೀಡಿದ್ರು. ಉಗ್ರರ ದಾಳಿಗೆ ತಕ್ಕ ತಿರುಗೇಟನ್ನು ಭಾರತ ಸರ್ಕಾರ ನೀಡಲು ಇನ್ನಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ. ಜೊತೆಗೆ ಇಲ್ಲಿ ಏನು ಗಮನಿಸ್ಬೇಕಂದ್ರೆ, ಯುದ್ಧ ಯಾವಾಗುತ್ತೋ, ಯಾವಾಗ ಪಾಕಿಸ್ತಾನ ಮೇಲೆ ದಾಳಿ ಆಗುತ್ತೋ ಅಂತ ಪಾಕಿಸ್ತಾನ ಕೂಡ ಭಯ ಬೀಳ್ತಾ ಇದೆ. ಅವರು ಏನು ಕಮ್ಮಿ ಇಲ್ಲ, ಅವರು ಕೂಡ ಒಂದಷ್ಟು ಭಾರತದ ಮೇಲೆ ತಮ್ಮದೇ ಆಗಿರ್ತಕ್ಕಂತಹ ನಿರ್ಧಾರಗಳನ್ನು ಪ್ರಕಟ ಮಾಡಿದ್ದಾರೆ. ಸೊ ನೀವೆಲ್ಲ ನ್ಯೂಸಲ್ಲಿ ನೋಡ್ತಾ ಇರ್ತೀರಿ. ಹಾಗಾಗಿ ಈ ಘರ್ಷಣೆಯಲ್ಲಿ ಮುಂದೆ ಏನಾಗುತ್ತೋ ಅಂತಕ್ಕಂಥ ಭಯ ಕೂಡ ಇದೆ. ಒಟ್ಟಾರೆಯಾಗಿ ಪಾಕಿಸ್ತಾನಕ್ಕೆ ಪಾಠ ಕಲಿಸಲು ಈಗ ಕೇಂದ್ರ ಸಚಿವ ಸಂಪುಟ ಸಭೆ ಕೂಡ ತೀರ್ಮಾನವನ್ನು ತೆಗೆದುಕೊಂಡಿದೆ. ಹೀಗೆ ರಾಜತಾಂತ್ರಿಕ ತಿರುಗೇಟು ಅನ್ನುವ ವಿಚಾರದಲ್ಲಿ ಸಿಂಧೂ ನದಿ ಒಪ್ಪಂದಕ್ಕೆ ಬ್ರೇಕ್. ಸೊ ಏನೇನಿದೆ, ಪಾಕಿಸ್ತಾನಕ್ಕೆ ಸಿಂಧೂ ನದಿ ಮತ್ತು ಅದರ ಉಪನದಿಗಳಾಗಿರ್ತಕ್ಕಂತಹ ಜೇಲಂ, ಚೆನಾಬ್, ರಾವಿ, ಬಿಯಾಸ್, ಸಟ್ಲೇಜ್ ಹೀಗೆ ಪಂಚನದಿಗಳೇನಿದಾವೆ, ಈ ಪಂಚನದಿಗಳಿಂದ ಪಾಕಿಸ್ತಾನಕ್ಕೆ ಹರಿತಕ್ಕಂಥ ನೀರನ್ನು ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ, ಭಾರತಕ್ಕೆ ಪಾಕಿಗಳ ಪ್ರವೇಶವನ್ನು ತಡೆಯಲು ವಾಘಾ ಅಟಾರಿ ಗಡಿ ಬಂದ್ ಅನ್ನು ಮಾಡ್ತಾ ಇದ್ದಾರೆ. ಚೆಕ್ ಪೋಸ್ಟ್ ಏನಿದೆ ಅದನ್ನು ಸ್ಥಗಿತ ಮಾಡ್ತಾ ಇದ್ದೀವಿ. ಗಡಿ ಮೂಲಕ ವ್ಯಾಪಾರ ಚಟುವಟಿಕೆಗೆ ಬ್ರೇಕ್ ಆಗ್ತಾ ಇದ್ದೀವಿ. ವೀಸಾ ರದ್ದು, ಭಾರತ ತೊರೆಯಲು ಗಡುವು, ಭಾರತದಲ್ಲಿ ಪಾಕ್ ರಾಯಭಾರಿ ಕಚೇರಿಯಲ್ಲಿ ಸಿಬ್ಬಂದಿ ಸಂಖ್ಯೆ ಕಡಿತ, ಸೇನಾ ಸಲಹೆಗಾರರು ವಾಪಸ್, ಹೀಗೆ ಇವೆಲ್ಲ ಅಂಶಗಳನ್ನು ನೀವು ನೋಡಬಹುದು. ಉಗ್ರರ ದಂಡನೆ, ಮೋದಿ ಶಪಥ. ಪಹಲ್ಗಾಮ್ನಲ್ಲಿ ದಾಳಿ ನಡೆಸಿದ ಉಗ್ರರು ಅವರಿಗೆ ನೆರವು ನೀಡಿದವರನ್ನು ಎಲ್ಲೇ ಅಡಗಿದ್ದರೂ ಪತ್ತೆ ಮಾಡಿ ಶಿಕ್ಷಿಸುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಶಪಥವನ್ನು ಮಾಡಿದ್ದಾರೆ. ಭಾರತವು ತನ್ನ ವಿರುದ್ಧ ತೆಗೆದುಕೊಂಡಿರುವ ಕ್ರಮಗಳಿಗೆ ಪ್ರತ್ಯುತ್ತರವಾಗಿ ಪಾಕಿಸ್ತಾನ ಕೂಡ ಕೆಲವು ಪ್ರತಿಕಾರದ ನಿರ್ಧಾರಗಳನ್ನು ಘೋಷಣೆ ಮಾಡಿದೆ. ಸಿಂಧೂ ನದಿ ನೀರಿನ ಹರಿವನ್ನು ನಿಲ್ಲಿಸುವ ಅಥವಾ ತಿರುಗಿಸುವ ಪ್ರಯತ್ನಕ್ಕೆ ಯುದ್ಧ ಸಮಾನವಾದ ಕೃತ್ಯವೆಂದು ಪರಿಗಣಿಸಲಾಗುವುದು ಅಂತ ಪಾಕಿಸ್ತಾನ ಎಚ್ಚರಿಸ್ತಾ ಇದೆ. ಸೊ ಅಂದರೆ ನಾವು ಸಿಂಧೂ ನದಿಯಿಂದ ನೀರನ್ನು ಬಿಡಲ್ಲ ಅಂದರೆ, ಹೌದಾ, ಹಾಗಾದ್ರೆ ಅದನ್ನ ಯುದ್ಧ ಮಾಡಿದಂಗೆ ನೋಡ್ರಿ ಅಂತ ನಾವು ತೀರ್ಮಾನ ಮಾಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಏನಾಗುತ್ತೆ ನೋಡೋಣ. ಸರ್ಕಾರದ ಮಟ್ಟದಲ್ಲಂತೂ ಅವೆಲ್ಲ ಏನು ದೊಡ್ಡ ದೊಡ್ಡ ಅಧಿಕಾರಿಗಳು, ಸಚಿವರೆಲ್ಲ ಕುಂತು ಡಿಸಿಷನ್ ಅನ್ನು ತೆಗೆದುಕೊಳ್ತಾರೆ. ಶಿಮ್ಲಾ ಒಡಂಬಡಿಕೆ ಸೇರಿದಂತೆ ದ್ವಿಪಕ್ಷೀಯ ಒಪ್ಪಂದಗಳನ್ನು ಅಮಾನತಿನಲ್ಲಿರಿಸುವುದಾಗಿ, ಭಾರತದ ಜೊತೆಗಿನ ಎಲ್ಲ ರೀತಿಯ ವ್ಯಾಪಾರ ಸಂಬಂಧ ಸ್ಥಗಿತಗೊಳಿಸುವುದಾಗಿ ಪಾಕ್ ಪ್ರತಿಕಾರದ ಕ್ರಮವನ್ನು ತೆಗೆದುಕೊಳ್ತಾ ಇದೆ. ಸಿಂಧೂ ನದಿ ನೀರನ್ನು ತಡೆಯಲು ಭಾರತ ನಡೆಸುವ ಯಾವುದೇ ಪ್ರಯತ್ನವನ್ನು ಯುದ್ಧಕ್ಕೆ ಸಮಾನವಾದ ಕೃತ್ಯ ಎಂದು ಪರಿಗಣಿಸುವುದಾಗಿ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ನೇತೃತ್ವದಲ್ಲಿ ಇಸ್ಲಾಮಾಬಾದಲ್ಲಿ ನಡೆದ ರಾಷ್ಟ್ರೀಯ ಭದ್ರತಾ ಸಮಿತಿಯ ತುರ್ತು ಸಭೆಯಲ್ಲಿ ಇದನ್ನು ಅವರು ತೆಗೆದುಕೊಳ್ತಾ ಇದ್ದಾರೆ. ಒಂದು ಕಡೆ ಭಾರತ, ಇನ್ನೊಂದು ಕಡೆ ಪಾಕಿಸ್ತಾನ. ಅವರವರಿಗೆ ಏನೇನು ಶಕ್ತಿ ಸಾಮರ್ಥ್ಯ ಇದೆಯೋ ಅದರ ಮಟ್ಟಿಗೆ ಅವರು ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಹಾಗಾಗಿ ಯುದ್ಧದ ಕಾರ್ಮೋಡ ಅಂತೂ ಈಗ ಕಾಣ್ತಾ ಇದೆ.
ಆದರೆ ಇಲ್ಲಿ ನಮಗೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಸಿಂಧೂ ಜಲ ಒಪ್ಪಂದ, ಇಂಡಸ್ ವಾಟರ್ ಟ್ರೀಟಿ ಏನಿದೆಯಲ್ವ, ಹಾಗಂದ್ರೆ ಏನು? 1960 ಸೆಪ್ಟೆಂಬರ್ 19ರಂದು ಸಿಂಧೂ ಜಲ ಒಪ್ಪಂದಕ್ಕೆ ಭಾರತ ಪಾಕಿಸ್ತಾನ ಸಹಿ ಆಗ್ತವೆ, ವಿಶ್ವ ಬ್ಯಾಂಕ್ನ ನೇತೃತ್ವದಲ್ಲಿ. ಇಂಪಾರ್ಟೆಂಟ್. 1947ರಲ್ಲಿ ಭಾರತದಿಂದ ಪಾಕಿಸ್ತಾನ ಬೇರ್ಪಟ್ಟ ನಂತರ ಎರಡೂ ದೇಶಗಳ ನಡುವೆ 4 ಯುದ್ಧಗಳು ನಡೆದಿದ್ದಾವೆ. ಲೆಕ್ಕವಿಲ್ಲದಷ್ಟು ಬಾರಿ ಸಂಘರ್ಷ, ಆರೋಪ ಪ್ರತ್ಯಾರೋಪಗಳು, ವಾಗ್ವಾದಗಳು ವರದಿಯಾಗಿದ್ದಾವೆ. ಉರಿ ಅಟ್ಯಾಕ್ ಆಗಿರ್ಬೋದು, ನಂತರ ಸರ್ಜಿಕಲ್ ಸ್ಟ್ರೈಕ್ ಭಾರತ ಮಾಡಿತು, ಪುಲ್ವಾಮಾ ದಾಳಿ ಆಗಿರ್ಬೋದು, ನಂತರ ಬಾಲಾಕೋಟ್ ಉಗ್ರ ನೆಲೆಗಳ ಮೇಲೆ ದಾಳಿ ನಡೆಸಿರ್ತಕ್ಕಂಥದ್ದು, ಇವೆಲ್ಲವನ್ನ ನಾವು ನೋಡಿದಾಗ ಈಗ ಅಂತಹ ಘಟನೆಗಳು ನಡೆದಾಗಲೂ ಕೂಡ ಸಿಂಧೂ ಜಲ ಒಪ್ಪಂದ ಅಮಾನತು ಮಾಡಿರ್ತಕ್ಕಂಥದ್ದು ಬಂದಿರಲಿಲ್ಲ. ಆದರೆ ಇದು ಫಸ್ಟ್ ಟೈಮ್ ಭಾರತ ಸಿಂಧೂ ಜಲ ಒಪ್ಪಂದವನ್ನು ಅಮಾನತು ಮಾಡಿದೆ. ಹಾಗಾದ್ರೆ ಏನಿದೆ ಸಿಂಧೂ ಜಲ ಒಪ್ಪಂದ? ಸಿಂಧೂ ನದಿ ವ್ಯವಸ್ಥೆಯು ಸಿಂಧೂ ನದಿ ಮತ್ತು ಅದರ 5 ಉಪನದಿಗಳನ್ನು ಈಗ ಆಲ್ರೆಡಿ ಹೇಳ್ತಾ ಇದ್ವಿ, ಸಟ್ಲೇಜ್, ರಾವಿ, ಬಿಯಾಸ್, ಜೇಲಂ, ಚೆನಾಬ್ ಅಂತ. ಸೊ ಇದು ಸಿಂಧೂ ನದಿ. ಸಿಂಧೂ ನದಿ ಮೌಂಟ್ ಕೈಲಾಶಲ್ಲಿ ಹುಟ್ಟಿ ಭಾರತವನ್ನು ಪ್ರವೇಶಿಸಿ ನಂತರ ಪಾಕಿಸ್ತಾನದ ಕಡೆ ಹೋಗುತ್ತೆ. ಪಾಕಿಸ್ತಾನದ ಕಡೆ ಹೋಗಿ ಪ್ರಪಂಚದ ಅತಿ ದೊಡ್ಡ ನದಿ ವ್ಯವಸ್ಥೆಗಳಲ್ಲಿ ಒಂದೆನಿಸಿಕೊಳ್ಳುವ ಈ ಒಂದು ಸಿಂಧೂ ನದಿಯು ಮುಂದೆ ಹೋಗಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಅರಬ್ಬಿ ಸಮುದ್ರವನ್ನು ಸೇರುವುದಕ್ಕೆ ಮುಂಚೆ ಜೇಲಂ ನದಿ, ಚೆನಾಬ್ ನದಿ, ರಾವಿ ನದಿ, ಬಿಯಾಸ್ ನದಿ ಮತ್ತು ಸಟ್ಲೇಜ್ ನದಿ ಎಂಬ 5 ನದಿಗಳು, ನಾವು ಪಂಜಾಬ್ ಅಂತ ಏನು ಕರಿತೀವಲ್ಲ, ಆ ಪಂಜಾಬ್ ಪ್ರಾಂತದ ಆ ಒಂದು ಪ್ರದೇಶದಲ್ಲಿ ಈ ನದಿಗಳು ಸೇರಿದಂತೆ ಸಾಕಷ್ಟು ಉಪನದಿಗಳು ಸೇರಿದಂತೆ ಸಿಂಧೂ ನದಿಯನ್ನು ಹೋಗಿ ಸೇರ್ತವೆ, ಇಂಡಸ್ ರಿವರ್ ಅನ್ನು. ಸೊ ಇದರಲ್ಲಿ ಈ 5 ನದಿಗಳಲ್ಲಿ ಅಥವಾ ಸಿಂಧೂ ನದಿಯನ್ನು ಸೇರಿಸಿದ್ರೆ 6 ನದಿಗಳು. 6 ನದಿಗಳಲ್ಲಿ ಇಲ್ಲಿ ಭಾರತದ ಪಾಲಿನ ನದಿಗಳು ಅಂತ ಕರಿತೀವಿ. ಭಾರತದ ಪಾಲಿನ ನದಿಗಳು ಯಾವ್ಯಾವು? ಈ 3. ಸೊ ರಾವಿ, ಬಿಯಾಸ್, ಸಟ್ಲೇಜ್. ಇನ್ನ 3 ಮೇಲ್ಗಡೆ ಇದಾವಲ್ವ, ಸೊ ಜೇಲಂ, ಚೆನಾಬ್ ಮತ್ತು ಸಿಂಧು. ಈ 3 ನದಿಗಳನ್ನ ಪಶ್ಚಿಮದ ನದಿಗಳು, ಈ ಕೆಳಗಡೆ ಇರತಕ್ಕಂಥ ರಾವಿ ಮತ್ತು ಬಿಯಾಸ್, ಸಟ್ಲೇಜ್ ನದಿಗಳನ್ನು ಪೂರ್ವ ನದಿಗಳು ಅಂತ ಕರಿತೀವಿ. ಹಾಗಾಗಿ ಭಾರತದ ಪಾಲಿನ ನದಿಗಳು ಯಾವ್ಯಾವ ಅಂದ್ರೆ ಪೂರ್ವದಲ್ಲಿರ್ತಕ್ಕಂಥ ರಾವಿ, ಬಿಯಾಸ್ ಮತ್ತು ಸಟ್ಲೇಜ್ಗಳಾದ್ರೆ, ಪಾಕಿಸ್ತಾನದ ಪಾಲಿನ ನದಿಗಳು ಯಾವಂದ್ರೆ ಪಶ್ಚಿಮದಲ್ಲಿರ್ತಕ್ಕಂಥ ಸಿಂಧು, ಜೇಲಂ ಮತ್ತು ಚೆನಾಬ್ಗಳಾಗ್ತವೆ. ಮತ್ತು ಒಟ್ಟಾರೆಯಾಗಿ ಇಡೀ ಸಿಂಧೂ ನದಿ ಒಪ್ಪಂದದಲ್ಲಿ 20% ನೀರು ಮಾತ್ರ ಭಾರತಕ್ಕೆ ಸೇರಿದ್ರೆ ಇಡೀ ಉಳಿದಿರ್ತಕ್ಕಂಥ 80% ನೀರು ಪಾಕಿಸ್ತಾನಕ್ಕೆ ಸೇರ್ಬೇಕಂತಕ್ಕಂಥದ್ದೇ ಸಿಂಧೂ ಜಲ ಒಪ್ಪಂದ. ನೋಡಿ, ಹೆಚ್ಚಿನ 80% ಆಫ್ ದ ವಾಟರ್ ಪಾಕಿಸ್ತಾನಕ್ಕೆ ಸೇರುತ್ತೆ. ಹೀಗೆ ಹಿಮಾಲಯದಲ್ಲಿ ಹುಟ್ಟುವ ಇವು ಭಾರತದಲ್ಲಿ ಹರಿಯುತ್ತಾ ಪಾಕಿಸ್ತಾನವನ್ನು ಪ್ರವೇಶಿಸಿ ನಂತರ ಅಂತಿಮವಾಗಿ ಅರಬ್ಬಿ ಸಮುದ್ರವನ್ನು ಸೇರುತ್ತವೆ. ಸಿಂಧೂ ನದಿ ವ್ಯವಸ್ಥೆಯು 2 ರಾಷ್ಟ್ರಗಳಿಗೂ ಮಹತ್ವದಾಗಿದ್ದು ಕೃಷಿ ನೀರಾವರಿ ಉದ್ದೇಶಕ್ಕೆ 2 ರಾಷ್ಟ್ರಗಳು ಬಳಸ್ಕೊಳ್ತಾ ಇದ್ದಾವೆ. ನೀರಿನ ಹಂಚಿಕೆಯ ಸಂಬಂಧ ಸುದೀರ್ಘವಾಗಿರ್ತಕ್ಕಂಥ 9 ವರ್ಷಗಳ ಮಾತುಕತೆಯ ನಂತರ ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆಯಲ್ಲಿ 1960 ಸೆಪ್ಟೆಂಬರ್ 19ರಂದು ಕರಾಚಿಯಲ್ಲಿ ಸಿಂಧೂ ಜಲ ಒಪ್ಪಂದಕ್ಕೆ ಭಾರತ ಮತ್ತು ಪಾಕಿಸ್ತಾನ ಸಹಿ ಆಗ್ತವೆ. ಅಂದಿನ ಭಾರತದ ಪ್ರಧಾನಮಂತ್ರಿಗಳು ಜವಾಹರ್ಲಾಲ್ ನೆಹರೂರವರು, ಪಾಕಿಸ್ತಾನದ ಅಧ್ಯಕ್ಷರು ಅಯೂಬ್ ಖಾನ್ ಅವರು ಈ ಒಂದು ಒಪ್ಪಂದಕ್ಕೆ ಸಹಿಯನ್ನ ಹಾಕ್ತಾರೆ. ಈ ಸಹಿಯ ಪ್ರಕಾರ, ಈ ಒಪ್ಪಂದದ ಪ್ರಕಾರ ಪೂರ್ವ ನದಿಗಳ ಪಾಲು ಸಂಪೂರ್ಣವಾಗಿ ಭಾರತದ್ದಾದರೆ ಪಶ್ಚಿಮ ನದಿಗಳ ನೀರು ಪಾಕಿಸ್ತಾನಕ್ಕೆ ಸೇರುತ್ತದೆ ಎನ್ನುವುದು ಒಪ್ಪಂದದ ಒಟ್ಟಾರೆ ತಿರುಳಾಗಿತ್ತು. ಪಶ್ಚಿಮದ ನದಿಗಳ ನೀರಿನಲ್ಲಿ ಭಾರತವು ನೀರಾವರಿ, ವಿದ್ಯುತ್ ಉತ್ಪಾದನಾ ಉದ್ದೇಶಗಳಿಗೆ ಬಳಸಲು ಅವಕಾಶವನ್ನು ಕೂಡ ಮಾಡಿಕೊಡಲಾಗಿತ್ತು. ಹೀಗೆ ಈಗೇನಾಗುತ್ತೆ, ಈಗ ಅಮಾನತು ಮಾಡಿದ್ರೆ ಏನಾಗುತ್ತೆ? ಈ ಒಪ್ಪಂದ ಅಮಾನತು ಆಗ್ತಾ ಇದೆ ಅಂದ್ರೆ 2 ರಾಷ್ಟ್ರಗಳಿಗೆ ಫ್ರೀ ಹ್ಯಾಂಡ್ ಸಿಕ್ತು. ತಮಗೆ ಎಷ್ಟು ಬೇಕು ನೀರನ್ನ ಬಳಸ್ಕೋಬಹುದು. ಅದಾಗುತ್ತಾ? ವಿಶ್ವ ಬ್ಯಾಂಕ್ ಏನ್ ಮಾಡುತ್ತೆ? ಇದು ಅಂತಾರಾಷ್ಟ್ರೀಯ ಕಾನೂನಿನ ಬ್ರೇಕ್ ಮಾಡ್ದಂಗಾಯ್ತು ಅಂತ ಪಾಕಿಸ್ತಾನ ಹೇಳ್ತಾ ಇದೆ. ವಿಶ್ವ ಬ್ಯಾಂಕ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ? ಸೊ ಹೀಗೆ ಇವೆಲ್ಲವೂ ಕೂಡ ಈಗ ಸುದ್ದಿಯಲ್ಲಿದ್ದಾವೆ. ಒಟ್ಟಾರೆಯಾಗಿ 6 ನದಿಗಳು, ಅದರಲ್ಲೂ ಸಿಂಧು ಪ್ಲಸ್ 5 ಉಪನದಿಗಳು, 20% 80% ಪೂರ್ವ ನದಿಗಳು, ಪಶ್ಚಿಮದ ನದಿಗಳು. ಯಾರ ಒಪ್ಪಂದದಲ್ಲಿ, ಯಾರ ನೇತೃತ್ವದಲ್ಲಿ ಇದಕ್ಕೆ ಸಹಿಯನ್ನಾಗ್ತಾರೆ, ಯಾರು ಆಗ ಪ್ರಧಾನಮಂತ್ರಿಗಳಾಗಿದ್ರು, ಯಾರು ಅಧ್ಯಕ್ಷರಾಗಿದ್ರು ಅಂತಕ್ಕಂಥದ್ದನ್ನು ಕೂಡ ನೋಡಬಹುದು. ಇದೇ ಸಂದರ್ಭದಲ್ಲಿ ಯುದ್ಧದ ಕಾರ್ಮೋಡಗಳು ಕಾಣಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಭಾರತದ ನೌಕಾಪಡೆ, ವಾಯುಪಡೆ, ಭೂಸೇನೆ ಎಲ್ಲವೂ ಕೂಡ
ಇವತ್ತು ಸರ್ವ ಸನ್ನದ್ಧತೆಯಿಂದ ಯುದ್ಧಕ್ಕೆಂತೂ ಒಂದಷ್ಟು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೇವೆ. ಅದು ಮುಂದಿನ ದಿನಗಳಲ್ಲಿ ಅದರದ್ದು ಗೊತ್ತಾಗುತ್ತೆ. ಶಿಮ್ಲಾ ಒಪ್ಪಂದ ರದ್ದುಪಡಿಸಿದ ಪಾಕಿಸ್ತಾನ. ಸಿಂಧು ಜಲ ಒಪ್ಪಂದದ ಬಗ್ಗೆ ಕೂಡ ಇದೆ. ಇನ್ನು ಒಟ್ಟಾರೆಯಾಗಿ ಒಂದು ಗ್ಲಾನ್ಸ್ ಮಾಡೋದಾದರೆ ಸಿಂಧೂ ನದಿ ವ್ಯವಸ್ಥೆ. ಸಿಂಧೂ ನದಿಯು ವಿಶ್ವದ ಅತಿದೊಡ್ಡ ನದಿ ಜಲಾಯನ ಪ್ರದೇಶಗಳಲ್ಲಿ ಒಂದಾಗಿದೆ. ಇದನ್ನು ಇಂಡಸ್ ರಿವರ್ ಅಂತ ಕೂಡ ಕರಿತೀವಿ. ಈ ನದಿಯು ಟಿಬೆಟ್ ಪ್ರದೇಶದಲ್ಲಿ ಉಗಮವಾಗಿ ಅಂದರೆ ಮೌಂಟ್ ಕೈಲಾಶಲ್ಲಿ ಉಗಮವಾಗಿ ನಂತರ ಭಾರತವನ್ನು ಪ್ರವೇಶಿಸಿ ಪಾಕಿಸ್ತಾನದ ಮೂಲಕ ಹರಿಯುತ್ತದೆ. ಈ ಒಂದು ಪ್ರದೇಶದಲ್ಲಿ ಅಂದರೆ ಇದು ಮುಂದೆ ಹೀಗೆ ಹರಿದು ಬಂದು ಭಾರತವನ್ನು ಪ್ರವೇಶಿಸಿ ನಂತರ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿಂದ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಇದೊಂದು ಭಾರತದ ಅತಿ ಮುಖ್ಯ ನದಿವ್ಯೂಹಗಳಲ್ಲಿ ಒಂದಾಗಿದೆ. ಕೈಲಾಶ ಪರ್ವತದ ಸಮೀಪದಲ್ಲಿ ಉಗಮವಾಗುತ್ತೆ. 6714 ಮೀಟರ್ ಎತ್ತರದಲ್ಲಿ. ಮೌಂಟ್ ಕೈಲಾಶ್ ಟಿಬೆಟ್ ಪ್ರದೇಶದಲ್ಲಿ ಬರುತ್ತೆ. ಸೊ ಹೀಗೆ ಇದು ಒಟ್ಟಾರೆಯಾಗಿ 2880 ಕಿಲೋಮೀಟರ್ ಉದ್ದವನ್ನು ಹೊಂದಿದ್ರೂ ಕೂಡ ಭಾರತದಲ್ಲಿ ಕೇವಲ 709 ಕಿಲೋಮೀಟರ್ಗಳಷ್ಟು ಮಾತ್ರ ದೂರ ಹರಿಯುತ್ತೆ. ಅದು ಜಮ್ಮು ಕಾಶ್ಮೀರದಲ್ಲಿ, ಈಗ ಪ್ರಮುಖವಾಗಿ ಲಡಾಖ್ ಪ್ರದೇಶದಲ್ಲಿ ಹರಿಯುತ್ತದೆ. ಜಮ್ಮು ಕಾಶ್ಮೀರ ರಾಜ್ಯದಲ್ಲಿನ ಲಡಾಖ್ ಮತ್ತು ಜಸ್ಕರ್ ಶ್ರೇಣಿಗಳ ಮಧ್ಯೆ ಇರುವ ಕಿರಿದಾದ ಕಂದರದ ಮೂಲಕ ವಾಯುವ್ಯ ದಿಕ್ಕಿಗೆ ಹರಿಯುತ್ತದೆ. ಪ್ರಪಂಚದ ಅತಿ ಪ್ರಾಚೀನ ನದಿದ್ವೀಪಗಳಲ್ಲಿ ಒಂದಾಗಿದ್ದು ಈ ನದಿ ಪಾತ್ರದ ಬಹುತೇಕ ಭಾಗ ಜಲಾನಯನ ಪ್ರದೇಶಗಳು ಇವತ್ತು ಪಾಕಿಸ್ತಾನದಲ್ಲಿ ಇದ್ದಾವೆ ಅಲ್ವಾ. ಸೊ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಕರಿತೀವಿ. ಪ್ರಪಂಚದ ಅತಿ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿರ್ತಕ್ಕಂತಹ ಸಿಂಧೂ ನಾಗರಿಕತೆಯ ಮೂಲ ಕೂಡ ಸಿಂಧೂ ನದಿಯೇ ಆಗಿದೆ. ಸೊ ಎಷ್ಟು ಎತ್ತರದಲ್ಲಿ, ಕೆಲವೊಂದು ಕಡೆ ಬೇರೆ ಬೇರೆ ಎತ್ತರ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸಿಂಧೂ ನದಿ ವಾಯುವ್ಯಕ್ಕೆ ಹರಿಯುತ್ತಾ ಡೆಮ್ಚಕ್ ಎಂಬ ಸ್ಥಳದಿಂದ ಭಾರತದ ಲಡಾಖ್ ಪ್ರದೇಶದಲ್ಲಿ ಪ್ರವೇಶಿಸುತ್ತದೆ. ಎಕ್ಸಾಂಪಲ್ ಕೇಳಿದ್ದಾರೆ, ಯಾವ ಪರ್ಟಿಕ್ಯುಲರ್ ಪ್ರದೇಶದಲ್ಲಿ ಭಾರತವನ್ನು ಪ್ರವೇಶಿಸುತ್ತದೆ ಅಂದರೆ ಡೆಮ್ಚಕ್ ಅನ್ನುವ ಸ್ಥಳದಲ್ಲಿ ಅಂತೆ. ಇನ್ನು ಯಾವ ಎರಡು ರೇಂಜ್ಗಳಲ್ಲಿ ಇದು ಹರಿಯುತ್ತದೆ ಅಂದರೆ ಕಾರಾಕೋರಂ ಮತ್ತು ಲಡಾಖ್ ರೇಂಜ್ಗಳಲ್ಲಿ ಹರಿಯುತ್ತದೆ. ಇದು ಡೆಮ್ಚಕ್ ಪ್ರದೇಶ. ಸೊ ಹೀಗೆ ಹರಿಯುತ್ತದೆ. ಡ್ಯೂರಿಂಗ್ 1960s ಟು ಇಂಡಿಯನ್ ವಾರ್ ಅಂತೇನೋ ಮತ್ತಷ್ಟು ಮಾಹಿತಿ ಇದೆ. ಇಲ್ಲಿ ಕೆಲವೊಂದು ಎಕ್ಸ್ಟ್ರಾ ಮಾಹಿತಿ ಇದೆ. ಇದನ್ನು ನಾವು ನದಿ ವ್ಯವಸ್ಥೆ ಬಗ್ಗೆ ಮಾತಾಡಬೇಕಾದ್ರೆ ನಾನು ಈಗ ಸದ್ಯಕ್ಕೆ ಒಂದಷ್ಟು ನದಿಗಳು, ಯಾವ್ಯಾವ ಅದರ ಉಪನದಿಗಳು, ಎಲ್ಲಿ ಉಗಮವಾಗುತ್ತೆ, ಅದರ ಟ್ರಿಬ್ಯೂಟರೀಸ್ ಕೂಡ ಬಹಳ ಸಲ ಕೇಳಿದ್ದಾರೆ. ಅದಕ್ಕೋಸ್ಕರ ಇದರ ಮುಖ್ಯ ಉಪನದಿಗಳನ್ನು ನೋಡೋಕ್ಕೆ ಮುಂಚೆ ಇದರ ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಮತ್ತು ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸು, ಎಡದಂಡೆಯಲ್ಲಿ ಒಂದು ಸೇರ್ತಕ್ಕಂಥ ಉಪನದಿಗಳು ಮತ್ತು ಬಲದಂಡೆ ಉಪನದಿಗಳು ಯಾವ್ಯಾವು ಅನ್ನೋದು ಕೂಡ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ಹಾಗಾಗಿ ಮೊದಲು ನಾವು ಇಂಡಸ್ ರಿವರ್ ನೋಡೋಣ. ಸೊ ಹೀಗೆ ಮೌಂಟ್ ಕೈಲಾಶ್ ಪರ್ವತದಲ್ಲಿ ಉಗಮವಾಗ್ತಕ್ಕಂತಹ ಈ ಒಂದು ಇಂಡಸ್ ರಿವರು ಹಾಗೆ ಜನ್ಸ್ಕರ್ ಶ್ರೇಣಿ ಮತ್ತು ಏನಂತೀವಿ ಲಡಾಖ್ ರೇಂಜ್ ಮಧ್ಯೆ ಬಂದು ಹೀಗೆ ಲಡಾಖಲ್ಲಿ ಬಂದು ಜಮ್ಮು ಕಾಶ್ಮೀರದ ಮೂಲಕ ಪಾಕಿಸ್ತಾನವನ್ನು ಪ್ರವೇಶಿಸಿ ಹೀಗೆ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಿಂದ ಮುಂದೆ ಹಾಗೆ ಹರಿದು ಹೋಗಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಹೀಗೆ ಅರಬ್ಬಿ ಸಮುದ್ರವನ್ನು ಸೇರುವ ಮುಂಚೆ ಒಂದು ಕಡೆ ನೋಡ್ಬೋದು, ಇದು ಚೇನಾಬ್ ರಿವರ್. ಓಕೆ, ಇದು ಚೇನಾಬ್ ರಿವರು. ಈ ಚೇನಾಬ್ ರಿವರು ಹೋಗಿ ಸಿಂಧೂ ನದಿಯನ್ನು ಸೇರುತ್ತೆ. ಸಿಂಧೂ ನದಿಯನ್ನು ಸೇರುವ ಈ ಚೇನಾಬ್ ರಿವರ್ನ ಉಪನದಿಗಳು ಅಂದರೆ ಒಂದು ಸಟ್ಲೇಜ್ ನದಿ ಆಗುತ್ತೆ. ಸಟ್ಲೇಜ್ ಚೇನಾಬನ್ನು ಸೇರುತ್ತೆ. ಹಾಗೆ ಸಟ್ಲೇಜನ್ನು ಬಿಯಾಸ್ ಬಂದು ಸೇರುತ್ತೆ. ಮತ್ತು ಚೇನಾಬನ್ನು ಮತ್ತೊಂದು ಪೂರ್ವ ನದಿ ರಾವಿ ಬಂದು ಸೇರುತ್ತೆ ಎಡದಂಡೆಯಲ್ಲಿ. ಹಾಗಾಗಿ ಎಡದಂಡೆಯ ಪ್ರಮುಖ ನದಿಗಳು ಅಂದರೆ ಜಸ್ಕರು, ಸುರು, ಸೋನ್, ಜೇಲಂ, ಚೇನಾಬ್. ಯಾಕಂದರೆ ಜೇಲಮ್ಮು ಚೇನಾಬ್ ನದಿಯನ್ನು ಸೇರುತ್ತೆ. ಇದು ಜೇಲಂ ಚೇನಾಬ್ ಬಿಡಿ ಡೈರೆಕ್ಟಾಗಿ ಹೋಗಿ ಸೇರುತ್ತೆ ಸಿಂಧೂ ನದಿಯನ್ನು. ಈ ಚೇನಾಬು ಸಿಂಧೂ ನದಿಯನ್ನು ಸೇರಕ್ಕೆ ಮುಂಚೆ ಚೇನಾಬ್ ನದಿಗೆ ಬಲದಂಡೆಯಲ್ಲಿ ಜೇಲಮ್ಮು, ಎಡದಂಡೆಯಲ್ಲಿ ರಾವಿ ಮತ್ತು ಸಟ್ಲೇಜ್ಗಳು ಸೇರ್ತವೆ. ಸಟ್ಲೇಜ್ ಹೋಗಿ ಚೇನಾಬನ್ನು ಸೇರುವ ಮುಂಚೆ ಬಿಯಾಸ್ ಅಂತಕ್ಕಂಥ ನದಿ ಸಟ್ಲೇಜನ್ನು ಸಂಗಮವಾಗಿರುತ್ತದೆ.
ಭಾಳ ಕನ್ಫ್ಯೂಸ್ ಆಗ್ಬೋದು. ಸಪ್ರೇಟಾಗಿ ಸಿಂಧೂ ನದಿ ವ್ಯವಸ್ಥೆ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಿದಾಗ ಮತ್ತಷ್ಟು ಕ್ಲಿಯರಾಗಿ ಹೇಳೋಣ. ಅದಕ್ಕಿಂತ ಜೊತೆಗೆ ಒಂದಷ್ಟು ಪಂಜಿನಾಡ್ ನದಿ, ಸೋನ್ ನದಿ, ಸುರು ನದಿ, ಜಸ್ಕರ್ ನದಿ ಅಂತಕ್ಕಂಥ ವಿವಿಧ ಎಡದಂಡೆಯ ಉಪನದಿಗಳು ಕೂಡ ಇದ್ದಾವೆ ಒಂದು ಕಡೆ. ಇನ್ನೊಂದು ಕಡೆ ಬಲದಂಡೆಯಲ್ಲಿ ಪಾಕಿಸ್ತಾನದಿಂದ ಹೆಚ್ಚಾಗಿ ಬಂದು ಸೇರ್ತವೆ. ಬಲದಂಡೆಯಲ್ಲಿ ಸಿಂಧೂ ನದಿಗೆ ಪಾಕಿಸ್ತಾನದ ನದಿಗಳು ಮೊನ್ನೆ ಕೇಳಿದ್ರು, ಮೋಸ್ಟ್ಲಿ ಕೆಲವೊಂದು ಗಿಲ್ಗಿಟ್ಟು ಅವೆಲ್ಲ ನಮ್ಮ ಭಾರತದ ಉಪನದಿಗಳಾಗ್ತವೆ. ಶೋಯಕು, ಗಿಲ್ಗಿಟ್ ಅವೆಲ್ಲ ಸಿಂಧೂ ನದಿ ಪಾಕಿಸ್ತಾನಕ್ಕೆ ಹೋಗಕ್ಕೆ ಮುಂಚೆನೇ ಅದಕ್ಕೆ ಸೇರ್ತವೆ. ಹಾಗಾಗಿ ಶೋಯಕು, ಗಿಲ್ಗಿಟ್, ಕೆಲವೊಂದು ಹುಂಜಾ ನದಿ, ನುಬ್ರಾ, ಕಾಬುಲ್, ಕುರ್ರಮ್, ಟೋಚಿ, ಗುಮಾಲ್, ಸಂಗರ್, ಕುನಾರ್ ಇವು ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಆಫ್ ಇಂಡಸ್ ಆಗುತ್ತೆ. ಇಲ್ಲೇ ಇದೆ ನೋಡಿ, ಇದು ಸಿಂಧೂ ಆದರೆ ಸಿಂಧೂ ನದಿಗೆ ಉಪನದಿಗಳು ಬಹಳ ಎಕ್ಸಾಂಪಲ್ ಕೇಳಿರೋದ್ರಿಂದ ಹೇಳ್ತಾ ಇದ್ದೀನಿ. ಚೆನಾಬ್, ಸಟ್ಲೇಜ್, ಬಿಯಾಸ್, ಸ್ಪಿತಿ, ಚೆನಾಬ್, ಅಗೇನ್ ಚೆನಾಬ್ ಇದೆ, ಜಸ್ಕರ್, ಜೇಲಂ, ಸುರು, ರಾವಿ, ಸೋಹನ್. ಓಕೆ, ಇನ್ನು ಬಲದಂಡೆ ಅಂತ ಬಂದಾಗ ಭಾರತದಲ್ಲಿ ಶೋಯಕ್, ಗಿಲ್ಗಿಟ್, ಸ್ವಾತ್, ಕುನಾರ್, ಕುರ್ರಮ್, ಕಾಬೂಲ್, ತೋಚಿ, ಗುಮಾಲ್, ಜೋಬ್. ಈ ನದಿಗಳಲ್ಲೇ ಒಂದು ಪ್ರಶ್ನೆ ಬಂದಿತ್ತು ಮೊನ್ನೆ ರೀಸೆಂಟಾಗಿ, ಯಾವುದೋ ಒಂದರಲ್ಲಿ ಸಾಲ್ವ್ ಮಾಡಿದ್ದೆ, ನೆನಪಿಲ್ಲ. ಇನ್ನು ಸಿಂಧೂ ಜಲ ಒಪ್ಪಂದ, ಸಿಂಧೂ ನದಿ ವ್ಯವಸ್ಥೆ ನೋಡಿದ್ವಿ. ಈ ಜಲ ಒಪ್ಪಂದ ಏನಿದೆ, ಇಂಡಸ್ ವಾಟರ್ ಟ್ರೀಟಿ 1960 ಅಂದರೆ ಈಗ ಆಲ್ರೆಡಿ ನೋಡಿದ್ವಲ್ವ. ಈ ನದಿಗಳಲ್ಲಿ ಎರಡಾಗಿ ಡಿವೈಡ್ ಮಾಡ್ತಾರೆ. ಒಂದು ಪೂರ್ವ ನದಿಗಳು ರಾವಿ, ಬಿಯಾಸ್, ಸಟ್ಲೇಜು. ಇನ್ನೊಂದು ಪಶ್ಚಿಮ ನದಿಗಳು ಜೇಲಂ, ಚೆನಾಬ್, ಸಿಂಧು, ಇಂಡಸ್ ರಿವರ್. ಇದರಲ್ಲಿ ಟೋಟಲ್ ವಾಟರ್ಲಿ 20% ಇಂಡಿಯಾಗೆ, 80% ಪಾಕಿಸ್ತಾನಕ್ಕೆ. ಯಾರ್ಯಾರು ಸಹಿ ಮಾಡಿದ್ರು? ಭಾರತದ ಪ್ರಧಾನಿಗಳು, ಪಾಕಿಸ್ತಾನದ ಅಧ್ಯಕ್ಷರು. ಯಾರ ನೇತೃತ್ವದಲ್ಲಿ? ವಿಶ್ವ ಬ್ಯಾಂಕ್ ನೇತೃತ್ವದಲ್ಲಿ 1960 ಇಂಡಸ್ ವಾಟರ್ ಟ್ರೀಟಿ, IWT. ಆಗಿನ ಪ್ರಧಾನಿ ಜವಾಹರ್ಲಾಲ್ ನೆಹರು, ಪಾಕಿಸ್ತಾನದ ಮಾಜಿ ಅಧ್ಯಕ್ಷರು ಆಯೂಬ್ ಖಾನ್ ಇದಕ್ಕೆ ಸಹಿಯನ್ನು ಹಾಕಿದ್ರು. ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆಯನ್ನು ವಹಿಸಿತ್ತು. ವಿಶ್ವ ಬ್ಯಾಂಕ್, ವರ್ಲ್ಡ್ ಬ್ಯಾಂಕ್, ವಿಶ್ವಸಂಸ್ಥೆ ಅಲ್ಲ, ನೆನ್ಪಿಡಬೇಕು. ಇಷ್ಟು ಡೀಟೇಲ್ಸ್ ಇದೆ. ನೋಡೋಣ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ನಾವು ಮುಂದಿನ ಒಂದು ನದಿ ವ್ಯವಸ್ಥೆಗಳ ಮೇಲೆ ಮಾಡಿದಾಗ ಕಂಪ್ಲೀಟ್ ಆಗಿ ಮಾತಾಡೋಣ ಅಂತ ಹೇಳ್ತಾ, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ನಂಬರ್ 6. ಪ್ರಥಮ ಹಿಮಾಲಯನ್ ಹೈ ಆಲ್ಟಿಟ್ಯೂಡ್ ಅಟ್ಮಾಸ್ಫಿಯರಿಕ್ ಅಂಡ್ ಕ್ಲೈಮೇಟ್ ಸೆಂಟರ್ ಎಲ್ಲಿ ಪ್ರಾರಂಭವಾಯಿತು? ವೇರ್ ವಾಸ್ ದ ಫಸ್ಟ್ ಎವರ್ ಹಿಮಾಲಯನ್ ಹೈ ಆಲ್ಟಿಟ್ಯೂಡ್ ಅಟ್ಮಾಸ್ಫಿಯರಿಕ್ ಅಂಡ್ ಕ್ಲೈಮೇಟ್ ಸೆಂಟರ್ ಲಾಂಚ್ಡ್? ಹಿಮಾಲಯನ್ ಹೈ ಆಲ್ಟಿಟ್ಯೂಡ್ ಅಟ್ಮಾಸ್ಫಿಯರಿಕ್ ಅನ್ನ, ಆ ಒಂದು ಪ್ರದೇಶವನ್ನು ಅಧ್ಯಯನ ಮಾಡೋದಕ್ಕೆ ಒಂದು ಕ್ಲೈಮೇಟ್ ಸೆಂಟರ್ನ ಇತ್ತೀಚೆಗೆ ಎಲ್ಲಿ ಆರಂಭಿಸಲಾಯಿತು ಅಂತ ಕೇಳಿದರೆ, ಸೊ 4 ಆಪ್ಷನ್ ಇದೆ. ಸರಿಯಾದ ಉತ್ತರ ಜಮ್ಮು ಕಾಶ್ಮೀರದ ಉಧಂಪುರದಲ್ಲಿ. ಸೊ ಯೂನಿಯನ್ ಮಿನಿಸ್ಟರ್ ಜಿತೇಂದ್ರ ಸಿಂಗ್ ಲಾಂಚಸ್ ಕಂಟ್ರೀಸ್ ಫಸ್ಟ್ ಕ್ಲೈಮೇಟ್ ಚೇಂಜ್ ಸ್ಟೇಷನ್ ಇನ್ JNK ಉಧಂಪುರ್. ಓಕೆ, ಕೇಂದ್ರ ಸಚಿವರು ಜಿತೇಂದ್ರ ಸಿಂಗ್ ಅವರು ಜಮ್ಮು ಕಾಶ್ಮೀರದ ಉಧಂಪುರ್ ಜಿಲ್ಲೆಯ ಚೇನಾನಿಯ ನಾಥಟೋಪ್ನಲ್ಲಿ ಮೊದಲ ಹಿಮಾಲಯನ್ ಹೈ ಆಲ್ಟಿಟ್ಯೂಡ್ ಅಟ್ಮಾಸ್ಫಿಯರಿಕ್ ಅಂಡ್ ಕ್ಲೈಮೇಟ್ ಸೆಂಟರ್ಗೆ ಚಾಲನೆ ನೀಡಿದರು. ಈ ಹೊಸ ಕೇಂದ್ರವು ಹಿಮಾಲಯ ಪ್ರದೇಶಕ್ಕೆ ನಿಖರವಾದ ಹವಾಮಾನ ಮತ್ತು ಹವಾಮಾನ ಮುನ್ಸೂಚನೆಗಳನ್ನು ಒದಗಿಸುತ್ತದೆ. ಪರ್ಟಿಕ್ಯುಲರ್ ಆಗಿ ಹಿಮಾಲಯನ್ ರೀಜನ್ಗೆ ಈ ಒಂದು ಪ್ರದೇಶದ ವಿಶಿಷ್ಟವಾದ ಎತ್ತರದ ಹವಾಮಾನ ಪರಿಸ್ಥಿತಿಗಳ ಸಂಶೋಧನೆ ಮತ್ತು ಅಧ್ಯಯನದ ಮೇಲೆ ಕೂಡ ಗಮನವನ್ನು ಹರಿಸುತ್ತದೆ. ಇದನ್ನ ಪ್ರಾಜೆಕ್ಟ್ ತಂದಿರತಕ್ಕಂಥವರು ಕೇಂದ್ರದ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ ಅಥವಾ ಭೂವಿಜ್ಞಾನ ಸಚಿವಾಲಯ. ಸೊ ಅದರ ಮಿನಿಸ್ಟರ್ ಜಿತೇಂದ್ರ ಸಿಂಗ್ ಅವರು ಇದ್ದಾರೆ. ಸೊ ಇಂಡಿಯಾಸ್ ಫಸ್ಟ್ ಎವರ್ ಹೈ ಆಲ್ಟಿಟ್ಯೂಡ್ ಕ್ಲೈಮೇಟ್ ರಿಸರ್ಚ್ ಸ್ಟೇಷನ್ ಜಮ್ಮು ಕಾಶ್ಮೀರದ ಉಧಂಪುರದಲ್ಲಿ ತರಲಾಯಿತು. ಓಕೆ, ಹಾಗಾದರೆ ಜಮ್ಮು ಕಾಶ್ಮೀರ ಸುದ್ದಿಗೆ ಬಂದಿದೆ. ಆ ಒಂದು ಕೇಂದ್ರಾಡಳಿತ ಪ್ರದೇಶದ ಮತ್ತಷ್ಟು ಡೀಟೇಲ್ಸ್ ಕಳೆದ ವಿಡಿಯೋದಲ್ಲಿ ಕೂಡ ಮಾತಾಡ್ತಾ ಇದ್ದೀವಿ, ಮತ್ತೊಮ್ಮೆ ಹೇಳೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಬಟ್ ಸ್ಟಿಲ್ ಫಾರ್ ಎ ಕಂಪ್ಲೀಟ್ನೆಸ್ಸು, ಶ್ರೀನಗರ ಮತ್ತು ಜಮ್ಮು ಇವೆರಡು ರಾಜಧಾನಿಗಳು 1956 ನವೆಂಬರ್ 1ರಂದು ರಾಜ್ಯವಾಗಿ ಸ್ಥಾಪನೆಯಾಗಿತ್ತು. ಇತ್ತೀಚೆಗೆ 31 ಅಕ್ಟೋಬರ್ 2019 ಕೇಂದ್ರಾಡಳಿತ ಪ್ರದೇಶವಾಗಿದೆ. ಕಾಶ್ಮೀರಿ ಮತ್ತು ಇಂಗ್ಲಿಷ್ಗಳು ಆಡಳಿತ ಭಾಷೆಗಳಾದರೆ 20 ಜಿಲ್ಲೆಗಳಿದ್ದಾವೆ. ಮನೋಜ್ ಸಿನ್ಹಾ ಅವರು ಪ್ರಸ್ತುತ ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಆದರೆ ಓಮರ್ ಅಬ್ದುಲ್ಲಾ ರವರು ಈಗ ಮುಖ್ಯಮಂತ್ರಿಗಳಾಗಿದ್ದಾರೆ. ಚಲೋ ಕಾಶ್ಮೀರ್ ಅಂತಕ್ಕಂಥದ್ದು ಟೂರಿಸಂ ಟ್ಯಾಗ್ಲೈನು. ಚಲೋ ಕಾಶ್ಮೀರ್, ಚಲೋ ಕಾಶ್ಮೀರ್ ಅನ್ನೋ ಟೂರಿಸಂ ಟ್ಯಾಗ್ಲೈನ್ ಇಟ್ಕೊಂಡು ಹೋದವರು 26 ಜನರನ್ನ ಅಲ್ಲಿ ಪಹಲ್ಗಾಮಲ್ಲಿ ಇತ್ತೀಚೆಗೆ ಹತ್ಯೆ ಮಾಡಿದ್ದು ಬಹಳ ದುಃಖಕರವಾಗಿರ್ತಕ್ಕಂಥ ಸಂಗತಿ. ಶ್ರೀನಗರದಲ್ಲಿ ಹೈಕೋರ್ಟ್ ಇದೆ, ಸಮ್ಮರಲ್ಲಿ ಶ್ರೀನಗರದಲ್ಲಿ ಮಾಡಿದ್ರು, ವಿಂಟರಲ್ಲಿ ಜಮ್ಮುವಿನಲ್ಲಿ ಹೈಕೋರ್ಟ್ ಬೆಂಚು. ಇನ್ನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗಳು ಅಲ್ಲಿ ಟೆಂಟೇಟಿವ್ ಲಿಸ್ಟಲ್ಲಿದ್ದಾವೆ.
ಸದ್ಯಕ್ಕೆ ಇನ್ನೂ ಯಾವುದೇ ಪರ್ಮನೆಂಟ್ ಲಿಸ್ಟಲ್ಲಿ ಇಲ್ಲ, ಹಾಗಾಗಿ ಟೆಂಟೇಟಿವ್ ಲಿಸ್ಟನ್ನು ಓದೋದೇನು ಬೇಕಾಗಿಲ್ಲ ಅನಿಸುತ್ತೆ. ಜಸ್ಟ್ ಫಾರ್ ಎ ಕಂಪ್ಲೀಟ್ನೆಸ್ ಓದಿ. ನ್ಯಾಷನಲ್ ಪಾರ್ಕ್ಗಳು ಬಹಳ ಇಂಪಾರ್ಟೆಂಟ್, ಭಾಳ ಸಲ ಕೇಳಿದ್ದಾರೆ. ದಾಚಿಗಮ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಕೇಳಿದ್ದಾರೆ. ಸಲಿಮಲಿ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂತ ಕೇಳಿದ್ದಾರೆ. ಸೊ ನೆನ್ಪಿಡಬೇಕು. ಇನ್ನೊಂದು ಕಿಶ್ತ್ವಾರ್ ನ್ಯಾಷನಲ್ ಪಾರ್ಕ್ ಮತ್ತು ಕಾಜಿನಾಗ್ ನ್ಯಾಷನಲ್ ಪಾರ್ಕ್ ಕೂಡ ಎಲ್ಲಿದ್ದಾವೆ ಅಂದರೆ ಜಮ್ಮು ಕಾಶ್ಮೀರದಲ್ಲಿದ್ದಾವೆ. ಯಾವುದೇ ಟೈಗರ್ ರಿಸರ್ವ್ ಇಲ್ಲ, ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಇದ್ದಾವೆ. ಇನ್ನು ರಾಮ್ಸರ್ ಸೈಟ್ ವೆರಿ ಇಂಪಾರ್ಟೆಂಟು. ಒಕೆರ್ಸಾರ್, ಐಗಮ್, ಶಾಲ್ಬರ್ಗ್ ವೆಟ್ಲ್ಯಾಂಡು, ಸುರಿನ್ಸರ್, ಮಾನ್ಸಾರ್ ಮತ್ತು ಊಲರ್ ಲೇಕ್ಗಳು ಸೊ ರಾಮ್ಸರ್ ಸೈಟ್ಗಳಾಗ್ತವೆ. ಇನ್ನು ಬುಡಕಟ್ಟು ಜನಾಂಗಗಳು, ನೃತ್ಯ ಪ್ರಕಾರಗಳು ಮತ್ತು ಹಬ್ಬಗಳು, ಪ್ರಮುಖ ನದಿಗಳನ್ನು ಕಾಣಬಹುದು. ಅಣೆಕಟ್ಟುಗಳು ಕೂಡ ಇದ್ದಾವೆ. ಇದು ಜಮ್ಮು ಕಾಶ್ಮೀರದ ಸುದ್ದಿಗೆ ಬಂದಿರೋದ್ರಿಂದ ಮತ್ತಷ್ಟು ಮಾಹಿತಿ ಹಾಗೂ ಒಟ್ಟಾರೆಯಾಗಿ ಸೊ ಮತ್ತಷ್ಟು ಡೀಟೇಲ್ಸ್ ಇದೆ. ಮತ್ತು ಅಲ್ಲಿನ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ, ಚೀಫ್ ಮಿನಿಸ್ಟರ್ ಒಮರ್ ಅಬ್ದುಲ್ಲಾ. ಇನ್ನು ಕ್ವಶನ್ ನಂಬರ್ 7, ಪಂಚಾಯತ್ ಪ್ರಗತಿ ಸೂಚ್ಯಂಕ ಅಥವಾ ಪಂಚಾಯತ್ ಅಡ್ವಾನ್ಸ್ಮೆಂಟ್ ಇಂಡೆಕ್ಸ್ PAI ಪ್ರಕಾರ ಯಾವ ರಾಜ್ಯವು ಅತಿ ಹೆಚ್ಚು ಫ್ರಂಟ್ ರನ್ನರ್ ಗ್ರಾಮ ಪಂಚಾಯತ್ಗಳನ್ನು ಹೊಂದಿದೆ? ಈಗ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಸುಮಾರು 6,000 ಗ್ರಾಮ ಪಂಚಾಯತ್ ಇದ್ದಾವೆ. ದೇಶದಲ್ಲಿ ಎಷ್ಟು ಗ್ರಾಮ ಪಂಚಾಯತ್ಗಳಿರ್ಬೋದು ಅಲ್ವಾ? ಕೆಲವೊಂದು ದೊಡ್ಡ ದೊಡ್ಡ ರಾಜ್ಯಗಳಿದ್ದಾವೆ. ಅಷ್ಟು ಗ್ರಾಮ ಪಂಚಾಯತ್ಗಳನ್ನು ಒಂದು ಅಧ್ಯಯನ ಮಾಡಿ ಒಂದು ಇಂಡೆಕ್ಸನ್ನು ಕೊಟ್ಟು ಅದರಲ್ಲಿ ಮತ್ತೆ ಕ್ಯಾಟಗರೈಸ್ ಮಾಡ್ತಾ ಹೋಗ್ತಾರೆ. ಅಚೀವರ್ ಗ್ರಾಮ ಪಂಚಾಯತ್ಗಳು, ಫ್ರಂಟ್ ರನ್ನರ್ ಕ್ಯಾಟಗರಿಯಲ್ಲಿ, ಅಥವಾ ಹೀಗೆ ಒಂದು 4-5 ಕ್ಯಾಟಗರಿ ಮಾಡಿದ್ದಾರೆ. ಆ ಕ್ಯಾಟಗರಿಯಲ್ಲಿ ಫ್ರಂಟ್ ರನ್ನರ್ ಅನ್ನೋ ಒಂದು ಕ್ಯಾಟಗರಿ ಇದೆಯಲ್ವಾ, ಆ ಫ್ರಂಟ್ ರನ್ನರ್ ಕ್ಯಾಟಗರಿಯಲ್ಲಿ ಅತಿ ಹೆಚ್ಚು ಗ್ರಾಮ ಪಂಚಾಯತ್ಗಳನ್ನು ಹೊಂದಿರತಕ್ಕಂತಹ ರಾಜ್ಯ ಯಾವುದು? ಮಹಾರಾಷ್ಟ್ರ, ಗುಜರಾತ್, ತೆಲಂಗಾಣ, ಪಶ್ಚಿಮ ಬಂಗಾಳ. ಅಕಾರ್ಡಿಂಗ್ ಟು ಪಂಚಾಯತ್ ಅಡ್ವಾನ್ಸ್ಮೆಂಟ್ ಇಂಡೆಕ್ಸ್ PAI, ವಿಚ್ ಸ್ಟೇಟ್ ಹ್ಯಾಸ್ ದ ಹೈಯೆಸ್ಟ್ ನಂಬರ್ ಆಫ್ ಫ್ರಂಟ್ ರನ್ನರ್ ಗ್ರಾಮ ಪಂಚಾಯತ್ಸ್ ಅಂತ ಕೇಳಿದರೆ ಗುಜರಾತ್ ರಾಜ್ಯವಾಗುತ್ತೆ. ಹಾಗಾದ್ರೆ ಎಷ್ಟಿದಾವೆ? 2ನೇ ಸ್ಥಾನದಲ್ಲಿ ತೆಲಂಗಾಣ ಇದೆ. ಸೊ ಪಂಚಾಯತ್ ಅಡ್ವಾನ್ಸ್ಮೆಂಟ್ ಇಂಡೆಕ್ಸ್ PAI ಇದನ್ನ ಕೇಂದ್ರದ ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜು ಫಸ್ಟ್ ಟೈಮ್ ಲಾಂಚ್ ಮಾಡಿದೆ. ಪಂಚಾಯತ್ ಅಡ್ವಾನ್ಸ್ಮೆಂಟ್ ಇಂಡೆಕ್ಸ್ PAI 2022-23 ಆರ್ಥಿಕ ವರ್ಷದ ರಿಪೋರ್ಟನ್ನು ತೆಗೆದುಕೊಂಡು ಇದನ್ನು ರೆಡಿ ಮಾಡಿದ್ದಾರೆ. ಸುಸ್ಥಿರ ಅಭಿವೃದ್ಧಿ ಗುರಿಗಳಿಗೆ ಸ್ಥಳೀಯವಾಗಿ 2.5 ಲಕ್ಷಕ್ಕೂ ಹೆಚ್ಚು ಗ್ರಾಮ ಪಂಚಾಯತ್ಗಳ ಅಭಿವೃದ್ಧಿಯನ್ನು ಅಳೆಯಲು ಪಂಚಾಯತ್ ರಾಜ್ ಸಚಿವಾಲಯವು ಪಂಚಾಯತ್ ಪ್ರಗತಿ ಸೂಚ್ಯಂಕವನ್ನು ಪ್ರಾರಂಭಿಸಿದೆ. ಇಟ್ ಅಸೆಸಸ್ ದ ಪ್ರೋಗ್ರೆಸ್ ಅಕ್ರಾಸ್ 9 ಥೀಮ್ಸ್. 9 ವಿವಿಧ ವಿಷಯಗಳಲ್ಲಿ ಪ್ರಗತಿಯನ್ನು ಅಸೆಸ್ ಮಾಡುತ್ತೆ. ಯಾವುದಾದ್ರು? ಬಡತನ ಮುಕ್ತ, ಆರೋಗ್ಯಕರ, ಮಕ್ಕಳ ಸ್ನೇಹಿ, ನೀರಿನ ಸಾಕಣೆ, ಹೀಗೆ ಉತ್ತಮ ಆಡಳಿತ ನೀಡಿರ್ತಕ್ಕಂತಹ, ಮಹಿಳಾ ಸ್ನೇಹಿಯಾಗಿರ್ತಕ್ಕಂಥ, ಸ್ವಚ್ಛ ಮತ್ತು ಹಸಿರು ಬೆಳವಣಿಗೆಗೆ ಕಾರಣವಾಗಿರ್ತಕ್ಕಂಥ ಪಂಚಾಯತ್ಗಳನ್ನು ಲಿಸ್ಟ್ ಮಾಡಿ ಡಿಫ್ರೆಂಟ್ ಕ್ಯಾಟಗರೀಸಲ್ಲಿ ಸ್ಕೋರನ್ನು ಮಾಡಿ ಒಂದು ಕೊಟ್ಟಿದ್ದಾರೆ. ಅದರಲ್ಲಿ ಅಚೀವರ್ ಅಂದರೆ 90ರಿಂದ 100 ಸ್ಕೋರ್ ಮಾಡಿದರೆ ಅಚೀವರ್ ಅಥವಾ A+ ಗ್ರೇಡ್. ಫ್ರಂಟ್ ರನ್ನರ್ ಅಂದರೆ A ಗ್ರೇಡ್, 75ಕ್ಕಿಂತಲೂ ಹೆಚ್ಚು, 90ಕ್ಕಿಂತಲೂ ಕಡಿಮೆ. ಪರ್ಫಾರ್ಮರ್ ಗ್ರಾಮ ಪಂಚಾಯತ್ಗಳು ಅಂದರೆ B ಕ್ಯಾಟಗರಿ, ಸೊ 60 ಮೇಲೆ, 75 ಕೆಳಗೆ. ಆಸ್ಪಿರೆಂಟ್ ಗ್ರಾಮ ಪಂಚಾಯತ್ಗಳು C ಗ್ರೇಡ್, 40 ಮೇಲೆ, 60 ಕೆಳಗೆ. ಬಿಗಿನ್ನರ್ ಅನ್ನವು ಕೂಡ ಇದ್ದಾವೆ. ಹೀಗೆ ಒಟ್ಟಾರೆಯಾಗಿ ಈ ಒಂದು 2022-23 ಪಂಚಾಯತ್ ಅಡ್ವಾನ್ಸ್ಮೆಂಟ್ ಇಂಡೆಕ್ಸ್ ಅಲ್ಲಿ 699 ಗ್ರಾಮ ಪಂಚಾಯತ್ಗಳು ಫ್ರಂಟ್ ರನ್ನರ್ ಅಲ್ಲಿ ಇದಾವೆ. 77,298 ಪರ್ಫಾರ್ಮರ್ ಅಲ್ಲಿ ಇದಾವೆ. 1,32,392 ಗ್ರಾಮ ಪಂಚಾಯತ್ಗಳು ಆಸ್ಪಿರೆಂಟ್ಸ್ ಕ್ಯಾಟಗರಿಯಲ್ಲಿ ಇದಾವೆ. 5,896 ಇನ್ನು ಬಿಗಿನರ್ ಲೆವೆಲ್ ಅಲ್ಲಿ ಇದಾವೆ. ಆದ್ರೆ ಒಂದು ಗಮನಿಸಬೇಕು, ಅಚೀವರ್ ಅನ್ನುವ ಕ್ಯಾಟಗರಿಯಲ್ಲಿ ಒಂದೇ ಒಂದು ಗ್ರಾಮ ಪಂಚಾಯತ್ ಕೂಡ ಬಂದಿಲ್ಲ. ಇನ್ನು ಒಟ್ಟಾರೆಯಾಗಿ ಗುಜರಾತ್ ಅಲ್ಲಿ 14,618 ಗ್ರಾಮ ಪಂಚಾಯತ್ಗಳಿದ್ದು ಅದರಲ್ಲಿ 346 ಫ್ರಂಟ್ ರನ್ನರು, ಇನ್ನು ಉಳಿದು ಬೇರೆ ಬೇರೆ ಇದಾವೆ. ತೆಲಂಗಾಣದಲ್ಲಿ 270 ಫ್ರಂಟ್ ರನ್ನರ್ ಇದಾವೆ. ಓಕೆ, ಸೊ ಈಗ ನೋಡ್ಕೊಂಡ್ರೆ ಫ್ರಂಟ್ ರನ್ನರ್ ಅಲ್ಲಿ ಮೊದಲನೇ ಸ್ಥಾನದಲ್ಲಿ ಗುಜರಾತ್ ಇದೆ, 2ನೇ ಸ್ಥಾನದಲ್ಲಿ ತೆಲಂಗಾಣ ಇದೆ. ಸೊ ಗುಜರಾತ್ ತೆಲಂಗಾಣ ಲೀಡ್ ದ ರೇಸ್.
ಒಟ್ಟಾರೆ ಪರ್ಫಾರ್ಮರ್ ಕ್ಯಾಟಗರಿಯಲ್ಲಿ ಜಾಸ್ತಿ ಇದ್ದಾವೆ, ಆದರೆ ಅಚೀವರ್ ಕ್ಯಾಟಗರಿಯಲ್ಲಿ 0. ಫ್ರಂಟ್ ರನ್ನರ್ ಅಲ್ಲಿ 699 ಇದಾವೆ. ಓಕೆ, ಫ್ರಂಟ್ ರನ್ನರ್ 699. ಅದರಲ್ಲಿ ಗುಜರಾತ್ ಹೈಯೆಸ್ಟ್, ಸೆಕೆಂಡ್ ಹೈಯೆಸ್ಟ್ ತೆಲಂಗಾಣ. ಇನ್ನು ಉಳಿದವೆಲ್ಲ ಬೇರೆ ಬೇರೆ ಇರ್ತಾವೆ, ಅವನ್ನ ಯಾರು ಪ್ರಶ್ನೆ ಕೇಳಲ್ಲ. ಆಗ ನೋಡ್ಕೊಂಡ್ರೆ ಕರ್ನಾಟಕದಲ್ಲಿ ಎಷ್ಟಿದ್ದೇವೆ ಅನ್ನೋ ಮಾಹಿತಿ ಇದ್ದಂಗಿಲ್ಲ. ಇರಲಿ, ಇನ್ನು ಥೀಮ್ ಯಾವ್ಯಾವ? 9 ಥೀಮ್. ಏನಂದರೆ ಗ್ರಾಮ ಪಂಚಾಯತಿಗಳು ನಮ್ಮ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಗಳ ಅಚೀವ್ಮೆಂಟ್ ಬಗ್ಗೆ ಕಾಳಜಿಯನ್ನು ವಹಿಸಿ ಅವುಗಳನ್ನು ಇಂಪ್ಲಿಮೆಂಟ್ ಮಾಡಬೇಕಷ್ಟೇ ಅದರ ಉದ್ದೇಶ. ನೋಡಿ, 9 ಥೀಮ್ಗಳು. ಪರ್ಫಾರ್ಮೆನ್ಸ್ ಕ್ಯಾಟಗರಿ ಅಂದರೆ ಏನು, ಫ್ರಂಟ್ ರನ್ನರ್ ಅಂದರೆ ಏನು, ಸೊ ಬೇರೆ ಬೇರೆ ಇದಾವೆ. ಗುಜರಾತ್ ನಂಬರ್ 1 ಬಂದಿರೋದ್ರಿಂದ ಗುಜರಾತ್ನ ಡೀಟೇಲ್ಸ್. ರಾಜಧಾನಿ ಗಾಂಧಿನಗರ, 1 ಮೇ 1960 ಸ್ಥಾಪನೆ. ಗುಜರಾತ್ ಮತ್ತು ಹಿಂದಿಗಳು ಆಡಳಿತ ಭಾಷೆ. 34 ಜಿಲ್ಲೆಗಳಿದ್ದಾವೆ. ಆಚಾರ್ಯ ದೇವವ್ರತ ರಾಜ್ಯಪಾಲರು. ಮುಖ್ಯಮಂತ್ರಿಗಳು ಭೂಪೇಂದ್ರ ಭಾಯ್ ಪಾಟೀಲ್ ಅವರಿದ್ದಾರೆ. ಖುಷ್ಬು ಗುಜರಾತಿ ಕಿ ಟೂರಿಸಂ ಟ್ಯಾಗ್ಲೈನ್ ಆದರೆ ಅಹಮದಾಬಾದಲ್ಲಿ ತನ್ನ ಹೈಕೋರ್ಟ್ ಅನ್ನು ಹೊಂದಿದೆ. 26 ಲೋಕಸಭಾ ಸ್ಥಾನಗಳು, 11 ರಾಜ್ಯಸಭಾ ಸ್ಥಾನಗಳು. ವಿಧಾನಸಭೆ ಇದೆ, ವಿಧಾನ ಪರಿಷತ್ ಇಲ್ಲ. ವಿಧಾನಸಭೆಯಲ್ಲಿ 182 ಸ್ಥಾನಗಳು. ಮತ್ತು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟಲ್ಲಿ ಚಂಪನೇರ್ ಪಾವಗಡ್ ಇದೆ, ರಾಣಿ ಕಿ ವಾವ್ ಇದೆ, ಅಹಮದಾಬಾದ್ ಐತಿಹಾಸಿಕ ನಗರವಿದೆ, ಧೋಲಾವರಿ. ಹೀಗೆ ಒಟ್ಟು 4 ಇದಾವೆ. ಟೆಂಟೇಟಿವ್ ಲಿಸ್ಟಲ್ಲೂ ಕೂಡ 4 ಇದಾವಂತೆ. ICH ಸೈಟಲ್ಲಿ ಗುಜರಾತ್ನ ಗಾರ್ಬಾ ನೃತ್ಯವಿದೆ, ವೆರಿ ಇಂಪಾರ್ಟೆಂಟು. ನ್ಯಾಷನಲ್ ಪಾರ್ಕ್ ಅಂತ ಬಂದಾಗ ಭಾಳ ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ. ಗಿರ್ ನ್ಯಾಷನಲ್ ಪಾರ್ಕು, ಬ್ಲಾಕ್ ಬಕ್ ನ್ಯಾಷನಲ್ ಪಾರ್ಕು, ವಾನ್ಸ್ಡಾ, ಮೆರೈನ್ ನ್ಯಾಷನಲ್ ಪಾರ್ಕ್ಗಳು ಗುಜರಾತಲ್ಲಿ ಕಂಡು ಬಂದರೆ ಹಲವಾರು ವೈಲ್ಡ್ ಲೈಫ್ ಸ್ಯಾಂಚುರಿಗಳು ಕೂಡ ಇದ್ದಾವೆ. ಬಯೋಸ್ಫಿಯರ್ ರಿಸರ್ವಲ್ಲಿ ಪ್ರಮುಖವಾಗಿ ಕಚ್ ಬಯೋಸ್ಫಿಯರ್ ರಿಸರ್ವ್ ಕಂಡು ಬರುತ್ತೆ. ಮತ್ತು ರಾಮ್ಸರ್ ಸೈಟಲ್ಲಿ ಕಿಜಾಡಿಯಾ, ನಲ್ ಸರೋವರ್, ಸೋಲ್ ಸರೋವರ್, ವಾದ್ವಾನ. ರಾಮ್ಸಾರ್ ಸೈಟಲ್ಲಿ ಇವು ಗುಜರಾತ್ವಾ ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ರಿ, ಯಾಕಂದರೆ ತಾಲ್ ಸರೋವರು ಸ್ವಲ್ಪ ಇದೊಂದು ಸ್ವಲ್ಪ ಕನ್ಫರ್ಮ್ ಮಾಡ್ಕೊಳ್ರಿ, ಮಾಹಿತಿ ಯಾಕೋ ಅಪ್ಡೇಟ್ ಆಗಿಲ್ಲ ಅನಿಸುತ್ತೆ. ಇನ್ನು ಶಿವರಾಜ್ಪುರ್ ಬೀಚ್ ಏನಿದೆಯಲ್ವ ಅದು ಗುಜರಾತ್ನ ಬ್ಲೂ ಫ್ಲಾಗ್ ಸರ್ಟಿಫೈಡ್ ಬೀಚ್ ಆಗುತ್ತೆ. ಇನ್ನು ಅಲ್ಲಿನ ಬುಡಕಟ್ಟು ಜನಾಂಗಗಳು, ನೃತ್ಯ ಪ್ರಕಾರಗಳು, ಅದರಲ್ಲೂ ಗಾರ್ಬಾ ವೆರಿ ಇಂಪಾರ್ಟೆಂಟು. ದಾಂಡಿಯಾ ಕೂಡ ಎಕ್ಸಾಮಲ್ಲಿ ಕೇಳಿದ್ದಾರೆ. ಇನ್ನು ಪ್ರಮುಖ ಹಬ್ಬಗಳು, ಪ್ರಮುಖ ನದಿಗಳು, ಅದರಲ್ಲೂ ಪಶ್ಚಿಮಕ್ಕೆ ಹರಿತಕ್ಕಂಥ ಕೆಲವು ಪ್ರಮುಖ ನದಿಗಳಲ್ಲಿ ಗುಜರಾತ್ ಮೂಲಕ ಹರಿತವೆ. ಸಾಬರಮತಿ ಆಗಿರ್ಬೋದು, ತಾಪಿ ಆಗಿರ್ಬೋದು, ನರ್ಮದಾ. ಪ್ರಮುಖ ಅಣೆಕಟ್ಟುಗಳು ಕೂಡ ಇದ್ದಾವೆ, ಅದರಲ್ಲೂ ಸರ್ದಾರ್ ಸರೋವರ ಅಣೆಕಟ್ಟು ಗುಜರಾತಲ್ಲಿ ಬರುತ್ತೆ. ಇನ್ನು ಪ್ರಮುಖ ಜಲಪಾತಗಳು, ಬಂದರುಗಳು ಮತ್ತು ಪ್ರಮುಖ ಪೋರ್ಟ್ಗಳನ್ನು ಕೂಡ ಕಾಣಬಹುದು. ಒಟ್ಟಾರೆಯಾಗಿ ಗುಜರಾತ್ ರಾಜ್ಯದ ಮಾಹಿತಿ ಕೂಡ ಇಲ್ಲಿದೆ. ಜೊತೆಗೆ ಭೂಪೇಂದ್ರ ಭಾಯ್ ಪಟೇಲ್ ಅವರು ಮುಖ್ಯಮಂತ್ರಿಗಳಾದರೆ ಆಚಾರ್ಯ ದೇವವ್ರತ ಅಲ್ಲಿನ ರಾಜ್ಯಪಾಲರು. ಕ್ವಶನ್ ನಂಬರ್ 8, ಪಂಚಾಯತ್ ವಿಕೇಂದ್ರೀಕರಣ ಸೂಚ್ಯಾಂಕ ವರದಿಯನ್ನು ಕ್ವಶನ್ ನಂಬರ್ 8 ಅಲ್ಲ, ಅದರ ಮುಂದುವರಿದ ಭಾಗ. ಪಂಚಾಯತ್ ಡೆವಲ್ಯೂಷನ್ ಇಂಡೆಕ್ಸ್ ಅಂತ ಫೆಬ್ರವರಿಯಲ್ಲಿ ಮಾತಾಡಿದ್ವಲ್ವಾ. ಹಾಗಾದರೆ ಪಂಚಾಯತ್ ಡೆವಲಪ್ಮೆಂಟ್ ಇಂಡೆಕ್ಸ್ ರಿಪೋರ್ಟನ್ನು ರಿಲೀಸ್ ಮಾಡ್ತಕ್ಕಂಥ ಮಿನಿಸ್ಟ್ರಿ ಯಾವುದು ಅಂದರೆ ಸೆಕೆಂಡ್ ಪಂಚಾಯತ್ ರಾಜ್ ಸಚಿವಾಲಯ. 13 ಫೆಬ್ರವರಿ 2025 ಡೆವಲ್ಯೂಷನ್ ಇಂಡೆಕ್ಸ್ ರಿಪೋರ್ಟನ್ನು ಕೊಟ್ಟಿದ್ರು. ಆ ಡೆವಲ್ಯೂಷನ್ ಇಂಡೆಕ್ಸಲ್ಲಿ ಕರ್ನಾಟಕವೇ ನಂಬರ್ 1 ಇತ್ತು. ಡೆವಲ್ಯೂಷನ್ ಇಂಡೆಕ್ಸ್ ಅಂದ್ರೆ ಏನು? ಈಗ ಸರ್ಕಾರಕ್ಕೆ ಇಷ್ಟಂತ ಅಮೌಂಟ್ ಬರುತ್ತೆ, ಆ ಅಮೌಂಟಲ್ಲಿ ಅಥವಾ ಆ ಒಂದು ಟ್ಯಾಕ್ಸ್ ಕಲೆಕ್ಷನ್ ಅಥವಾ ಇನ್ಕಮಲ್ಲಿ ಪಂಚಾಯತ್ಗಳ ಅಭಿವೃದ್ಧಿಗೆ ಎಷ್ಟು ಕೊಡ್ತಾರೆ ಇವರು, ಅದನ್ನೇ ಡೆವಲ್ಯೂಷನ್ ಇಂಡೆಕ್ಸ್ ಅಂತ ಕರಿತೀವಿ ಅಲ್ವಾ. ಸೊ ಆ ಡೆವಲ್ಯೂಷನ್ ಇಂಡೆಕ್ಸಲ್ಲಿ ಕರ್ನಾಟಕವೇ ನಂಬರ್ 1ನಲ್ಲಿ ಬಂದಿತ್ತು. ಕರ್ನಾಟಕ 72.23 ಸ್ಕೋರೊಂದಿಗೆ ಡೆವಲ್ಯೂಷನ್ ಇಂಡೆಕ್ಸಲ್ಲಿ ನಂಬರ್ 1ನಲ್ಲಿ ಬಂದಿತ್ತು. ಅದ್ರ ಬಗ್ಗೆ ಆಲ್ರೆಡಿ ಫೆಬ್ರವರಿಯಲ್ಲಿ ಮಾತಾಡಿದ್ವಿ, ಅದ್ರ ಈ ಥರ ಇತ್ತು ಅಂತ ಹೇಳಿದ್ವಿ. ನೆಕ್ಸ್ಟು ಈ ಕ್ವಶನ್ ನಂಬರ್ 8, ಗ್ಲೋಬಲ್ ಟೆಕ್ನಾಲಜಿ ಶೃಂಗಸಭೆ GTS 2025 ಎಲ್ಲಿ ನಡೆಯಿತು? ವೇರ್ ವಾಸ್ ದ ಗ್ಲೋಬಲ್ ಟೆಕ್ನಾಲಜಿ ಸಮಿಟ್ GTS 2025 ಎಲ್ಡ್ ಅಂದರೆ ನವದೆಹಲಿ, ಚೆನ್ನೈ, ಬೆಂಗಳೂರು, ಹೈದರಾಬಾದ್. ಅಂದರೆ ನವದೆಹಲಿಯಲ್ಲಿ ಇತ್ತೀಚೆಗೆ ಗ್ಲೋಬಲ್ ಟೆಕ್ನಾಲಜಿ ಸಮಿಟ್ ಜರುಗಿತು. ವಿತ್ ಥೀಮು ಸಂಭಾವನಾ. ಗ್ಲೋಬಲ್ ಟೆಕ್ನಾಲಜಿ ಸಮಿಟ್ ಏಪ್ರಿಲ್ 10ರಿಂದ 12, 2025 ಸಂಭಾವನಾ ಎನ್ನುವ ಒಂದು ಥೀಮ್ ಅಡಿಯಲ್ಲಿ 9ನೇ ಜಾಗತಿಕ ತಂತ್ರಜ್ಞಾನ ಶೃಂಗಸಭೆಯಾಗಿತ್ತು. ಡಾಕ್ಟರ್ S ಜಯಶಂಕರ್ ಅವರು ವಿದೇಶಾಂಗ ವ್ಯವಹಾರಗಳ ಸಚಿವರು ಉದ್ಘಾಟನೆಯನ್ನು ಮಾಡಿದರು ನವದೆಹಲಿಯಲ್ಲಿ. ಓಕೆ, ಇದು 9th ಗ್ಲೋಬಲ್ ಟೆಕ್ನಾಲಜಿ ಸಮಿಟ್ ನೆನಪಿಡಬೇಕು. ಸಂಭಾವನಾ ಎಂತಕ್ಕಂತಹ ಪಾಸಿಬಿಲಿಟೀಸ್ ಎನ್ನುವ ಒಂದು ಥೀಮ್ನ ಅಡಿಯಲ್ಲಿ.
ಕ್ವಶನ್ ನಂಬರ್ 9, ರಾಷ್ಟ್ರೀಯ ಬುಡಕಟ್ಟು ಯುವ ಉತ್ಸವ 2025 ಆತಿಥ್ಯ ವಹಿಸಿರ್ತಕ್ಕಂಥ ರಾಜ್ಯ ಯಾವುದು? ವಿಚ್ ಸ್ಟೇಟ್ ಇಸ್ ಅ ಹೋಸ್ಟ್ ಆಫ್ ನ್ಯಾಷನಲ್ ಟ್ರೈಬಲ್ ಯೂತ್ ಫೆಸ್ಟಿವಲ್ 2025? ಆಸಾಂ, ಮಿಜೋರಾಂ, ಮಣಿಪುರ, ನಾಗಾಲ್ಯಾಂಡ್. ಅಂದರೆ ಮಿಜೋರಾಂ ರಾಜ್ಯವು ಬುಡಕಟ್ಟು ಯುವ ಉತ್ಸವ ನ್ಯಾಷನಲ್ ಟ್ರೈಬಲ್ ಯೂತ್ ಫೆಸ್ಟಿವಲ್ 2025 ಅನ್ನು ಇತ್ತೀಚೆಗೆ ಆಯೋಜನೆ ಮಾಡಿತ್ತು. ಸೊ ಯಾವ ಸಂದರ್ಭದಲ್ಲಿ ಅಂದರೆ ಬಿರ್ಸಾ ಮುಂಡಾರವರ 150ನೇ ಜನ್ಮ ದಿನಾಚರಣೆ ಅಂಗವಾಗಿ 4 ದಿನಗಳ ಉತ್ಸವವನ್ನು ಮಿಜೋರಾಂ ರಾಜ್ಯ ರಾಷ್ಟ್ರೀಯ ಬುಡಕಟ್ಟು ಯುವ ಉತ್ಸವ ನ್ಯಾಷನಲ್ ಟ್ರೈಬಲ್ ಯೂತ್ ಫೆಸ್ಟಿವಲ್ ಅನ್ನು ಇತ್ತೀಚೆಗೆ ಏಪ್ರಿಲ್ 8ರಿಂದ 4 ದಿನಗಳ ಕಾಲ ತನ್ನ ರಾಜಧಾನಿ ಐಜ್ವಾಲ್ ಪ್ರದೇಶದಲ್ಲಿ ಇದನ್ನು ನಡೆಸಿಕೊಟ್ಟಿತು. ನ್ಯಾಷನಲ್ ಟ್ರೈಬಲ್ ಯೂತ್ ಫೆಸ್ಟಿವಲ್. ಸಾಮಾನ್ಯವಾಗಿ ಇದರ ಉದ್ದೇಶ ಬುಡಕಟ್ಟು ವೀರರನ್ನು ಗೌರವಿಸುವ ಮತ್ತು ಯುವಕರು ಸಾರ್ವಜನಿಕರಲ್ಲಿ ದೇಶಭಕ್ತಿಯನ್ನು ಪ್ರೇರೇಪಿಸುವ ಗುರಿಯನ್ನು ಹೊಂದಿದೆ. ಸೊ ಭಗವಾನ್ ಬಿರ್ಸಾ ಮುಂಡಾರವರ 150ನೇ ಜನ್ಮ ದಿನಾಚರಣೆ ಅಂಗವಾಗಿ ಸಾಕಷ್ಟು ಕಾರ್ಯಕ್ರಮಗಳು ನಮ್ಮ ದೇಶದಲ್ಲಿ ಮೂಡಿಬಂದಿದ್ದಾವೆ. ಅದರ ಮುಂದುವರಿದ ಭಾಗವಾಗಿ ಸೊ ಮಿಜೋರಾಂನಲ್ಲಿ ಸೊ ನ್ಯಾಷನಲ್ ಟ್ರೈಬಲ್ ಯೂತ್ ಫೆಸ್ಟಿವಲ್ ಸೊ ಜರುಗಿತು. ಹಾಗಾದರೆ ಮಿಜೋರಾಂ ರಾಜ್ಯದ ಭಾರತ ದರ್ಶನ ನೋಡೋದಾದರೆ ಮಿಜೋರಾಂ ರಾಜ್ಯ ಐಜ್ವಾಲ್ ರಾಜಧಾನಿ 20 ಫೆಬ್ರವರಿ 1987 ಸ್ಥಾಪನೆ. ಮಿಜೋ ಮತ್ತು ಇಂಗ್ಲಿಷ್ಗಳು ಆಡಳಿತ ಭಾಷೆಗಳು. 11 ಜಿಲ್ಲೆಗಳಿದ್ದಾವೆ. ವಿ.ಕೆ. ಸಿಂಗ್ ಅವರು ರಾಜ್ಯಪಾಲರು. ಸೊ ಇದು ಕೂಡ ಒಂದು ಸ್ವಲ್ಪ ಕನ್ಫರ್ಮ್ ಮಾಡ್ಕೊಳ್ರಿ, ಮಿಜೋರಾಂ ರಾಜ್ಯದ ರಾಜ್ಯಪಾಲರು. ಯಾಕಂದರೆ ಚೇಂಜ್ ಆದಾಗ ಎಲ್ಲವನ್ನು ಅಪ್ಡೇಟ್ ಮಾಡೋದು ಕೆಲವೊಂದ್ಸಲ ಕಷ್ಟ ಆಗುತ್ತೆ. ಕನ್ಫರ್ಮೇಷನ್ ನೀವೇ ಮಾಡಿ. ಲಾಲ್ಡು ಓಮರ್ ಅವರು ಮುಖ್ಯಮಂತ್ರಿಗಳು. ಮತ್ತು ಮಿಸ್ಟಿಕಲ್ ಮಿಜೋರಾಂ ಟ್ಯಾಗ್ಲೈನು ಗುವಾಹತಿಯಲ್ಲಿ ಹೈಕೋರ್ಟನ್ನು ಹೊಂದಿದೆ. ಮಿಜೋರಾಮಲ್ಲಿ ಇದ್ದಂಗಿಲ್ಲ. ಸೊ ನೆನ್ಪಿಡಿ. ಸೊ 1 ಲೋಕಸಭೆ 1 ರಾಜ್ಯಸಭೆ ಸ್ಥಾನಗಳಿವೆ. 40 ವಿಧಾನಸಭಾ ಸ್ಥಾನಗಳಿದ್ದಾವೆ. ಇಲ್ಲಿ ಯಾವುದೇ ಯುನೆಸ್ಕೋ ಹೆರಿಟೇಜ್ ಸೈಟ್ ಇಲ್ಲ. ನ್ಯಾಷನಲ್ ಪಾರ್ಕ್ಗಳಲ್ಲಿ ಬ್ಲೂ ಮೌಂಟೇನ್ ಇದೆ, ಮುರ್ಲೆನ್ ನ್ಯಾಷನಲ್ ಪಾರ್ಕ್ ಇದೆ. ಟೈಗರ್ ರಿಸರ್ವ್ ದಂಪಾನ್ ಟೈಗರ್ ರಿಸರ್ವ್ ಮಿಜೋರಾಮಲ್ಲಿ ಬರುತ್ತೆ. ಮತ್ತು ಪಾಲಾ ವೆಟ್ಲ್ಯಾಂಡು ಮಿಜೋರಾಮಲ್ಲಿದೆ. ಇಲ್ಲಿನ ಬುಡಕಟ್ಟು ಜನಾಂಗಗಳು, ನೃತ್ಯ ಪ್ರಕಾರಗಳು, ಹಬ್ಬಗಳು, ನದಿಗಳು, ಅಣೆಕಟ್ಟುಗಳು, ಜಲಪಾತಗಳ ಬಗ್ಗೆ ಮಾಹಿತಿ ಇದೆ. ಒಂದ್ಸಲ ಪಾಸ್ ಮಾಡಿ ನೋಡ್ಕೊಳ್ಳಿ ಅಂತ ಹೇಳ್ತಾ, ಸೊ ವಿ.ಕೆ. ಸಿಂಗ್ ಗವರ್ನರ್ ಆಫ್ ಮಿಜೋರಾಂ, ಲಾಲ್ಡು ಓಮರ್ ಸೊ ಚೀಫ್ ಮಿನಿಸ್ಟರ್ ಆಫ್ ಮಿಜೋರಾಂ. ಇದೇ ರೀತಿಯಲ್ಲಿ ಅಂದರೆ ನಮ್ಮ ಬಿರ್ಸಾ ಮುಂಡಾರವರ ಜನ್ಮದಿನದ ಅಂಗವಾಗಿ 150ನೇ ಜನ್ಮದಿನದ ಅಂಗವಾಗಿ ಇತ್ತೀಚೆಗೆ ಪಂಚಾಯತ್ ಸೇ ಪಾರ್ಲಿಮೆಂಟ್ 2.0 ಅಂತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅದರ ಬಗ್ಗೆ ಜನವರಿ 2025 ಮಾತಾಡಿದ್ವಿ ಪಾರ್ಟ್ 6 ಅಲ್ಲಿ. ಬಿರ್ಸಾ ಮುಂಡಾರವರ ಪಂಚಾಯತ್ ಸೇ ಪಾರ್ಲಿಮೆಂಟ್ ಅಂತ. ಓಕೆ. ಸೊ ಅದೇ ರೀತಿಯಾಗಿ ನವೆಂಬರ್ 2024 ಪ್ರಧಾನಿ ಮೋದಿ ಅವರು ಬಿಹಾರದ ಜಮ್ಮುವಿನಲ್ಲಿ 4ನೇ ಜನಜಾತೀಯ ಗೌರವ ದಿವಸ ಸ್ಮರಣಾರ್ಥ ಆಚರಿಸಿದ್ರು. ಹಾಗಾದರೆ ಜನಜಾತೀಯ ಗೌರವ ದಿವಸನ ಯಾವ ದಿನ ಆಚರಿಸ್ತೀವಿ ಅಂದರೆ ಅಗೇನ್ ಭಗವಾನ್ ಬಿರ್ಸಾ ಮುಂಡಾರವರ ಜನ್ಮದಿನವನ್ನು ನಮ್ಮ ದೇಶದಲ್ಲಿ ನಾವು ಜನಜಾತೀಯ ಗೌರವ ದಿವಸ ಅಂತ ಆಚರಣೆ ಮಾಡ್ತೀವಿ. ಸೊ ನವೆಂಬರ್ 15 ಭಗವಾನ್ ಬಿರ್ಸಾ ಮುಂಡಾರವರ ಜನ್ಮದಿನವಾಗುತ್ತೆ. ಓಕೆ. ಒಂದ್ಸಲ ಮೊನ್ನೆ ಎಕ್ಸಾಮಲ್ಲಿ ಕೂಡ ಕೇಳಿದ್ರು, ಪ್ರಸಿದ್ಧ ಬುಡಕಟ್ಟು ನಾಯಕ ಯಾರ ಜನ್ಮ ವಾರ್ಷಿಕೋತ್ಸವದ ನೆನಪಿಗಾಗಿ 2ನೇ ಜನಜಾತೀಯ ಗೌರವ ದಿವಸವನ್ನು ಡ್ಯಾಶ್ರೆಂದು ಆಚರಿಸಲಾಯಿತು ಅಂತ ನೋಡಿ. ಸೊ ಎಷ್ಟು ಡಿಫಿಕಲ್ಟ್ ಆಗಿರ್ತಕ್ಕಂಥ ಅಸಿಸ್ಟೆಂಟ್ ಡೈರೆಕ್ಟರ್ ಫಿಶರೀಸ್ ಎಕ್ಸಾಮಲ್ಲಿ ಕೇಳಿದ್ರು 2023. ದ ಸೆಕೆಂಡ್ ಜನಜಾತೀಯ ಗೌರವ ದಿವಸ್ ವಾಸ್ ಸೆಲೆಬ್ರೇಟೆಡ್ ಆನ್ ಡ್ಯಾಶ್ ಟು ಮಾರ್ಕ್ ದ ಬರ್ತ್ ಆನಿವರ್ಸರಿ ಆಫ್ ದ ಲೆಜೆಂಡರಿ ಟ್ರೈಬಲ್ ಲೀಡರ್ ಡ್ಯಾಶ್ ಅಂತ. ಸರಿಯಾದ ಉತ್ತರ 15 ನವೆಂಬರ್ 2022 2ನೇ ಜನಜಾತೀಯ ಗೌರವ ದಿವಸ್ ಮತ್ತು ಭಗವಾನ್ ಬಿರ್ಸಾ ಮುಂಡಾರವರ ಜನ್ಮದಿನ. ಹಾಗಾಗಿ ಸೊ ಭಗವಾನ್ ಬಿರ್ಸಾ ಮುಂಡಾರವರು 15 ನವೆಂಬರ್ 1875 ಜನಿಸಿದ್ರು. ಯಾವ ಎಕ್ಸಾಮಲ್ಲಿ? ಅಸಿಸ್ಟೆಂಟ್ ಡೈರೆಕ್ಟರ್ ಫಿಶರೀಸ್ ಎಕ್ಸಾಮಲ್ಲಿ ಕೇಳಿದ್ರು. ಇನ್ನು ಕ್ವಶನ್ ನಂಬರ್ 10, BM-04 ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದ ಅಲ್ಪ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿ? SRBM ಅಂದರೆ ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಆಗುತ್ತೆ. ಸೊ BM-04 ಇದನ್ನು DRDO ಅಭಿವೃದ್ಧಿಪಡಿಸಿದೆ. ಸೊ ಭಾರತವು ಇತ್ತೀಚೆಗೆ ಹೈದರಾಬಾದ್ನಲ್ಲಿ ನಡೆದ ವಿಜ್ಞಾನ ವೈಭವ 2025 ರಕ್ಷಣಾ ಪ್ರದರ್ಶನದಲ್ಲಿ BM-04 ಕ್ಷಿಪಣಿಯನ್ನು ಪ್ರದರ್ಶಿಸಿತು. ಇದು ಒಂದು SRBM ಆಗುತ್ತೆ, ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಡೆವಲಪ್ಡ್ ಬೈ DRDO. ಓಕೆ, ಇದನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು. ಇದೊಂದು ಬ್ಯಾಲಿಸ್ಟಿಕ್ ಮಿಸೈಲ್, ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಆಗುತ್ತೆ. ಹೈಪರ್ಸಾನಿಕ್ ಸ್ಪೀಡಲ್ಲಿ ಗುರಿಯನ್ನು ಮುಟ್ಟಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿದೆ ಅಂತೆ BM-04 ಮಿಸೈಲು. ಈಗ ಸದ್ಯಕ್ಕೆ
ಪ್ರದರ್ಶನ ಮಾಡಿರೋದ್ರಿಂದ ಒಂದು ಸುದ್ದಿಗೆ ಬಂದಿದೆ. ಮತ್ತಷ್ಟು ಸುದ್ದಿಗೆ ಬಂದಾಗ ಡೀಟೇಲನ್ನು ನೋಡೋಣ. ಇತ್ತೀಚೆಗೆ DRDO ಪರೀಕ್ಷಿಸಿದ ಭಾರತದ ಮೊದಲ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ವಾಯು ಉಡಾವಣಾ ವಿರೋಧಿ ಹಡಗು ಕ್ಷಿಪಣಿ ವ್ಯವಸ್ಥೆ ಹೆಸರೇನು ಅಂತ ಇತ್ತೀಚೆಗೆ ಮಾರ್ಚಲ್ಲಿ ಮಾತಾಡಿದ್ವಿ. ಅದನ್ನು ಕೂಡ ನೋಡಬಹುದು. ನೇವಲ್ ಆಂಟಿಶಿಪ್ ಮಿಸೈಲ್ NASM-SR ಅಂತ. DRDO ಮತ್ತು ಇತ್ತೀಚೆಗೆ KE ಎಕ್ಸಾಮ್ 670 ಪೋಸ್ಟಲ್ಲಿ ಪ್ರಹಾರ್ ಏನಿದು ಒಂದು ಅಂತ ಕೇಳಿದ್ರು. ಇದೊಂದು ಸರ್ಫೇಸ್ ಮಿಸೈಲ್ ಆಗಿತ್ತು. ಪ್ರಶ್ನೆ ಈ ರೀತಿಯಾಗಿ ಬರುತ್ತೆ, ಪ್ರಹಾರ್ ಅನ್ನೋದು ಏನು ಅಂತ. ಅದೇ ರೀತಿಯಾಗಿ ನಾಳೆ ಇನ್ನೊಂದು ಯಾವುದೋ ಕೇಳ್ಬೋದು, BM-04 ಏನಿದು ಅಂತ ಕೇಳ್ಬೋದು. ಸೊ ಅದ್ರ ಬಗ್ಗೆ ಕೂಡ ಒಂದು ಸಪ್ರೇಟ್ ವಿಡಿಯೋದಲ್ಲಿ ಕ್ಲಾಸ್ ನಂಬರ್ 381 ಡಿಸ್ಕಷನ್ ಮಾಡಿದ್ವಿ. ಮತ್ತು 2020 RSI ಎಕ್ಸಾಮಲ್ಲಿ ಕೆಳಗಿನವುಗಳಲ್ಲಿ ಯಾವುದು ವಾಯುವಿನಿಂದ ವಾಯು ಏರ್ ಟು ಏರ್ ಮಿಸೈಲ್ ಯಾವುದು ಅಂತ ಕೇಳಿದ್ರು. ಆಕಾಶ್, ನಾಗ್, ಪೃಥ್ವಿ, ಅಸ್ತ್ರ ಅಂದರೆ ಅಸ್ತ್ರ ಆಗಿತ್ತು. ಮಿಸೈಲಲ್ಲಿ ಮತ್ತೆ ಟೈಪ್ಸ್ ಬರ್ತವೆ. ಏರ್ ಟು ಏರ್ ಬರ್ಬೋದು, ಏರ್ ಟು ಅರ್ತ್ ಬರ್ಬೋದು, ಅರ್ತ್ ಟು ಏರ್ ಬರ್ಬೋದು ಅಲ್ವ. ಸೊ ಹೀಗೆ ಬೇರೆ ಬೇರೆ ಟೈಪ್ಸ್ ಇದ್ದಾವೆ ಅನ್ನೋದು ಕೂಡ ನೆನಪಿರಲಿ. ಮತ್ತು ಸಾಮಾನ್ಯವಾಗಿ DRDO ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಅಂತ ಕೇಳಿದರೆ ಭಾಳ ಸಲ 1958ರಲ್ಲಿ. ಎಲ್ಲಿದೆ ಪ್ರಧಾನ ಕಚೇರಿ ಅಂದರೆ ನವದೆಹಲಿ. ಸಮೀರ್ V. ಕಾಮತ್ ಅವರು ಅದರ ಮುಖ್ಯಸ್ಥರಾಗಿದ್ದಾರೆ. ಮೊನ್ನೆ PSI 545 ಎಕ್ಸಾಮಲ್ಲಿ 2024ರಲ್ಲಿ ಕೇಳಿದ್ರು. ಜೂನ್ 2023ರಲ್ಲಿ DRDO ಈ ಕೆಳಗಿನ ಯಾವ ಬ್ಯಾಲಿಸ್ಟಿಕ್ ಕ್ಷಿಪಣಿ ಯಶಸ್ವಿ ಉಡಾವಣೆ ಮಾಡಿತು ಅಂತ ಎಕ್ಸಾಮಲ್ಲಿ ಈ ರೀತಿಯಾಗಿ ಕೇಳ್ತಾ ಇದ್ರೆ ಅನ್ನೋದು ನೆನಪಿಡಿ. ಕ್ವಶನ್ ನಂಬರ್ 11, ಇಮ್ಕಿಯುಂಗ್ ಟ್ರೈಬ್ ಈಸ್ ಪ್ರೈಮರ್ಲಿ ಫೌಂಡ್ ಇನ್ ವಿಚ್ ಸ್ಟೇಟ್? ಇಮ್ಕಿಯುಂಗ್ ಬುಡಕಟ್ಟು ಜನಾಂಗವು ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂದರೆ ಸರಿಯಾದ ಉತ್ತರ ನಾಗಾಲ್ಯಾಂಡ್ ರಾಜ್ಯದಲ್ಲಿ ಕಂಡುಬರುತ್ತೆ. ಯಾಕೆ ಈಗ ಸುದ್ದಿಯಲ್ಲಿದೆ ಅಂದರೆ, ಈಗ ಇಂಡೋ ಮಯನ್ಮಾರಲ್ಲಿ ಏನು ಬಾರ್ಡರ್ ಇದೆಯಲ್ಲ, ಆ ಬಾರ್ಡರ್ಗೆ ಫೆನ್ಸಿಂಗ್ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಇಮ್ಕಿಯುಂಗ್ ಅಂತಕ್ಕಂಥ ಟ್ರೈಬ್ಸು ಇವತ್ತು ನಾಗಾಲ್ಯಾಂಡಲ್ಲಿ ಪ್ರತಿಭಟನೆಯನ್ನು ಮಾಡಿದರು. ಆ ಗಡಿ ಆಚೆಗೂ ನಮ್ಮ ರಿಲೇಟಿವ್ಸ್ ಇದ್ದಾರೆ, ಗಡಿ ಈಚೆಗೂ ನಾವಿದ್ದೀವಿ, ನೀವು ಫೆನ್ಸಿಂಗ್ ಹಾಕ್ಬಿಟ್ರೆ ನಮ್ಮನ್ನು ಬೇರ್ಪಡಿಸಿದಂತಾಗುತ್ತೆ ಅಂತಕ್ಕಂಥದ್ದು ಆ ಒಂದು ಇಮ್ಕಿಯುಂಗ್ ಟ್ರೈಬಲ್ ಕೌನ್ಸಿಲ್ನ ಒಂದು ಪ್ರತಿಪಾದನೆ ಆಗ್ತಾ ಇದೆ. ಸೊ ಈಗ ಸರ್ಕಾರಕ್ಕೆ ಒಂದು ರೀತಿಯ ಸಂಕಟ ಕೂಡ ಅನಿಸುತ್ತೆ. ಒಂದು ಕಡೆ ಅಲ್ಲಿ ಬಾರ್ಡರ್ಗೆ ಫೆನ್ಸಿಂಗ್ ಹಾಕ್ಬೇಕಂತ ಇದ್ದಾರೆ. ಸೊ ಅಲ್ಲಿನ ಬುಡಕಟ್ಟು ಜನಾಂಗಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಹಾಗಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಇಮ್ಕಿಯುಂಗ್ ಬುಡಕಟ್ಟು ಜನಾಂಗವು ಮುಖ್ಯವಾಗಿ ಪೂರ್ವ ನಾಗಾಲ್ಯಾಂಡ್ನ ಕಿಫೈರ್ ಜಿಲ್ಲೆ ಮತ್ತು ಮಯನ್ಮಾರ್ನ ಹತ್ತಿರದ ಪ್ರದೇಶಗಳಲ್ಲಿ ವಾಸವನ್ನು ಮಾಡ್ತಾ ಇದ್ದಾವೆ. ಈ ಗಡಿಗೆ ಬೇಲಿಯನ್ನು ಹಾಕೋದಕ್ಕೆ, ಮುಕ್ತ ಸಂಚಾರವನ್ನು ಆಡಳಿತವನ್ನು ತೆಗೆದುಹಾಕುವುದರ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿದವು. ನೋಡೋಣ ಮುಂದೆ ಏನಾಗುತ್ತೆ ಅನ್ನೋದು. ಒಟ್ಟಾರೆಯಾಗಿ ಇಮ್ಕಿಯುಂಗ್ ಬುಡಕಟ್ಟು ಜನಾಂಗ ಈಗ ಸುದ್ದಿಯಲ್ಲಿದೆ. ಇವರು ನಾಗಾ ಬುಡಕಟ್ಟು ಜನಾಂಗಗಳಾಗ್ತಾರೆ. ಕ್ವಶನ್ ನಂಬರ್ 12, ಗೌರವ್ ಎಂಬ ಹೆಸರಿನ ಲಾಂಗ್ ರೇಂಜ್ ಗ್ಲೈಡ್ ಬಾಂಬ್ LRGB ಲಾಂಗ್ ರೇಂಜ್ ಗ್ಲೈಡ್ ಬಾಂಬ್ ಅನ್ನು ಪ್ರಾರಂಭಿಸಿದ ಸಂಸ್ಥೆ ಯಾವುದು? ವಿಚ್ ಆರ್ಗನೈಸೇಷನ್ ಹ್ಯಾಸ್ ಲಾಂಚ್ಡ್ ದ LRGB ಲಾಂಗ್ ರೇಂಜ್ ಗ್ಲೈಡ್ ಬಾಂಬ್ ಅಂದರೆ ಅದರ ಹೆಸರು ಗೌರವ್ ಅಂತ. ಸೊ ಅಗೇನ್ ಸೇಮ್ DRDO ಅಭಿವೃದ್ಧಿಪಡಿಸಿದೆ. ಸೊ DRDO ಕಂಡಕ್ಟ್ ಸಕ್ಸಸ್ಫುಲ್ ರಿಲೀಸ್ ಟ್ರಯಲ್ಸ್ ಆಫ್ ಲಾಂಗ್ ರೇಂಜ್ ಗ್ಲೈಡ್ ಬಾಂಬ್ ಗೌರವ್. ಎಲ್ಲಿಂದ ಇದನ್ನ ಲಾಂಚ್ ಮಾಡಿದ್ರೆ ಅಂದರೆ ನಮ್ಮ Su-30 MKI ಏರ್ಕ್ರಾಫ್ಟಿಂದ ಈ ಲಾಂಗ್ ರೇಂಜ್ ಗ್ಲೈಡ್ ಬಾಂಬ್ ಅಂತ ಇದನ್ನ ಇತ್ತೀಚೆಗೆ ಗೌರವನ್ನ ಟೆಸ್ಟ್ ಮಾಡಲಾಯಿತು. Su-30 MKI ಏರ್ಕ್ರಾಫ್ಟಿಂದ ಇದನ್ನು ಅಭಿವೃದ್ಧಿಪಡಿಸಿರೋರು DRDO. ಅದರ ಒಂದು ರಿಸರ್ಚ್ ಸೆಂಟರ್ ಇಮರತ್ ಅಂತಿದೆ ಅಂತ RCI ಹೈದರಾಬಾದಲ್ಲಿ ಅವರು ಇದನ್ನು ಅಭಿವೃದ್ಧಿಪಡಿಸಿದ್ದಾರೆ. ಗೌರವ್ ಅಂತಕ್ಕಂಥ ಒಂದು ಲಾಂಗ್ ರೇಂಜ್ ಗ್ಲೈಡ್ ಬಾಂಬು. ಸೊ ಗೌರವ್ ಅದರ ತೂಕ 1000 kg ಇದೆ ಅಂತೆ. ಅಂದರೆ ವಿಮಾನದಿಂದ ಈ ಒಂದು ಬಾಂಬನ್ನು ಹಾರಿ ಬಿಡಬಹುದು. ಇದಕ್ಕೆ ಬೇರೆ ಬೇರೆ ಸಂಸ್ಥೆಗಳು ಕೂಡ ಕೈ ಜೋಡಿಸಿದ್ದಾವೆ. ಕ್ವಶನ್ ನಂಬರ್ 13, ಪರಿಶಿಷ್ಟ ಜಾತಿಗೆ ಒಳ ಮೀಸಲಾತಿಯನ್ನು ಜಾರಿಗೆ ತಂದ ಮೊದಲ ರಾಜ್ಯ ತೆಲಂಗಾಣವಾಗುತ್ತೆ. ಹಾಗಾಗಿ ಒಳ ಮೀಸಲಾತಿಯನ್ನು ಜಾರಿಗೆ ತಂದಿರತಕ್ಕಂಥ ಮೊದಲ ರಾಜ್ಯ ತೆಲಂಗಾಣ ಅನ್ನೋದು ಹಿಂದೆ ಕೂಡ ಮಾತಾಡಿದ್ವಿ, ಈಗ ಅಫಿಷಿಯಲ್ ಆಗಿ ಬಂದಿದೆ. ತೆಲಂಗಾಣದ ರೇವಂತ್ ರೆಡ್ಡಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ಪರಿಶಿಷ್ಟ ಜಾತಿಗಳಿಗೆ ಅಂದರೆ ಶೆಡ್ಯೂಲ್ ಕ್ಯಾಸ್ಟ್ಗೆ ಒಳ ಮೀಸಲಾತಿಯನ್ನು ಅನುಷ್ಠಾನಕ್ಕೆ ಸಂಬಂಧಿಸಿದ ಆದೇಶವನ್ನು ಹೊರಡಿಸಿದ್ದು, ಆ ಮೂಲಕ ಒಳ ಮೀಸಲಾತಿಯನ್ನು ಜಾರಿಗೊಳಿಸಿದ ಮೊಟ್ಟ ಮೊದಲ ರಾಜ್ಯವಾಗಿ ಈಗ ತೆಲಂಗಾಣ ಭಾಜನವಾಗಿದೆ. ಶಮೀಮ್ ಅಖ್ತರ್ ನೇತೃತ್ವದ ಒಂದು ಆಯೋಗವನ್ನು ರಚನೆ ಮಾಡಿತ್ತು ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಒಳ ಮೀಸಲಾತಿ ಜಾರಿ ಸಂಬಂಧ. ತೆಲಂಗಾಣದಲ್ಲಿ SC ಪಟ್ಟಿಯಲ್ಲಿ 59 ಉಪಜಾತಿಗಳಿದ್ದು, ಜನಸಂಖ್ಯೆ, ಹಿಂದುಳಿದಿರುವಿಕೆ ಮತ್ತು ವಿವಿಧ ಆಧಾರಗಳಲ್ಲಿ ಅವುಗಳನ್ನು 3 ಗುಂಪುಗಳಾಗಿ ಡಿವೈಡ್ ಮಾಡಿದ್ದಾರೆ.
ಆ 3 ಗುಂಪುಗಳಲ್ಲಿ ಮೊದಲ ಗುಂಪಿನಲ್ಲಿ 15 ಸಬ್ ಕ್ಯಾಸ್ಟ್ಗಳನ್ನು, ಅವ್ರಿಗೆ 1% ಮೋಸ್ಟ್ ಬ್ಯಾಕ್ವರ್ಡು. ಸೆಕೆಂಡ್ ಗುಂಪಲ್ಲಿ 18 ಸಬ್ ಕ್ಯಾಸ್ಟು, ಮಾರ್ಜಿನಲ್ ಬೆನಿಫಿಟ್ಸು ವಿತ್ ಅಲೋಕೇಟೆಡ್ 9% ರಿಸರ್ವೇಷನು. ಗ್ರೂಪ್ 3ಯಲ್ಲಿ 26 ಸಬ್ ಕ್ಯಾಸ್ಟ್ಗಳಿದ್ದಾವೆ, ಕಂಪೇರಿಟಿವ್ಲಿ ಬೆಟರ್ ಆಫ್ ಇದ್ದಾವೆ, ಸೊ 5% ರಿಸರ್ವೇಷನ್. ಹೀಗೆ ಅವರ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಮುಂದುವರಿಕೆಯ ಮೇಲೆ ಅವ್ರನ್ನ ಗ್ರೂಪ್ಗಳಾಗಿ 1, 2, 3 ಅಂತ ಮಾಡಿ ಒಂದಷ್ಟು ಸಬ್ ಕ್ಯಾಸ್ಟ್ಗಳನ್ನು ಕೊಟ್ಟು ರಿಸರ್ವೇಷನನ್ನು ಕೊಟ್ಟಿದ್ದಾರೆ. ಆ ಮೂಲಕ ತೆಲಂಗಾಣ ಪ್ರಥಮ ರಾಜ್ಯವಾಗಿ ಹೊರಹೊಮ್ತಾ ಇದೆ, ಒಳ ಮೀಸಲಾತಿಯನ್ನು ಜಾರಿ ಮಾಡಿರ್ತಕ್ಕಂಥದ್ದು. ಓಕೆ, ಹಾಗಾದರೆ ತೆಲಂಗಾಣ ರಾಜಧಾನಿ ಹೈದರಾಬಾದ್ ಜೂನ್ 2, 2014 ರಾಜ್ಯವಾಗಿ ಹೊರಹೊಮ್ಮಿತು. ಸೊ ತೆಲುಗು ಆಡಳಿತ ಭಾಷೆ 33 ಜಿಲ್ಲೆಗಳಿದ್ದಾವೆ. ಜಿಷ್ಣುದೇವ್ ವರ್ಮಾ ಅಲ್ಲಿನ ರಾಜ್ಯಪಾಲರು, ರೇವಂತ್ ರೆಡ್ಡಿ ಮುಖ್ಯಮಂತ್ರಿಗಳು. ಇಟ್ಸ್ ಆಲ್ ಇನ್ ಇಟ್ ಅನ್ನೋದು ಟೂರಿಸಂ ಟ್ಯಾಗ್ಲೈನ್ ಆಫ್ ತೆಲಂಗಾಣ. ಹೈದರಾಬಾದಲ್ಲಿ ತನ್ನ ಹೈಕೋರ್ಟನ್ನು ಹೊಂದಿದೆ. 17 ಲೋಕಸಭೆ, 7 ರಾಜ್ಯಸಭಾ ಸ್ಥಾನಗಳು, 119 ವಿಧಾನಸಭಾ ಸ್ಥಾನಗಳು ಮತ್ತು ವಿಧಾನ ಪರಿಷತ್ತನ್ನು ಹೊಂದಿರತಕ್ಕಂಥ 6 ರಾಜ್ಯಗಳಲ್ಲಿ ಈವನ್ ತೆಲಂಗಾಣವು ಕೂಡ ಇದೆ. ವರ್ಲ್ಡ್ ಹೆರಿಟೇಜ್ ಸೈಟಲ್ಲಿ ಕಾಕತೀಯ ರುದ್ರೇಶ್ವರ ಅಥವಾ ರಾಮಪ್ಪ ದೇವಾಲಯವು ಕೂಡ ಒಂದಾಗಿದೆ. ಟೆಂಟೇಟಿವ್ ಲಿಸ್ಟಲ್ಲಿ ಗೋಲ್ಕೊಂಡವು ಕೂಡ ಇದೆ, ಕುತುಬ್ ಶಾಹಿಗಳ ಸ್ಮಾರಕಗಳು. ಜೊತೆಗೆ ನ್ಯಾಷನಲ್ ಪಾರ್ಕ್ಗಳಲ್ಲಿ ಕಾಸು ಬ್ರಹ್ಮಾನಂದ ರೆಡ್ಡಿ, ಬಹಳ ಎಕ್ಸಾಮಲ್ಲಿ ಕೇಳಿದ್ದಾರೆ. ಕಾಸು ಬ್ರಹ್ಮಾನಂದ ರೆಡ್ಡಿ ತೆಲಂಗಾಣದ ಒಂದು ನ್ಯಾಷನಲ್ ಪಾರ್ಕು. ಮಹಾವೀರ ಹರಿಣ ವನಸ್ಥಲಿ ನ್ಯಾಷನಲ್ ಪಾರ್ಕು, ಮೃಗವಾಣಿ ನ್ಯಾಷನಲ್ ಪಾರ್ಕ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. 2 ಟೈಗರ್ ರಿಸರ್ವ್ಗಳಿದ್ದಾವೆ, ಕಾವಲ್ ಟೈಗರ್ ರಿಸರ್ವ್ ಮತ್ತು ಅಮರಾಬಾದ್ಗಳು ಇರ್ತಕ್ಕಂಥದ್ದು ತೆಲಂಗಾಣದಲ್ಲಿ. ವೈಲ್ಡ್ ಲೈಫ್ ಸ್ಯಾಂಚುರಿಗಳು ಕೂಡ ಇದ್ದಾವೆ. ಯಾವುದೇ ರಾಮ್ಸರ್ ಸೈಟ್ ಇಲ್ಲ, ಬಯೋಸ್ಫಿಯರ್ ರಿಸರ್ವ್ ಇಲ್ಲ. ಅದೇ ರೀತಿಯಾಗಿ ಬುಡಕಟ್ಟು ಜನಾಂಗಗಳು, ಪ್ರಮುಖ ನೃತ್ಯ ಪ್ರಕಾರಗಳು, ಹಬ್ಬಗಳು, ನದಿಗಳು, ಅಣೆಕಟ್ಟುಗಳನ್ನು ಕೂಡ ಕಾಣಬಹುದು. ಒಟ್ಟಾರೆಯಾಗಿ ತೆಲಂಗಾಣ ರಾಜ್ಯದ ಮತ್ತಷ್ಟು ಮಾಹಿತಿಯೊಂದಿಗೆ ಜಿಷ್ಣು ದೇವ್ ವರ್ಮರವರು ಗವರ್ನರ್, ರೇವಂತ್ ರೆಡ್ಡಿರವರು ಸೆಕೆಂಡ್ ಚೀಫ್ ಮಿನಿಸ್ಟರ್ ಆಫ್ ತೆಲಂಗಾಣ. ಇವರಿಂದೆ ಕೆ ಚಂದ್ರಶೇಖರ್ ರಾವ್ ಅವರು ಕೂಡ ಇದ್ರು. ಇನ್ನು ಕ್ವಶನ್ ನಂಬರ್ 14, ಭಾರತದ ಮೊದಲ ಸ್ವಯಂ ಚಾಲಿತ ಬ್ಯಾಟ್ ಮಾನಿಟರಿಂಗ್ ಸಿಸ್ಟಮ್ ಅನ್ನು ಯಾವ ಸಂಸ್ಥೆಯು ಅಭಿವೃದ್ಧಿಪಡಿಸಿದೆ? ಸೊ ವಿಚ್ ಇನ್ಸ್ಟಿಟ್ಯೂಷನ್ ಹ್ಯಾಸ್ ಡೆವಲಪ್ಡ್ ಇಂಡಿಯಾಸ್ ಫಸ್ಟ್ ಆಟೋಮೇಟೆಡ್ ಬ್ಯಾಟ್ ಮಾನಿಟರಿಂಗ್ ಸಿಸ್ಟಮ್ ಕಾಲ್ಡ್ ಬ್ಯಾಟ್ ಎಕೋ ಮಾನ್? ಅಂದರೆ ಸರಿಯಾದ ಉತ್ತರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರ್ ಹ್ಯೂಮನ್ ಸೆಟಲ್ಮೆಂಟ್ಸ್, IIHS ಅಂತೆ. ಅವರು ಬ್ಯಾಟ್ ಎಕೋ ಮಾನ್ ಅಂದರೆ ಈ ಬಾವಲಿಗಳನ್ನು ಅಧ್ಯಯನ ಮಾಡೋದಕ್ಕೆ, ಅವುಗಳನ್ನು ಐಡೆಂಟಿಫೈ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಮಾನಿಟರಿಂಗ್ ಸಿಸ್ಟಮನ್ನು ಬ್ಯಾಟ್ ಎಕೋ ಮಾನ್ ಅಂತ ಇತ್ತೀಚೆಗೆ IIHS ಅಂತೆ, ಸೊ ಬೆಂಗಳೂರಲ್ಲಿದೆ ಅಂತ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಫಾರ್ ಹ್ಯೂಮನ್ ಸೆಟಲ್ಮೆಂಟ್ಸ್ ಅಂತ ಅವರು ಅಭಿವೃದ್ಧಿಪಡಿಸಿದ್ದಾರೆ. ಬ್ಯಾಟ್ ಎಕೋಮಾನ್ ಅಂದರೆ ಬ್ಯಾಟ್ ಎಕೋಲೊಕೇಶನ್ ಮಾನಿಟರಿಂಗ್ ಅಂತ. ಇದು ಭಾರತದ ಮೊದಲ ನೈಜ ಸಮಯದ ಸ್ವಯಂಚಾಲಿತ ಬ್ಯಾಟ್ ಮಾನಿಟರಿಂಗ್ ಸಿಸ್ಟಮ್ ಆಗಿದೆ ಅಂತ. ಇದನ್ನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಫಾರ್ ಹ್ಯೂಮನ್ ಸೆಟಲ್ಮೆಂಟ್ಸ್ ಬೆಂಗಳೂರವರು ಅಭಿವೃದ್ಧಿಪಡಿಸಿದ್ದಾರೆ. ಮತ್ತ ಸುದ್ದಿಗೆ ಬಂದ ಮಾತನ್ನು ಸದ್ಯಕ್ಕಂತೂ ನೆನಪಿಡಿ. ಬ್ಯಾಟ್ ಎಕೋಮಾನ್, ಇಂಡಿಯಾಸ್ ಫಸ್ಟ್ ಆಟೋಮೇಟೆಡ್ ಬ್ಯಾಟ್ ಮಾನಿಟರಿಂಗ್ ಸಿಸ್ಟಮ್, IIHS. ಸೊ ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ 2 ಕಡೆ ಈ ಬ್ಯಾಟ್ಸ್ಗಳು ಹೆಚ್ಚಾಗಿ ಕಂಡು ಬರ್ತವೆ. ಒಂದು ಕೋಲಾರ ಎಲೆಮೂಗು ಬಾವಲಿ ಸಂರಕ್ಷಣಾ ಮೀಸಲು ಪ್ರದೇಶ, ಕೋಲಾರ ಲೀಫ್ ನೋಸ್ಡ್ ಬ್ಯಾಟ್ ಕನ್ಸರ್ವೇಷನ್ ರಿಸರ್ವ್ ಅಂತ ಒಂದಿದೆ. ಓಕೆ, ಸೊ ಕೋಲಾರ ಲೀಫ್ ನೋಸ್ಡ್ ಬ್ಯಾಟ್ಗೋಸ್ಕರ. ಸೊ ಮೊನ್ನೆ ಒಂದು ಎಕ್ಸಾಮಲ್ಲಿ ಬಂದಿತ್ತು CRDR ಪೊಲೀಸ್ ಇದರಲ್ಲಿ, ಸಂಚರಣೆಗಾಗಿ ಯಾವ ಪ್ರಾಣಿ ಹೆಚ್ಚಿನ ಆವರ್ತನದ ಧ್ವನಿ ತರಂಗಗಳನ್ನು ಹೊರಸೂಸುತ್ತದೆ? ವಿಚ್ ಆನಿಮಲ್ ಎಮಿಟ್ಸ್ ಹೈ ಫ್ರೀಕ್ವೆನ್ಸಿ ಸೌಂಡ್ ವೇವ್ಸ್ ಫಾರ್ ನ್ಯಾವಿಗೇಷನ್? ಅಂದರೆ CRDR ಎಕ್ಸಾಮಲ್ಲಿ ಬಂದಿತ್ತು. 2024 ಜನವರಿ 28ರಂದು ನಡೆದ 3064 ಪೋಸ್ಟ್ಗಳು CRDR ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಬಾವಲಿಗಳು ತಮ್ಮ ಸಂಚರಣೆಗಾಗಿ ಹೆಚ್ಚಿನ ಆವರ್ತದ ಧ್ವನಿ ತರಂಗಗಳನ್ನು ಓಡಿಸ್ತಕ್ಕಂಥ ಪ್ರಾಣಿಗಳಾಗಿದ್ದಾವೆ. ಸೊ ಅದರ ಬಗ್ಗೆ ಕ್ಲಾಸ್ ನಂಬರ್ 471 ಎಲ್ಲ 100 ಪ್ರಶ್ನೆಗಳನ್ನು ಸಂಪೂರ್ಣ ವಿಶ್ಲೇಷಣೆಯನ್ನು ಮಾಡಿದ್ವಿ, ನೋಡ್ಬೋದು, ಹೋಗಿ ಸಾಧ್ಯ ಇದೆ. ಅದರ ಜೊತೆಗೆ ಮೊನ್ನೆ PDO ಎಕ್ಸಾಮ್ ಏನು ನಡೀತು, NaNHK ಎಕ್ಸಾಮಲ್ಲಿ ಕೋಲಾರದ ಎಲೆ ಮೂಗಿನ ಬಾವಲಿ, ಕೋಲಾರ ಲೀಫ್ ನೋಸ್ಡ್ ಬ್ಯಾಟ್ ಬಗ್ಗೆ ಕೆಳಕಂಡ ಯಾವ ಹೇಳಿಕೆಗಳು ತಪ್ಪಾಗಿದ್ದಾವೆ ಅಂತ ಕೇಳಿದ್ರು. ಸೊ ಇಟ್ ಇಸ್ ಕ್ಲಾಸಿಫೈಡ್ ಆಸ್ ಎ ಕ್ರಿಟಿಕಲಿ ಎಂಡಾಂಜರ್ಡ್ ಬೈ IUCN ರೆಡ್ ಲಿಸ್ಟ್ ಒಂದು ಕಡೆ. ಕೋಲಾರ ಲೀಫ್ ನೋಸ್ಡ್ ಬ್ಯಾಟ್ ಈಸ್ ಪ್ರೊಟೆಕ್ಟೆಡ್ ಅಂಡರ್ ದ ಇಂಡಿಯನ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅಂದರೆ 2 ಕೂಡ ಸರಿ ಇತ್ತು, ಹಾಗಾಗಿ ಯಾವುದೂ ತಪ್ಪಿರಲಿಲ್ಲ. ನೋಡ್ಬೋದು, ಕೋಲಾರ ಲೀಫ್ ನೋಸ್ಡ್ ಬ್ಯಾಟು ಕ್ರಿಟಿಕಲಿ ಎಂಡಾಂಜರ್ಡ್ ಆಗಿದೆ, ಒಂದು ಸರಿ ಇದೆ. ಜೊತೆಗೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಸೊ ಇದನ್ನು ಲೀಗಲ್ ಪ್ರೊಟೆಕ್ಷನ್ ಆಕ್ಟ್ ಇದೆ, ಕೆಲವೊಂದು ಕಡೆ ಇಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇರಲಿ, ನೋಡ್ಬೋದು.
ಒಟ್ಟಾರೆಯಾಗಿ ಅದನ್ನು ಸಾಲ್ವ್ ಮಾಡಿಲ್ಲ ಅನ್ಸುತ್ತೆ. ಇನ್ನು ಈ ಥರ ಪ್ರಶ್ನೆ ಬರ್ತವೆ ಅನ್ನೋದು ನೆನಪಿಡಿ. ಓಕೆ, ಏಪ್ರಿಲ್ 2025 ಪಾರ್ಟ್ 7 ಕ್ವಶನ್ ನಂಬರ್ 15. ಪಕ್ಕೆ ಹುಲಿ ಮೀಸಲು ಅರಣ್ಯವು ಯಾವ ರಾಜ್ಯದಲ್ಲಿದೆ? ಪಕ್ಕೆ ಟೈಗರ್ ರಿಸರ್ವ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್? ಸೊ ಮಿಜೋರಾಂ, ಅರುಣಾಚಲ್ ಪ್ರದೇಶ್, ಅಸ್ಸಾಂ, ತೆಲಂಗಾಣ. ಅಂದರೆ ಅರುಣಾಚಲ್ ಪ್ರದೇಶದ ಒಂದು ಟೈಗರ್ ರಿಸರ್ವ್ ಪಕ್ಕೆ ಟೈಗರ್ ರಿಸರ್ವ್. ಯಾಕೆ ಸುದ್ದಿಯಲ್ಲಿದೆ ಅಂದರೆ ಇತ್ತೀಚೆಗೆ ಅಲ್ಲಿ ಕ್ಯಾಮ್ರಾ ಟ್ರ್ಯಾಪ್ಗಳಲ್ಲಿ 9 ಟೈಗರ್ಗಳಿರೋದು ಗೊತ್ತಾಗಿದೆ. ಹಾಗಾಗಿ ಸುದ್ದಿಗೆ ಬಂದಿದೆ ಅರುಣಾಚಲ್ ಪ್ರದೇಶದ ಪಕ್ಕೆ ಟೈಗರ್ ರಿಸರ್ವ್. ಓಕೆ, ಈಗ ಆಲ್ರೆಡಿ ಅರುಣಾಚಲ್ ಪ್ರದೇಶದಲ್ಲಿ ಬೇರೆ ಬೇರೆ ಟೈಗರ್ ರಿಸರ್ವ್ಗಳು ಕೂಡ ಇದ್ದಾವೆ. ನೋಡೋಣ, ಪಟ್ಟಿಯನ್ನು ನೋಡೋಣ. ಒಂದು ಪಕ್ಕೆ ಟೈಗರ್ ರಿಸರ್ವ್, ಪಟ್ಟಿ ಕೊಟ್ಟಿಲ್ಲ ಅನ್ಸುತ್ತೆ. ಸೊ ನಾಮ್ದಫಾ, ಪಕ್ಕೆ ಮತ್ತು ಕಮ್ಲಾಂಗ್, ಹೀಗೆ ಒಟ್ಟು 3 ಹುಲಿ ಸಂರಕ್ಷಿತ ಪ್ರದೇಶಗಳನ್ನು ಅರುಣಾಚಲ ಪ್ರದೇಶ ಹೊಂದಿದೆ. ಅದರಲ್ಲೂ ಒಂದು ಪಕ್ಕೆ ಟೈಗರ್ ರಿಸರ್ವ್. ಪಕ್ಕೆ ಟೈಗರ್ ರಿಸರ್ವ್ ಅರುಣಾಚಲ ಪ್ರದೇಶದ ಪೂರ್ವ ಕಮಂಗ್ ಜಿಲ್ಲೆಯ ಒಂದು ಟೈಗರ್ ರಿಸರ್ವ್ ಆಗಿದೆ. ಸೊ ಅದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇದೆ ನೋಡ್ಬೋದು. ಅರುಣಾಚಲ ಪ್ರದೇಶದಲ್ಲಿ ಬ್ರಹ್ಮಪುತ್ರ ನದಿ ಹರಿಯುತ್ತೆ. ಅಲ್ಲೊಂದು ಪಕ್ಕೆ ರಿವರ್ ಅಂತ ಕೂಡ ಇದೆ ಅಂತೆ. ಇಲ್ಲೆಲ್ಲಾದ್ರೂ ಕಾಣಿಸುತ್ತಾ? ಸೊ ಇಷ್ಟು ಮಾಹಿತಿ ಸಾಕು ಅನ್ಸುತ್ತೆ. ಮುಂದೆ ಹೋಗೋಣ. ಮೊನ್ನೆ ಒಂದು ಎಕ್ಸಾಮಲ್ಲಿ ಕೇಳಿದ್ದಾರೆ, ಭಾರತದ ಹುಲಿ ಸಂರಕ್ಷಿತ ವಲಯಗಳ ಬಗ್ಗೆ ಜನವರಿ 2024 ಇದ್ದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿ ಇದಾವೆ ಅಂತ ಮೊನ್ನೆ 2025 ಫೆಬ್ರವರಿಯ ಗ್ರೂಪ್ ಬಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಕಮ್ಲಂಗ್ ಟೈಗರ್ ರಿಸರ್ವ್ ಈಸ್ ಲೊಕೇಟೆಡ್ ಇನ್ ಸೌತ್ ಈಸ್ಟ್ ಆಫ್ ಲೋಹಿತ್ ಡಿಸ್ಟಿಕ್ ಆಫ್ ಅರುಣಾಚಲ್ ಪ್ರದೇಶ್. ನೋಡಿ ಹೆಂಗೆ ಕೇಳಿದ್ದಾರೆ, ಅರುಣಾಚಲ್ ಪ್ರದೇಶದ ಯಾವ ಡಿಸ್ಟಿಕ್ ಅಲ್ಲಿ ಬರುತ್ತೆ ರೀ ಅಂತ ಕೇಳಿದ್ದಾರೆ. ಕಮ್ಲಾಂಗ್ ನೋಡಿ ಲೋಹಿತ್ ಡಿಸ್ಟಿಕ್ ವ್ಯಾಪ್ತಿಯಲ್ಲಿ. ಒಂದು, ನಾಮ್ದಫಾ ಟೈಗರ್ ರಿಸರ್ವ್ ಈಸ್ ಲೊಕೇಟೆಡ್ ಇನ್ ಚಾಂಗ್ಲ್ಯಾಂಡ್ ಡಿಸ್ಟಿಕ್ ಆಫ್ ಅರುಣಾಚಲ್ ಪ್ರದೇಶ್. ಚಾಂಗ್ಲಾಂಗ್ ಡಿಸ್ಟಿಕ್ ಆಫ್ ಅರುಣಾಚಲ್ ಪ್ರದೇಶ್. ಓಕೆ, ಇನ್ನು ಪಕ್ಕೆ ಪೂರ್ವ ಕಮಾಂಗಲ್ಲಿ ಬರುತ್ತಂತೆ. ಸೊ ಹೆಂಗೆ ಪ್ರಶ್ನೆ ಕೇಳ್ತಾರೆ ನೋಡಿ. ಸೊ ಸಾಲ್ವ್ ಮಾಡಿಲ್ಲ ಅನ್ಸುತ್ತೆ ಇನ್ನು ಗ್ರೂಪ್ ಬಿ ಎಕ್ಸಾಮ್ದು, ನೋಡ್ಬೋದು. ಸೊ ನಾಮ್ದಫಾದ ಬಗ್ಗೆ ಇದೆ, ಮತ್ತಷ್ಟು ಡೀಟೇಲ್ಸ್ ಇದೆ. ಓಕೆ, ನೀಶಾ ಟ್ರೈಬ್ ಬಗ್ಗೆ ಇದೆ ಸದ್ಯಕ್ಕೆ ಹೆಚ್ಚಿನ ಮಾಹಿತಿ. ಟ್ರೈಬ್ಸ್ ಬಗ್ಗೆನೇ ಸಪ್ರೇಟಾಗಿ ಮಾತಾಡಿದ್ದೀವಿ, ಹೋಗಿ ನೋಡ್ಬೋದು. ಇನ್ನು ಅಡಿಷ್ನಲ್ ಪ್ರಶ್ನೆ 2025 ಫೆಬ್ರವರಿ ಅಲ್ಲ ಏಪ್ರಿಲ್ ತಿಂಗಳ ಪಾರ್ಟ್ 7ನ 16 ಪ್ರಶ್ನೆ ಅನ್ಬೋದು. ಮತ್ತು ಈ ಒಂದು ತಿಂಗಳ ಕೊನೆಯ ಕರೆಂಟ್ ಅಫೇರ್ಸು. ಇನ್ನು ಉಳಿದವನ್ನ ಮೇದಲ್ಲಿ ಕವರ್ ಮಾಡೋಣ. ಇದರ PDF ಅನ್ನು ಆದಷ್ಟು ಶೀಘ್ರದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಜೊತೆಗೆ ಡೇಸ್ ಆ್ಯಂಡ್ ಥೀಮ್ಸ್ ಕೂಡ ಬ್ಯಾಲೆನ್ಸ್ ಇದೆ, ಅದನ್ನು ಕೂಡ ಕೊಡ್ತೀನಿ. ಅದಕ್ಕೆ ಮುಂಚೆ ಈ ಒಂದು ಏಪ್ರಿಲ್ 2025 ನಿಧನರಾಗಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಒಬ್ಬರು ಟಾಪ್ ಗನ್ ಮತ್ತು ಬ್ಯಾಟ್ಮನ್ ಅಂತಕ್ಕಂಥ ಮೂವಿಗಳಲ್ಲಿ ಸ್ಟಾರ್ ಆಗಿ ಕೆಲಸ ಮಾಡಿದ ವಾಲ್ ಕಿಲ್ಮರ್ ಅಂತಕ್ಕಂಥ ನಟ ಇತ್ತೀಚೆಗೆ ನಿಧನರಾದರು. ವಾಲ್ ಕಿಲ್ಮರ್. ಸೊ ಬ್ಯಾಟ್ಮನ್ ಫಾರ್ ಎವರ್ ಮತ್ತು ಟಾಪ್ ಗನ್ ಸ್ಟಾರ್ ವಾಲ್ ಕಿಲ್ಮರ್ ಪಾಸಸ್ ಅವೇ ಎಟ್ 65. ವಾಲ್ ಕಿಲ್ಮರ್ ಇತ್ತೀಚೆಗೆ ನಿಧನರಾದರು. ಅವ್ರು ಏನಾಗಿದ್ದರು? ಟೆನ್ನಿಸ್ ಪ್ಲೇಯರ, ಫುಟ್ಬಾಲ್ ಪ್ಲೇಯರ, ನಟನ, ಗಾಯಕನ? ಸೊ ಒಬ್ಬ ನಟ ವಾಲ್ ಕಿಲ್ಮರ್. ಇನ್ನು ಕನ್ನಡ ವಿದ್ವತ್ ಲೋಕದ ಪ್ರಧಾನ ಎಂದೇ ಹೆಸರಾದ PV ನಾರಾಯಣ್. PV ನಾರಾಯಣ್ ಅವರು ಇತ್ತೀಚೆಗೆ ನಿಧನರಾದರು. ಸೊ ಪ್ರಧಾನ್ ವೆಂಕಪ್ಪಯ್ಯನವರ ವಂಶಕ್ಕೆ ಸೇರಿರ್ತಕ್ಕಂಥವ್ರು. ಅವರ ಕೃತಿಗಳು ಬಹಳಷ್ಟು ಪ್ರಮುಖವಾಗಿ ನಾವು ತಿಳ್ಕೋಬೇಕಾಗುತ್ತೆ. ಅದರಲ್ಲೂ ವಚನ ಸಾಹಿತ್ಯದಲ್ಲಿ. ವಚನ ಸಾಹಿತ್ಯ ಒಂದು ಸಾಂಸ್ಕೃತಿಕ ಅಧ್ಯಯನ ಎನ್ನುವ ಮಹಾಪ್ರಬಂಧಕ್ಕೆ PhD ಕೂಡ ಪಡ್ಕೊಂಡಿದ್ರು. ಅವರ ವಚನ ಸಾಹಿತ್ಯಕ್ಕೆ ಸಂಬಂಧಿಸಿರ್ತಕ್ಕಂಥ ಕೃತಿಗಳು ಕಾಯಕ ತತ್ವ, ಚಂಪೂ ಕವಿಗಳು, ವಚನ ಚಳುವಳಿ, ವಚನ ವ್ಯಾಸಂಗ, ಪದ್ಮಿನಿ ಪ್ರಣಯ, ಅನುವಾದ, ಹೀಗೆ ಕೆಲವೊಂದಷ್ಟು ಅವರ ಪ್ರಮುಖವಾಗಿರ್ತಕ್ಕಂತಹ ಕೃತಿಗಳನ್ನು ಕೂಡ ಕಾಣಬಹುದು. ಜೊತೆಗೆ ಒಂದು ನಾಟಕ ಕೂಡ ಅವರು ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. PV ನಾರಾಯಣ್ ಅವರು ಕನ್ನಡದ ಪ್ರಸಿದ್ಧ ವಿದ್ವಾಂಸರು ಇನ್ನಿಲ್ಲ. ಜೊತೆಗೆ ಮಿಸ್ಟರ್ ಭಾರತ್ ಮನೋಜ್ ಕುಮಾರ್ ಅವರು, ಬಾಲಿವುಡ್ನ ಹೆಸರಾಂತ ನಟ ನಿರ್ದೇಶಕ ಮನೋಜ್ ಕುಮಾರ್ ಅವರು ಇತ್ತೀಚೆಗೆ ನಿಧನರಾದರು. ಮೇರೆ ದೇಶ್ ಕಿ ಧರ್ತಿ, ಸೋನಾ, ಉಗ್ಲೆ ಉಗ್ಲೆ ಹೀರೆ ಮೋತಿ, ಹೊನ್ನು ಮತ್ತು ಮುತ್ತು ಬೆಳೆಯುವ ಭೂಮಿಯ ದೇಶ ನನ್ನದು ಅಂತಕ್ಕಂಥದ್ದು ಉಪಕಾರ್ ಅನ್ನುವ ಹಿಂದಿ ಚಿತ್ರದ ಹಾಡಾಗುತ್ತೆ. ಮಹೇಂದ್ರ ಕಪೂರ್ ಅವರ ಕಂಠದ ಈ ಹಾಡು ಮನೋಜ್ ಕುಮಾರ್ ಅವರ ಒಂದು ನಟನೆಯೊಂದಿಗೆ ದೇಶಭಕ್ತಿಗೆ ಪ್ರಮುಖವಾಗಿರ್ತಕ್ಕಂಥ ಹಾಡಾಗುತ್ತೆ. ಹೀಗೆ ದೇಶಭಕ್ತಿಯ ಸರಣಿ ಚಿತ್ರಗಳಲ್ಲಿ ನಟಿಸಿ ಮಿಸ್ಟರ್ ಭಾರತ್ ಎಂದೇ ಪ್ರಸಿದ್ಧರಾಗಿದ್ದರು ಮನೋಜ್ ಕುಮಾರ್ ಅವರು.
ಸೊ ಪೂರಬ್ ಅವ್ರ ಪಶ್ಚಿಮ್, ಶಹೀದ್, ರೋಟಿ ಕಪ್ಪಡಾ ಅವ್ರ ಮಕಾನ್ ಎನ್ನುವ ಪ್ರಮುಖ ಚಿತ್ರಗಳು ಕೂಡ ಅವ್ರದ್ದಾಗಿತ್ತು. ಹೀಗೆ ಒಟ್ಟಾರೆಯಾಗಿ ಮೇರೆ ದೇಶ್ ಕಿ ಧರತಿಯಂತೆ ಮನೋಜ್ ಅಮರ, ವೆಟರನ್ ಆಕ್ಟರ್ ಅಂಡ್ ಡೈರೆಕ್ಟರ್ ಮನೋಜ್ ಕುಮಾರ್ ಭರತ್ ಕುಮಾರ್ ಅಂತಾನೆ ಪ್ರಸಿದ್ಧರಾಗಿದ್ದರು. ಇತ್ತೀಚೆಗೆ ನಿಧನರಾದರು. ಮತ್ತು ಟ್ರೀ ಮ್ಯಾನ್ ಮತ್ತು ವನ್ಯಜೀವಿ ಎಂದೇ ಜನಪ್ರಿಯರಾಗಿದ್ದ ತೆಲಂಗಾಣದ ಪದ್ಮಶ್ರೀ ಪುರಸ್ಕೃತ ರಾಮಯ್ಯರವರು ಇತ್ತೀಚೆಗೆ ನಿಧನರಾದರು. 1 ಕೋಟಿಗೂ ಹೆಚ್ಚು ಮರ ನೆಟ್ಟಿದ್ದ ತೆಲಂಗಾಣದ ವನ್ಯಜೀವಿ ಟ್ರೀ ಮ್ಯಾನ್ ರಾಮಯ್ಯ ವಿಧಿವಶ. ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ನೀಡಲಾಗಿತ್ತು. ಇನ್ನು ನಟ ಬ್ಯಾಂಕ್ ಜನಾರ್ದನ್ ಯಾರಿಗೆ ಗೊತ್ತಿಲ್ಲ ಹೇಳಿ. ಅದರಲ್ಲೂ ಪ್ರಮುಖವಾಗಿ ಜಗ್ಗೇಶ್ ಅವರ ಜೊತೆ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆಯ ಜಯಲಕ್ಷ್ಮಿ ಬ್ಯಾಂಕ್ನಲ್ಲಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದ್ದ ಬ್ಯಾಂಕ್ ಜನಾರ್ದನ್ ಅವರು ನಂತರ ನಟನೆಗೆ ಬರ್ತಾರೆ. ನಟನೆಗೆ ಬಂದ ನಂತರ ಕಾಶಿನಾಥ್ ಅವರ ಅಜಗಜಾಂತರ ಸಿನಿಮಾ ಅವರಿಗೆ ದೊಡ್ಡ ತಿರುವನ್ನು ಕೊಡುತ್ತೆ. ನಂತರ ತರ್ಲೆ ನನ್ನ ಮಗ ಜಗ್ಗೇಶ್ ಕಾಂಬಿನೇಷನ್ನಲ್ಲಿ ಉಪೇಂದ್ರರವರ ನಿರ್ದೇಶನದಲ್ಲಿ ತರ್ಲೆ ನನ್ನ ಮಗ, ನಂತರ ಉಪೇಂದ್ರ ನಿರ್ದೇಶನದ ಶಿವ್ ಅಂದರೆ ತಪ್ಪಾಗುತ್ತೆ, ಅಂದರೆ ಕರೆಕ್ಟ್ ಆಗುತ್ತೆ. ಅದರಲ್ಲೂ ಕೂಡ ಸಬ್ ಇನ್ಸ್ಪೆಕ್ಟರ್ ಪಾತ್ರ ಜನರ ಮನಸ್ಸಿನಲ್ಲಿ ಇನ್ನೂ ಅಚ್ಚೊತ್ತಿದೆ. ಕೌರವ, ತಾಯವ್ವ, ಬೊಂಬಾಟ್ ಹುಡುಗ, ಸೂಪರ್ ನನ್ನ ಮಗ, ಆಟ ಬೊಂಬಾಟ, ಗೆಲುವಿನ ಸರ್ದಾರ, ಹೀಗೆ ಸಾಕಷ್ಟು ಕನ್ನಡ, ತೆಲುಗು, ತಮಿಳು ಚಿತ್ರರಂಗದಲ್ಲಿ ಕೂಡ ಅವರು ನಟನೆಯನ್ನು ಮಾಡಿದ್ರು. ಇಂತಹ ಹಿರಿಯ ನಟ ಬ್ಯಾಂಕ್ ಜನಾರ್ದನ್ ಇನ್ನಿಲ್ಲ. ಇನ್ನು ಪ್ರಮುಖವಾಗಿ ಪೋಪ್ ಫ್ರಾನ್ಸಿಸ್ ಅವರು ವಿನಮ್ರ ವ್ಯಕ್ತಿತ್ವ, ಬಡವರ ಬಗ್ಗೆ ಹೊಂದಿದ್ದ ಅಪಾರ ಕಾಳಜಿಯಿಂದ ಜಗತ್ತನ್ನೇ ಮೋಡಿ ಮಾಡಿದ್ದ ಪೋಪ್ ಫ್ರಾನ್ಸಿಸ್ ಅವರು ಇತ್ತೀಚೆಗೆ ನಿಧನರಾದರು. ಪೋಪ್ ಹುದ್ದೆಗೇರಿದ ಲ್ಯಾಟಿನ್ ಅಮೆರಿಕದ ಮೊದಲ ಧರ್ಮಗುರು ಕೂಡ ಅವರಾಗಿದ್ದರು. ಅವ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೂಡ ಇದೆ, ಸಾಕಷ್ಟು ಇದು. ಜೊತೆಗೆ ಡೋಯನ್ ಆಫ್ ಆಂಜಿಯೋಪ್ಲಾಸ್ಟಿ ಮ್ಯಾಥ್ಯೂ ಸ್ಯಾಮ್ಯುಯಲ್ ಕಲಾರಿಕಲ್, ಅಂದರೆ ಎಮಿನೆಂಟ್ ಕಾರ್ಡಿಯಾಲಜಿಸ್ಟ್ ಮ್ಯಾಥ್ಯೂ ಸ್ಯಾಮ್ಯುಯಲ್ ಕಲಾರಿಕಲ್ ಅವರು ಫಾದರ್ ಆಫ್ ಆಂಜಿಯೋಪ್ಲಾಸ್ಟಿ ಇನ್ ಇಂಡಿಯಾ ಅಂತಲೇ ಕರೆಸ್ಕೊಳ್ತಾರೆ. 1986ರಲ್ಲಿ ಭಾರತದಲ್ಲಿ ಮೊದಲ ಆಂಜಿಯೋಪ್ಲಾಸ್ಟಿ ಮಾಡಿರ್ತಕ್ಕಂಥವರು ಮ್ಯಾಥ್ಯೂ ಸ್ಯಾಮ್ಯುಯಲ್ ಕಲಾರಿಕಲ್ ಅವರು, ಕೇರಳದವರು. ಅವರು ಇತ್ತೀಚೆಗೆ ನಿಧನರಾದರು. ಮ್ಯಾಥ್ಯೂ ಸ್ಯಾಮ್ಯುಯಲ್ ಕಲಾರಿಕಲ್ ಇತ್ತೀಚೆಗೆ ನಿಧನರಾಗಿದ್ದಾರೆ, ಫಾದರ್ ಆಫ್ ಆಂಜಿಯೋಪ್ಲಾಸ್ಟಿ. ಸೊ ಇಷ್ಟು ಒಟ್ಟಾರೆಯಾಗಿ ಕ್ಲಾಸ್ ನಂಬರ್ 786 ಏಪ್ರಿಲ್ 2025 ಪಾರ್ಟ್ 7 ಕರೆಂಟ್ ಅಫೇರ್ಸ್ ಆಗಿತ್ತು. ಇದರ PDF ಅನ್ನು ಆದಷ್ಟು ಶೀಘ್ರದಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ಡೇಸ್ ಅಂಡ್ ಥೀಮ್ಸ್ ಅನ್ನು ನಾಳೆ ನೋಡೋಣ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ